ಕೋರ್ ಟ್ರೆಡಿಷನಲ್ ವೇ ದಟ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದು ಅಂಡ್ ದಟ್ ಟು ಜರ್ನಲಿಸಮ್ ಮಾಡಿಕೊಂಡು ವಾಟ್ ಮೇಡ್ ಯು ಕಮ್ ಟು ಬ್ಯಾಂಗ್ಳೂರ್ ಆಫ್ಟರ್ ಕೋವಿಡ್ ಅನ್ಸುತ್ತೆ ಎಲ್ಲಾರ್ಗು ಒಂದ್ ಸ್ವಲ್ಪ ಅದ್ರ ರಿಲೇಶನ್ಶಿಪ್ ವ್ಯಾಲ್ಯೂಸ್ ನಮ್ಗೆ ಗೊತ್ತಾಯ್ತು. ಹಳೆ ಕಾಲದಲ್ಲಿ ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ, ನೀವ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ನಂಗೆ ಕನೆಕ್ಟ್ ಇಲ್ಲ, ಬಟ್ ಟ್ರೈ ಮಾಡ್ಬೋದು. ಎಲ್ಲಿ ಹೋಗಿ ಟ್ರೈ ಮಾಡ್ಬೇಕು? ಆದ್ರೆ ನನ್ನ ಗಂಡಂಗೆ ಒಂದು ಕಂಡೀಷನ್ ಹಾಕಿದೆ, ನಮ್ಮಿಬ್ರು ಮದುವೆ ಸರಿ ಬರ್ಲಿಲ್ಲ, ಡಿವೋರ್ಸ್ ಮಾಡ್ಕೊಂಡ್ಬಿಡೋಣ. ಅಯ್ಯೋ ಮದುವೆನ ಮುಂಚೆನೆ. ಬಟ್ ನನಗೇನಂದ್ರೆ ಆ ವಾತಾವರಣದಲ್ಲಿ ನಾನು ಇರಬಾರ್ದು. ನಿಮಗೆ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ತುಂಬಾ ಒಳ್ಳೆ ಕಾನ್ಸೆಪ್ಟ್, ನಾನು ಅದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಅಥವಾ ಅಲ್ಲಿ ಅವ್ರು ಏನೇನ್ ಟಿಕ್ ಹಂಗೆ ಅಲ್ಲ. 5 ಗಂಟೆ ಮೇಲೆ ಹೊಸಲು ತೊಳಿಯಲ್ಲ. ನನಗೆ ಆಕ್ಚುಲಿ 5 ಗಂಟೆ ಅಂದ್ಬಿಟ್ರೆ ಕೂಗೋಕ್ ಶುರು ಮಾಡ್ಬಿಡ್ತಾ ಇದ್ರು. 5 ಗಂಟೆ ಆಯ್ತು, ಎದ್ದಿಲ್ಲ, ಹೊಸಲು ತೊಳೆದಿಲ್ಲ. ಸೊ ರಂಗು ಒಂದು ಕ್ಲಾರಿಟಿ ಇರುತ್ತೆ. ಲೈಕ್ ನನಗೆ ನಿಜ ಹೇಳ್ಬೇಕಂದ್ರೆ ಯಾವುದು ಕ್ಲಾರಿಟಿ ಇರಲಿಲ್ಲ. Hi everyone, welcome back to Midway Masters, a podcast where mid-career meets mastery, and I'm your host Shalini. This is a platform where we don't polish stories, but we relive them. This is not a show for perfect people. This is a show for real people with real journey. Because life is not about how you start, it is all about how you take it forward in the middle when you are at the struggle hits and when you are taking the pressure of building your platform, when there's nobody who can clap for you but you're still growing. That is where Midway Masters exist. Today we have a wonderful, a very true inspiring guest, okay, who is a self-made, who comes from a very traditional family background from Malnad Sagar. She came to Bangalore with a lot of dreams, with a lot of struggles to set herself position in this city, built her own career step by step into lot of aspirations like theater, auditions. Then she gave lot of serials. She was also into anchoring and also into dubbing. Okay, what makes her very unique? It is just not only about her work, but about the mindset that she came in, the discipline that she carried, the ground to earth, more deeply into the health conscious life and the strong values that she brings in. I'm very, very proud to have her on our hot seat today. And welcome to the show, Ms. Priya. I'm so glad to have you on the show. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾನೇ ಖುಷಿ ಆಯ್ತು ನೀವು ಒಪ್ಕೊಂಡಿದ್ದು. ಫಸ್ಟ್ ಆಫ್ ಆಲ್ ಬಿಕಾಸ್ ದಿಸ್ ಶೋ ವಾಟ್ ಐ ಸಿ ನಿಮ್ಮ ಬಗ್ಗೆ ಅಂತಂದ್ರೆ ದೇರ್ ವಿಲ್ ಬಿ ಡೆಫಿನೆಟ್ಲಿ ನೋ ಫಿಲ್ಟರ್ಸ್, ದೇರ್ ವಿಲ್ ಬಿ ನೋ ಟ್ರಿಮ್ಸ್. ಯು ಕ್ಯಾನ್ ಬಿ ಆಸ್ ರಾ ಆಸ್ ರಿಯಲ್ ಆಸ್ ಯು ಕ್ಯಾನ್. ಹೌದು, ಅದಂತೂ ಖಂಡಿತ. ವೆರಿ ನೈಸ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ನೀವು ನಿಮ್ಮ ಸ್ಟೋರಿ ನಂಗೆ ಶೇರ್ ಮಾಡ್ಬೇಕಾದ್ರೆ ಇಟ್ ವಾಸ್ ವೆರಿ ಯೂನಿಕ್. ನಂಗೆ ಏನಕ್ಕೆ ಯೂನಿಕ್ ಅಂತ ಅನಿಸ್ತು ಅಂತಂದ್ರೆ ನೀವು ಕಂಪ್ಲೀಟ್ಲಿ ಆ ಮಲ್ನಾಡ್ ಸೈಡಿಂದ ಬಂದು ಆ ಕಂಪ್ಲೀಟ್ ಕೋರ್ ಟ್ರೆಡಿಷನಲ್ ವೇ ದಟ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದು ಅಂಡ್ ದಟ್ ಟು ಜರ್ನಲಿಸಮ್ ಮಾಡಿಕೊಂಡು ವಾಟ್ ಮೇಡ್ ಯು ಕಮ್ ಟು ಬ್ಯಾಂಗ್ಳೂರ್? ಆಕ್ಚುಲಿ ಎಲ್ಲರಿಗೂ ಒಂದು ಕ್ಲಾರಿಟಿ ಇರುತ್ತೆ ಲೈಫಲ್ಲಿ. ನನಗೆ ನಿಜ ಹೇಳ್ಬೇಕಂದ್ರೆ ಯಾವುದು ಕ್ಲಾರಿಟಿ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ನಿಮಗೆ ನಂದೊಂದಿಷ್ಟು ಸ್ಟೋರಿನ ಶೇರ್ ಮಾಡಿದ್ದೆ. ಆರ್ಥೋಡಾಕ್ಸ್ ಅಂಡ್ ಅಥೆಂಟಿಕ್ ಫ್ಯಾಮಿಲಿ, ಅಥೆಂಟಿಕ್ ಹಂಗೆ ಅಲ್ಲ ಆಯ್ತಾ. ನಿಮಗೆ ಪ್ರತಿಯೊಂದಕ್ಕೂ ಕಂಡೀಷನ್ಸು, ಪ್ರತಿಯೊಂದಕ್ಕೂ ರೂಲ್ಸ್, ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು ಅಂದ್ರೆ ಮನುಷ್ಯನ ಜೀವನನೇ ಹಾಗೆ ಅನ್ನೋದು ನನ್ನ ಫ್ಯಾಮಿಲಿ ಥಾಟ್. ಓಕೆ, ನಾನು ಹಾಗೆ ಫಿಕ್ಸ್ ಆಗಿಬಿಡಿದೆ. ಅದೇ ನನಗೆ ಲೈಫಲ್ಲಿ ಕ್ಲಾರಿಟಿ ಇರಲಿಲ್ಲ. ಅಂದ್ರೆ ನಾನು ಏನಾಗಬೇಕು, ಮುಂದೆ ಏನಾಗ್ತೀನಿ, ಏನೋ ಒಟ್ಟು ಮನೇಲಿ ಸ್ಕೂಲು ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ, ಇಲ್ಲಾಂದ್ರೆ ಕೆಲಸ ಮಾಡಿಸ್ತಾರೆ ಮನೇಲಿದ್ರೆ, ಅದಕ್ಕಿಂತ ಸ್ಕೂಲು ಕಾಲೇಜ್ ಬೆಟರ್ ಅಲ್ಲ ಅನ್ಕೊಂಡು ಹೋಗ್ತಿದೆ. ಅಂದ್ರೆ ಅಲ್ಲಿ ಅಂದ್ರೆ ನನಗೆ ಒಂದೊಂದ್ಸಲ ತುಂಬಾ ವಿಚಿತ್ರ ಅನ್ಸುತ್ತೆ. ನಾನು ಬೆಳೆದಿರೋ ಅಂದ್ರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ತಕ್ಕ ಮಟ್ಟಿಗೆ. ಈಗ 20 ವರ್ಷದ ಹಿಂದೆ ನನ್ನ ಕೆರಿಯರ್ ನೋಡಿದಾಗ ನಾನು ಡಿಗ್ರಿ ಇರೋಂಥ ಸ್ಟೇಜಲ್ಲಿ ಈಗಿನ ಪೇರೆಂಟ್ಸ್ ಎಲ್ಲ ಹೇಗೆ ಅಂದ್ರೆ ಪಬ್ಲಿಕ್ ಅಥವಾ ಬೇಡ ಒಂದು ಸಣ್ಣ ಟೆಸ್ಟ್ ಬಂದ್ರು ಆ ಮಗುಗೆ ಇವರೇ ಫೀಡ್ ಮಾಡ್ತಾ ಇರ್ತಾರೆ. ಅಯ್ಯೋ ನಾಳೆ ನನ್ನ ಮಗುಗೆ ಟೆಸ್ಟ್ ಇದೆ, ನಾನು ಅದೇ ಎಷ್ಟೋ ಸಲ ಅನ್ಕೋತಾ ಇರ್ತೀನಿ, ನಮ್ಮ ತಂದೆ ತಾಯಿ ಹೇಗೆ ಅಂದ್ರೆ ನಾಳೆ ಟೆಸ್ಟಾ ಎಕ್ಸಾಮಾ ಓಕೆ ಅಂದ್ರೆ ಜಾಸ್ತಿ ಇವಾಗ ನೋಡಿ 10th PUಗೆಲ್ಲ ಎಷ್ಟೊಂದು ವ್ಯಾಲ್ಯೂ ಕೊಡ್ತಾರೆ. ಹಾಗಿತ್ತು ಅಂತ ಹೇಳಿದ್ರು ಪರವಾಗಿಲ್ಲ, ನೀನ್ ಇದು ಕೆಲಸ ಮಾಡ್ಬಿಟ್ಟು ಹೋಗು, ಬರೆದ್ರೆ ಪಾಸ್ ಆಗ್ತೀಯಾ, ಇಲ್ಲಾಂದ್ರೆ ಮದುವೆ ಮಾಡ್ಕೊಂಡು ಕಳಿಸ್ತೀಯಾ. ನನಗೆ ಏನೇನೋ ಯೋಚನೆ, ಇವ್ರು ಮದುವೆ ಮಾಡ್ ಅಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇನ್ನೂ ಇದೆ.
ಆಗಿನ್ನ ಜಾಸ್ತಿ ಇತ್ತು. ಈಗ ಬೆಟರ್ ಸ್ವಲ್ಪ ಡಿವೈಡ್ ಆಗ್ತಿದ್ದಾರೆ. ಹ್ಮ್. ಕಳಿಸ್ಬಿಟ್ರೆ 20-30 ಜನಕ್ಕೆ ಅಡ್ಗೆ ಮಾಡಿ ಬೇಯಿಸ್ ಹಾಕ್ಬೇಕು, ದಿನ ಬೂದಿ ಒಲೆ ಅಡ್ಗೆ ಇದೆಲ್ಲ ಮಾಡ್ಕೊಂಡು ಬದುಕಿರ್ಬೇಕು. ಅವಾಗೆಲ್ಲ ನಿಮ್ದು ಅದೇ ತರ ಎಷ್ಟೋ ವರ್ಷ ನೀವು ನಂಬಲ್ಲ, ನನಗೆ ಪಲಾವ್ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಪಲಾವ್, ಪಾಲಕ್ ಸೊಪ್ಪು, ಹ. ಆಮೇಲೆ ಎಷ್ಟು ಪದಾರ್ಥಗಳನ್ನೇ ನಾನು ತಿಂದಿರ್ಲಿಲ್ಲ. ನನಗೆ ಇಲ್ಲಿ ಬೆಂಗಳೂರು ಹೊಸದಾಗಿ ಬಂದಾಗ ದೊಡ್ಡ ದೊಡ್ಡ ವಡೆ, ದೊಡ್ಡ ದೊಡ್ಡ ಪೂರಿ ನೋಡಿ ತುಂಬಾ ಶಾಕ್ ಆಗ್ತಿತ್ತು. ಅಂದ್ರೆ ಅಷ್ಟು ಅಥೆಂಟಿಕ್ ಆಗಿ ಬೆಳೆದಿದ್ದು. ನಿಮ್ ಮನೇಲಿ ಏನ್ ಅಡ್ಗೆ ಮಾಡ್ತಾರೆ? ರೊಟ್ಟಿ ಮಾಡೋರು, ಡೈಲಿ ಅಕ್ಕಿ ರೊಟ್ಟಿ, ಕೊಟ್ಟೆ ಕಡುಬು, ಕಡುಬಲ್ಲಿ ವೆರೈಟೀಸ್ ಆಫ್ ಕಡುಬು, ಹಳ್ಳಿ ಶೈಲು ಚಿತ್ರಾನ್ನ, ಹ. ಬುತ್ತಿ, ಆಮೇಲೆ ಒಂದು ಗಂಜಿ, ಈ ತರದ್ದು ಅವ್ರದೇ ಒಂದಿಷ್ಟು ತಿಂಡಿ ತಿನ್ಸಂಗೆ. ಅವ್ರು ನೀವ್ ಏನ್ ಹೇಳಿ ಅವ್ರು ಫಿಕ್ಸ್. ಹಬ್ಬ ಮತ್ತೆ ಹಬ್ಬ ಬಂದ್ರೆ ಸ್ಪೆಷಲ್, ಓ ಮೈ ಗಾಡ್, ಹೋಳಿಗೆ, ಆಮೇಲೆ ಸಾಂಬಾರ್ ಬುತ್ತಿ ಅಂತ ಮಾಡೋರು. ಏ ವಾವ್, ಅಂದ್ರೆ ಹಬ್ಬ ಅಂದ್ರೆ ಅಷ್ಟು ಸ್ಪೆಷಲ್ ಆಗಿ ಕೂಡ ಮಾಡ್ತಿದ್ರು. ಅಂದ್ರೆ ಅವ್ರ ದಿನನಿತ್ಯದ ಚರ್ಯ ಅದು. ಅಂದ್ರೆ ಏನೂ ಎಕ್ಸ್ಟ್ರಾ ತಿಂತಿರ್ಲಿಲ್ಲ. ಕೊಕೊನೆಟ್ ಆಯಿಲ್, ನಂಗೆ ರಿಫೈನ್ಡ್ ಆಯಿಲ್ ಅಡ್ಗೆ ಮಾಡ್ಬಿಟ್ರೆ ಗಮ್, ಆ ರಿಫೈನ್ಡ್ ಆಯಿಲ್ ಅಲ್ಲಿ ಅಡ್ಗೆ ಮಾಡ್ಬಿಟ್ಟಿದ್ರು ನಮ್ಮ ಮನೇಲಿ ಅಂತೇಳಿ. ಒಂದು ಪರ್ಟಿಕ್ಯುಲರ್ ನಿಮ್ಗೆ. ಆಮೇಲೆ ರಾತ್ರಿ 8 ಗಂಟೆ ಮೇಲೆ ನಿಮ್ಗೆ ಊಟ ಇಲ್ಲ, ಅಷ್ಟೊಳಗಡೆ ಊಟ ಮುಗಿಸ್ಬಿಡ್ಬೇಕು. ಆತರ ಪ್ರತಿಯೊಂದು ಇಷ್ಟೊತ್ತಿಗೆ ಮಲಗಬೇಕು, ಹೀಗೆ ರೂಲ್ಸ್ ಹಾಕೊಂಡು ಬದುಕ್ತಂತ ಫ್ಯಾಮಿಲಿಲಿ ಆಲ್ ಆಫ್ ಎ ಸಡನ್ ನನ್ಗೆ ಎಜುಕೇಶನ್ ಏನ್ ಸೂಪರ್ ಆಗಿರ್ಲಿಲ್ಲ. ಓಕೆ ಫೈನ್, ಡಿಗ್ರಿ ಬೇರೆ ಹೋಗ್ಬಿಟ್ಟಿದೆ, ಮನೇಲಿ ಹೇಳೋಂಗಿಲ್ಲ, ಹೇಳಿದ್ರೆ ಕಳ್ಸಲ್ಲ ಬೆಂಗಳೂರಿಗೆ. ಸೊ ಅದನ್ನೆಲ್ಲ ಇಟ್ಟು ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ಬಟ್ ನಾನು ಹೋಗ್ಬೇಕು ಚಾನಲ್ಗೆ ಅಂತ ಹೇಳಿದ್ರೆ ನನ್ ಕಾನ್ವೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಕಾನ್ವೊಕೇಶನ್ ಬರ್ಬೇಕಂದ್ರೆ ನೀವು ಪಾಸ್ ಆಗಿರ್ಬೇಕು, ನಾನು ಪಾಸೇ ಆಗಿರ್ಲಿಲ್ಲ. ಸೊ ಮನೇಲಿ ಸುಳ್ಳು ಹೇಳ್ಬಿಟ್ಟು, ಇಲ್ಲ ನಾನು ಜಾಬಿಗೆ ಹೋಗ್ತೀನಿ, ನಾನು ಪಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದೆ ನಾನು. ಅದ್ ಬಂದಾದ್ಮೇಲೆ ಓಕೆ ಫೈನ್, ಯಾವ್ದೋ ಫ್ರೆಂಡ್ ಮನೇಲಿ ಇದ್ಕೊಂಡು ನಿಮ್ಗೇನ್ ಮಾಡ್ತೀರಾ ನೆಕ್ಸ್ಟ್, ಯಾಕಂದ್ರೆ ಜಾಬ್ ಸಿಗಲ್ಲ. ನಾನು ಬಂದಂತ ಸಮಯದಲ್ಲಿ ರಿಸೆಷನ್ ಅಂತ ಇತ್ತು, ನಿಮ್ಗೆಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ, ಇರೋರ್ನೇ ತೆಗಿತಾ ಇದ್ರು. ಹೋಗ್ಬಿಟ್ಟು ಎಲ್ಲೋ ಇಂಟರ್ನ್ಶಿಪ್ ಅಂತ ಸೇರ್ಕೊಂಡೆ 1-2 months. ಈ ಸುವರ್ಣ ನ್ಯೂಸ್ ಅಂತ ಒಂದು ನ್ಯೂಸ್ ಚಾನಲ್ ಬರ್ತಾ ಇತ್ತು. ಹಂಗೋ ಹಿಂಗೋ ಕಾಲ ಕಳೆದೆ. ಅದಾದ್ಮೇಲೆ ಯಾವ್ದೋ 1-2 ಮ್ಯಾಗಝಿನ್ ಅಲ್ಲಿ ವರ್ಕ್ ಸೇರ್ಕೊಂಡೆ. ಬಟ್ ಸ್ಯಾಲ್ರಿ ವಾವ್ ಅನ್ನೋ ತರ ಏನ್ ಸಿಗ್ತಿರ್ಲಿಲ್ಲ. ನಮ್ಮ ಅಕ್ಕ, ನಿನಗೆ ಥಿಯೇಟರ್ ಅಂದ್ರೆ ತುಂಬಾ ಇಷ್ಟ, ಹೋಗಿ ನೀನ್ ಥಿಯೇಟರ್ ಜಾಯಿನ್ ಆಗು ಅಂತ ಹೇಳಿದ್ದು. ಒಂದು 2010 ಅಲ್ಲಿ ಥಿಯೇಟರ್ ಜಾಯಿನ್ ಆದೆ. ಬಟ್ ಅದಕ್ಕಿಂತ ಮುಂಚೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಸಾಗರ್ ಇಂದ ಬೆಂಗಳೂರಿಗೆ ಬರೋ ಧೈರ್ಯ ಹೇಗ್ ಮಾಡಿದ್ರಿ ವಿತ್ ದಟ್ ಕೈಂಡ್ ಆಫ್ ಅ ಮೈಂಡ್ ಸೆಟ್, ವಿತ್ ದಟ್ ಕೈಂಡ್ ಆಫ್ ಅ ಫ್ಯಾಮಿಲಿ ದಟ್ ಯು ಕಮ್ ಫ್ರಮ್? ಕರೆಕ್ಟ್. ಆ ಮೈಂಡ್ ಸೆಟ್ ನಮ್ಮ ಮನೇಲಿ ಇರ್ಲಿಲ್ಲ. ನನ್ನನ್ನ ಕಳಿಸ್ಬೇಕು, ನಮ್ಮ ಅಕ್ಕನ ಕಳಿಸ್ಬೇಕು, ಅದೆಲ್ಲ ಯಾವ್ದ್ರ ಮೈಂಡ್ ಸೆಟ್ ಇರ್ಲಿಲ್ಲ. ಅವ್ ಮಕ್ಳದ್ ಎಜುಕೇಶನ್ ಮುಗಿದು ಪಾಸ್ ಆಫ್ ಫೇಲ್ ಆಗ ಜಾಯಿಂಟ್ ಫ್ಯಾಮಿಲಿ ಕಟ್ಬಿಟ್ಟು ನಡೆಯೋ ಆ ಕಡೆ ಅಷ್ಟೇ. ಅವ್ರ ಲೈಫ್ ನಿಮ್ ಜವಾಬ್ದಾರಿ ಕಳ್ಸ್ಕೊಂಡ್ಬಿಡೋದು. ಅದ್ರ ನೆಕ್ಸ್ಟ್ ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಹತ್ರದೆಲ್ಲ ಯೋಚನೆ, ಯಾಕಂದ್ರೆ ಅವ್ರು ಬೆಳೆದ್ ಬಂದಿರೋದು ಹಂಗೆ, ನಮ್ಮನ್ನು ಹಾಗೆ ತಳ್ತಾ ಇದ್ರು. ಬಟ್ ನನಗೇನಂದ್ರೆ ಆ ವಾತಾವರಣದಲ್ಲಿ ನಾನು ಇರಬಾರ್ದು. ನಿಮಗೆ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ತುಂಬಾ ಒಳ್ಳೆ ಕಾನ್ಸೆಪ್ಟ್, ನಾನು ಅದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ಅಥವಾ ಅಲ್ಲಿ ಅವ್ರು ಏನ್ ಬದುಕ್ತಿದ್ದಾರೆ ಆ ವಾತಾವರಣ, ಅದು ಕೂಡ ತುಂಬಾ ಒಳ್ಳೆ ವಾತಾವರಣ. ಬಟ್ ಒಂದು ಏನ್ ಬೇಜಾರಾಗತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನ ಜಾಯಿಂಟ್ ಫ್ಯಾಮಿಲಿ ಕಟ್ಟಿ ಕಳಿಸ್ಬಿಡ್ತಾರೆ. ಆಸ್ತಿ ಇದೆ, ನೀನ್ ಯಾಕೆ ಇಷ್ಟೊಂದು ಕೂತ್ಕೊಂಡು ಅಳ್ತಿದ್ಯಾ, ಆಸ್ತಿ ಇರೋರ್ ಮನೆಗೆ ನಾನು ನಿನ್ನ ಕಟ್ತಾ ಇದೀನಿ. ಆಸ್ತಿ ಇರೋರ್ ಮನೆಗೆ ಕಟ್ತಾರೆ ಗುರು, ಬಟ್ ಆಸ್ತಿ ನನ್ನ ಹೆಸರು ಬರೀತಾರ? ಖಂಡಿತವಾಗ್ಲೂ ಬರ. ನಮ್ಮ ಮಾವನ ಹೆಸರಲ್ಲಿ ಇರುತ್ತೆ. ನನ್ನ ಮದ್ವೆ ಆಗೋ ಮಾವ ಹೋದ್ಮೇಲೆ ಗಂಡಂಗ್ ಬರುತ್ತೆ. ಆವಾಗ ನೀವ್ ಇರೋ ತನಕ, ಇವಾಗ ನೀವು ಒಂದ್ 100 ರೂಪಾಯಿ ಅಲ್ಲಿ ಊರ್ ಕಡೆ ಎಲ್ಲ ಕೇಳ್ಬೇಕು ಅಂದ್ರೆ ನೀವು ಅದು ಲೆಕ್ಕ ಮಂತ್ಲಿ ಇಷ್ಟಿಷ್ಟೇ ಖರ್ಚು ಮಾಡ್ಬೇಕು. ಹೀಗೆ ಎಷ್ಟೋ ಕೋಟಿ ಆಸ್ತಿ ಇರುತ್ತೆ. ಈಗ್ಲೂ ಕೂಡ ನೀವು ನಂಬಲ್ಲ, ತೀರ್ಥಹಳ್ಳಿ, ಸಾಗರ, ಹೊಸನಗರ ಅಂತದ್ದು ಊರಲ್ಲಿ ನೀವು ಎಲ್ಲರೂ ಅಡಕೆ ತೂಗೋದು 99 ಕ್ವಿಂಟಲ್ 100 ಕ್ವಿಂಟಲ್ ಅಡಕೆ ತೂಗ್ತಾರೆ. ಆದ್ರೂ ಕೂಡ ಈಗ ನಾವು ಬೆಂಗಳೂರು ತರ ಮನ್ಸು ಬಿಚ್ಚಿ 5,000 ಅವ್ರು ಖರ್ಚು ಮಾಡಲ್ಲ. ಪ್ರತಿಯೊಂದು ಲೆಕ್ಕ ಇಟ್ಬಿಟ್ಟೆ ಜೀವನ ಮಾಡ್ತಿರ್ತಾರೆ. ಯಾಕಂದ್ರೆ ಅಪ್ಪ ಹಾಕಿದ್ದ ಆಲದ ಮರಕ್ಕೆ ಉರುಳು ಹಾಕು ಅನ್ನಂಗೆ ಅವ್ರ ತಲತ್ ಈಗ ಬುಡಾದಿಗಳೆಲ್ಲ ಹಂಗೆ ಹೋಗ್ತಿರ್ತಾರೆ. ಬಟ್ ಅದ್ ಆಗ್ಬಾರ್ದು. ಖರ್ಚು ನಿಮ್ಗೆ ಕರೆನ್ಸಿ ಕೂಡ ಲೆಕ್ಕ. ನನಗೆ ಆ ಜೀವನ ನನಗ್ ಬೇಡ. ಮಾವನ ಆಸ್ತಿ ಗಂಡಂಗ್ ಬರುತ್ತೆ, ಗಂಡನ ಆಸ್ತಿ ನಾನ್ ಗಂಡು ಮಗುನ ಹೇರ್ಲೇಬೇಕು, ಆ ತರದ ರೂಲ್ಸ್ ಅಲ್ಲಿ. ಆ ಆಸ್ತಿ ಮಗು ಅವ್ರು ಇರೋ ತನಕ, ನನ್ನ ವಯಸ್ಸಾಗೋ ತನಕ ನನ್ನ ಇಷ್ಟ ಕಷ್ಟಕ್ಕೆ, ನನ್ನ ಆಸೆಗೆ ಎಲ್ ಬೆಲೆ ಇದೆ, ನನ್ನ ಆಸೆ ನಾನೇನ್ ಇಷ್ಟ ಪಡ್ತೀನಿ, ನನ್ ಕಷ್ಟ ಯಾವ್ದು. ನೀವ್ ಅಲ್ಲಿ ಅಂದ್ರೆ ಹೆಂಗಾಗ್ಬಿಡ್ತಾರೆ ಕೊನೆಗೆ ಅಂತ ಹೇಳಿದ್ರೆ ಫಿಕ್ಸ್ ಆಗ್ಬಿಡ್ತಾರೆ. ನಂಗೆ ಆ ಲೈಫ್ ಬೇಡ್ದಿತ್ತು. ನಾನ್ ಸ್ವತಂತ್ರವಾಗಿ ಬದುಕೋ ಅಂತ ಒಂದು ಡಿಫರೆಂಟ್ ಮೈಂಡ್ ಸೆಟ್. ಹೌದು, ನಂದೊಂದು ಡಿಫರೆಂಟ್ ಮೈಂಡ್ ಸೆಟ್. ನನಗೆ ನನ್ನ ಆಸೆಗಳನ್ನ ಸಾಯಿಸ್ಕೊಂಡು ನಾನು ಬದುಕೋದಿಕ್ ನನ್ ಇಷ್ಟ ಇಲ್ಲ. ನನಗೆ ನನ್ನ ಇಷ್ಟ ಕಷ್ಟನ ನಾನು ಇನ್ನೊಬ್ರಿಗೆ ನನಗೆ ಹೇಳೋಕ್ಕೂ ಇಷ್ಟ ಇಲ್ಲ. ಅದನ್ನ ನಾನೇ ಫುಲ್ಫಿಲ್ ಮಾಡ್ಕೋಬೇಕಿತ್ತು. ಸೊ ನಾನು ಹಂಗಾಗಿ ಬೆಂಗಳೂರು ಬರೋ ಮನ್ಸ್ ಮಾಡಿದೆ. ನನ್ನ ತಾಯಿ ಹತ್ರ ಕೇಳಿದಾಗ ತಂದೆ ಕೇಳಿ ಅಂತ ಹೇಳಿದ್ರು. ತಂದೆ ಹತ್ರ ಸುಳ್ಳು ಹೇಳ್ಬಿಟ್ಟು ಕೆಲಸ ಸಿಕ್ಕೇ ಬಿಟ್ಟಿದೆ ಅಂತ ಸುಳ್ಳು ಹೇಳ್ಬಿಟ್ಟು ಅಲ್ಲಿಂದ ಹಾರಿದ್ದು. ನಾನು ಇಂಟರ್ನ್ಶಿಪ್ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ. ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳ್ದೆ. ಆ ಒಂದು 2-3 ತಿಂಗಳು ಮ್ಯಾನೇಜ್ ಮಾಡೋದು ಲೈಫಲ್ಲಿ ನನಗೆ ಫಸ್ಟ್ ಟೈಮ್. ಅಂದ್ರೆ ನಾನು ಬಡತನದ ಫ್ಯಾಮಿಲಿಲಿ ಬಂದವಳಲ್ಲ, ತುಂಬಾ ಚೆನ್ನಾಗಿರುವಂತಹ ಮನೆತನದಿಂದ ಬಂದವಳು. ದುಡ್ಡಿನ ಕಷ್ಟ ಗೊತ್ತಿಲ್ಲ, ಊಟದ ಕಷ್ಟ ಗೊತ್ತಿಲ್ಲ, ಅಂಡ್ ಹೇಗೆ ಬಾಡಿಗೆ ಮನೇಲಿ ಇರ್ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ತಲಾಂತರದಿಂದ ಬಂದಿರುವಂತಹ ಮನೆಗಳು ನಮ್ಗೆಲ್ಲ, ಅಲ್ಲಿ ತಲಾಂತರದಿಂದ ಬಂದಿರುವಂತಹ ಬಂಗಾರ, ಈ ತರದ ಬದುಕಲ್ಲೇ ನಾವೆಲ್ಲ ಬದುಕ್ದೋರು. ಆ ಲೈಫ್ ನಾನು ಬೆಂಗಳೂರು ಬಂದಾಗ ಕಲ್ತ್ಕೊಂಡೆ. ಬಾಡಿಗೆ ಹೇಗ್ ಕಟ್ಟಬೇಕು,
ಆಮೇಲೆ ಇಂಚಿಂಚು ಸಾಮಾನುಗಳನ್ನ ಸ್ವಲ್ಪ ಗ್ರೋಸರೀಸ್ಗಳನ್ನ ಇಟ್ಕೊಂಡು ಹೇಗೆ ಅಡುಗೆ ಮಾಡ್ಕೊಂಡು ಬದುಕಬೇಕು, ಊಟ ಅಂದ್ರೆ ಏನು, ಊಟಕ್ಕೆ ಎಷ್ಟು ವ್ಯಾಲ್ಯೂ ಇದೆ, ವೇಸ್ಟ್ ಮಾಡಿದ್ರೆ ನಾಳೆದು ಊಟ ಏನಾಗುತ್ತೆ, ಬಟ್ಟೆ ಎಷ್ಟು ಲಿಮಿಟಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಆ 2-3 ವರ್ಷ ನನಗೆ ನನ್ನ ಬಹುಶಃ ನನ್ನ ವಯಸ್ಸಾದ್ರೂ ನನಗೆ ಮರೆಯಕ್ಕಾಗದೇ ಇರೋ ಹಂಗೆ ಕಲಿಸ್ಬಿಡ್ತು ನನ್ನ ಜೀವನ. ಇನ್ನು ಕೋಟಿ ಕೊಟ್ಟರು ನಂಗೆ ಅದನ್ನೆಲ್ಲ ಮರೆಯಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಬಂದು ಸೊ ಲೈಫ್ನ ಕಟ್ಕೊಂಡೆ. ಬಟ್ ಲಕ್ ಅನ್ನೋ ಹಾಗೆ ನಂಗೆ ಎಲ್ಲೂ ತುಂಬಾ ಸ್ಟ್ರಗಲ್ ಪಡ್ಬೇಕಂತಿರ್ಲಿಲ್ಲ. ಆ ಪೀರಿಯಡ್ ಅಲ್ಲಿ ನೀವು ಥಿಯೇಟರ್ ಮಾಡಿದೀರಾ, ನಿಮ್ ಕನ್ನಡ ತುಂಬಾ ಸ್ಪಷ್ಟವಾಗಿ ಬರ್ತಿದ್ಯಾ, ಪಟ ಅಂತ ಮಾತಾಡ್ತೀರಾ, ಮೆಮೊರಿ ಪವರ್ ಸಖತ್ತಾಗಿದ್ಯಾ, ಎಲ್ಲೂ ಕನ್ನಡ ತಪ್ಪು ಮಾತಾಡ್ತಿಲ್ವಾ, ಓಕೆ ನೀವು ಸೆಲೆಕ್ಟ್. ಸೊ ಅವಾಗ ಹಂಗಿತ್ತು. ಅವಾಗ ನಿಮಗೆ ಬ್ಯೂಟಿ ಅನ್ನೋ ಒಂದು ಕಾನ್ಸೆಪ್ಟ್ ಗೆ ತುಂಬಾ ವ್ಯಾಲ್ಯೂ ಕೊಡ್ತಿರ್ಲಿಲ್ಲ. ಆ ಕ್ಯಾರೆಕ್ಟರ್ ನೀವು ಸೂಟಬಲ್ ಕಲಿಬೇಕು, ಅಲ್ಲಿ ಅವಾಗ ಕೆಲಸ ಕಮ್ಮಿ ಇರ್ಬೇಕಿತ್ತು. ಡಬ್ಬಿಂಗ್ ಮಾಡಿಸ್ತಾ ಇದ್ರು, ಈ ತರ 2-3 ಕ್ಯಾಮ್ರಾದ ವ್ಯವಸ್ಥೆ ಇರ್ಲಿಲ್ಲ, ಈ ತರ ಟೆಕ್ನಿಕಲಿ ಇಂಪ್ರೂವ್ ಆಗಿರ್ಲಿಲ್ಲ ಸೀರಿಯಲ್ ಸಿನಿಮಾಗಳೆಲ್ಲ. ಅಂದ್ರೆ ನಾನೇನ್ ತುಂಬಾ ಹಳುಬ್ಳ ಅಂತ ಹೇಳ್ತಾ ಇಲ್ಲ, ಈ 15 ವರ್ಷದ ಹಿಂದಿನ ಕತೆ ನಾನು ಹೇಳ್ತಾ ಇರೋದು ಹಂಗಿತ್ತು. ಬಟ್ ನೀವು ಒಂದು ಆಡಿಷನ್ ಕೊಟ್ಟು ಸಖತ್ತಾಗಿ ಆ ಫ್ರೇಮ್ ಅಲ್ಲಿ ನೀಟಾಗಿ ಕಾಣಿಸ್ತಿದ್ರೆ 1 ಟೇಕ್ ಅಲ್ಲಿ ತಗೊಳ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದೆಲ್ಲ ಕನ್ಸಿಡರ್ ಇಂದ ನನ್ನನ್ನ ಕನ್ಸಿಡರ್ ಮಾಡೋದು. ಬಟ್ ಲಕ್ ಅನ್ನೋ ಹಂಗೆ ನನಗೆ ಫಸ್ಟ್ ಸೀರಿಯಲ್ ಅಲ್ಲೇ ನೆಗೆಟಿವ್ ಕ್ಯಾರೆಕ್ಟರ್ ಸಿಕ್ತು. ಆ ಕ್ಯಾರೆಕ್ಟರ್ ನನ್ನ ಕೆರಿಯರ್ ನಾನು ಶುರು ಮಾಡಿದಳು 2018 ತನಕ ನಾನು ತಿರುಗೇ ನೋಡ್ಲಿಲ್ಲ. ಬಹುಶಃ ನಾನು ಎಲ್ಲೂ ತಿರುಗಿ ನೋಡ್ಲಿಲ್ಲ. ಸೊ ಯಾವ ತರ ಪಾತ್ರ ಎಲ್ಲ ಮಾಡಿದೀರಾ? ಆಲ್ಮೋಸ್ಟ್ ನಾನು ಮಾಡಿದ್ ನೆಗೆಟಿವ್ ಅಂತಾನೆ ಹೇಳ್ಬೋದು. ಒಂಥರ ಈ ನೆಗೆಟಿವ್ ಕ್ಯಾರೆಕ್ಟರ್ಗೆ ಅಂಬಾಸಿಡರ್ ಅನ್ನೋ ತರನೇ ಮಾಡ್ಬಿಟ್ರು ನನಗೆ ಒಂದಿಷ್ಟು. ಕೆಲವರು ಹೇಳ್ತಾರೆ ನಮ್ ವ್ಯಕ್ತಿತ್ವ ಹೇಗಿರುತ್ತೋ ಅದ್ರ ಆಪೋಸಿಟ್ ಮಾಡಿದ್ರೆ ಯುವರ್ ಆಕ್ಚುಲಿ ಡೂಯಿಂಗ್ ದ ಜಸ್ಟಿಸ್ ಫಾರ್ ದ ರೋಲ್ ಅಂತ. ಅದು ನಿಜನಾ? ಹೌದು, ಈ ಮಾತನ್ನ ನಂಗೆ ತುಂಬಾ ಜನ ಹೇಳಿದ್ದಾರೆ. ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳೋರು, ನೀನ್ ಮಾಡುವಂತ ಪಾತ್ರಕ್ಕೂ ನೀನ್ ಇರುವಂತಹ ಪಾತ್ರಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ, ಕೂಲಂಕುಷವಾಗಿ ನೋಡಿದಾಗ ನೀನೇ ಬೇರೆ, ಆ ಪಾತ್ರನೇ ಬೇರೆ ಅಂತ. ಹೌದು, ನನಗೆ ಕೆಲವೊಂದು ವಿಷಯದಲ್ಲಿ ತುಂಬಾನೇ ಕನಿಕರ ಇದೆ. ಆಮೇಲೆ ಏನಂದ್ರೆ ಪಾತ್ರ ಮಾಡೋ ಹಂಗೆ ಎಲ್ರು ಅಷ್ಟೇ, ಪಾತ್ರನೇ ಬೇರೆ ನಾವೇ ಬೇರೆ ಆಗಿರ್ತೀವಿ. ಅದು ನಾವ್ ಆಕ್ಚುಲಿ ಕನ್ಸಿಡರ್ ಮಾಡಬಾರ್ದು. ಅದು ಒಂದು ಪಾತ್ರ ಆಗಿ ಜನರು ಮನ್ಸಲ್ಲಿ ಉಳ್ಕೊಂಡಿರತ್ತಷ್ಟೇ, ನಾವೇನೆ ಬೇರೆ ಅಂತ ಹೇಳೋಕ್ ಇಷ್ಟಪಡ್ತೀನಿ. ಅಂದಾಜ್ ಎಷ್ಟು ಸೀರಿಯಲ್ ಮತ್ತೆ ಹೌ ಡಿಡ್ ಯು ಸ್ಟಾರ್ಟ್ ಆಫ್ ವಿತ್ ದ ಸೀರಿಯಲ್ಸ್? ನಾನು ಶುರು ಮಾಡಿದ ನನ್ನ ಕೆರಿಯರು 2010ರಲ್ಲಿ ಸಿಂಧೂರ ಅನ್ನೋ ಸೀರಿಯಲ್ ಅಕ್ಟೋಬರ್ ಅಲ್ಲಿ. ಅದಕ್ಕೂ ಮುಂಚೆ ಒಂದು ಆಡಿಷನ್ ಕೊಟ್ಟಿದ್ದೆ, ಪ್ರೀತಿಯಿಂದ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಬಟ್ ನಿಮ್ಗೆ ಈಗ ಬಿಕಾಸ್ ಯು ನ್ಯೂ ಟು ಬ್ಯಾಂಗ್ಳೂರ್, ಕರೆಕ್ಟಾ? ನೆಟ್ವರ್ಕ್ ಗೊತ್ತಿಲ್ಲ, ಇಲ್ಲಿ ಪರಿಚಯ ಇರೋರು ಯಾರು ಇಲ್ಲ. ಈ ತರ ಇಲ್ಲೇ ಜಾಗಕ್ಕೆ ನೀವು ಆಡಿಷನ್ಗೆ ಹೋಗ್ಬೇಕು, ಇದೇ ತರ ನಿಮ್ಗೊಂದು ಆಪರ್ಚುನಿಟೀಸ್ ಸಂಬಡಿ ವಾಸ್ ದೇರ್ ಟು ಗೈಡ್ ಯು ಆರ್ ಡಿಡ್ ಯು ಡೂ ಯುವರ್ ಓನ್ ಹೋಮ್ವರ್ಕ್? ಇಲ್ಲ, ನಾನು ಥಿಯೇಟರ್ ಅಲ್ಲಿ ಇರ್ಬೇಕಾದ್ರೆ ನನಗೊಂದಿಷ್ಟು ಪರಿಚಯ ಆಗ್ತಾ ಹೋಯ್ತು. ನನಗೆ ಚಾನಲ್ ಅಲ್ಲಿ ಇರ್ಬೇಕಾದ್ರೆ ಆಲ್ರೆಡಿ ಪರಿಚಯ ಆಗ್ಬಿಟ್ಟು. ಈಗ ನಿಮ್ಗೆ ಗೊತ್ತು, ಈ ಮೀಡಿಯಾ ಅಥವಾ ರೇಡಿಯೋ ಅಥವಾ ಪ್ರಿಂಟ್ ಮೀಡಿಯಾ ಅಂದಾಗ ನಿಮಗೆ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಒಂದಿಷ್ಟು ಇಂಡಸ್ಟ್ರಿ ಕನೆಕ್ಟಿವಿಟಿ ಇರುತ್ತೆ ನಿಮಗೆ. ಯಾಕಂದ್ರೆ ಸಿನಿ ಸುದ್ದಿ ಆಗಿರಬಹುದು, ಸೀರಿಯಲ್ ಜಗತ್ತಾಗಿರ್ಬಹುದು, ಗೊತ್ತಿದ್ದು ಗೊತ್ತಿಲ್ದೇನೋ ಅಲ್ಪ ಸ್ವಲ್ಪ ಕನೆಕ್ಷನ್ ಇರುತ್ತೆ. ಸೊ ನನಗೆ ಹಂಗಾಗಿ ನಾನು ಚಾನಲ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗೋ ಬರೋರ್ನ ಅಬ್ಸರ್ವ್ ಮಾಡ್ತಿದ್ದೆ. ಸೊ ಒಂದಿಷ್ಟು ಜನ ಯಾರ್ದು ಕಾಂಟ್ಯಾಕ್ಟ್ ನಂಬರ್ ಇರ್ಲಿಲ್ಲ, ನಂಗೆ ಪರಿಚಯ ಆಗಿತ್ತು. ಸೊ ನೋಡಿದ್ದೆ. ಅದಾದ ನಂತರ ನಾನು ಥಿಯೇಟರ್ಗೆ ಸೇರ್ಕೊಂಡಾಗ ನನಗೆ ಪ್ರತಿನಿತ್ಯ ಪಾಠ ಮಾಡೋದಿಕ್ಕೆ ರಾಜೇಂದ್ರ ಬಾಬು ಆಗಿರಬಹುದು, ಒಂದಿಷ್ಟು ಜನ ಅಲ್ಲೇ ಕಲ್ತಂತ ಹಿಂದಿನ ಸ್ಟೂಡೆಂಟ್ಗಳು, ಅವ್ರು ಆಲ್ರೆಡಿ ಎಲ್ಲ ರನ್ನಿಂಗ್ ಅಲ್ಲಿ ಇದ್ರು. ಸೊ ಅವ್ರೊಂದಿಷ್ಟು ಜನ ಬಂದಾಗ ಒಳ್ಳೆ ಪ್ಲಾಟ್ಫಾರ್ಮ್. ನನಗೆ ನಿಜವಾಗ್ಲೂ ನಾನು ತುಂಬಾ ದಿನ ನನಗೆ ಆ ಥಿಯೇಟರ್ ಅಲ್ಲಿ ನನಗೆ ಸ್ಟೇ ಆಗ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ನಂಗೆ ಅಷ್ಟಲ್ಲೇ ಆಫರ್ ಬರೋಕ್ ಶುರು ಆಯ್ತು. ವೆರಿ ನೈಸ್. ಸೊ ನನಗೆ ಆ ಟೈಮಲ್ಲಿ ದುನಿಯಾ ಸೂರ್ಯ ಆಗಿರಬಹುದು ಅಥವಾ ರಾಜೇಂದ್ರ ಬಾಬು ಅವ್ರೊಂದು ಮಾತು ಹೇಳಿದ್ರು ನನಗೆ, ರಾಜೇಂದ್ರ ಬಾಬು ಅವರು, ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ, ನೀವ್ ಯಾಕೆ ಟ್ರೈ ಮಾಡಬಾರ್ದು ಅಂತ. ಸೊ ನಂಗೆ ಕನೆಕ್ಟ್ ಇಲ್ಲ, ಬಟ್ ಟ್ರೈ ಮಾಡ್ಬೋದು. ಎಲ್ಲಿ ಹೋಗಿ ಟ್ರೈ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನ್ ಕೇಳ್ಬೇಕು, ಏನು ಗೊತ್ತಿಲ್ಲ. ನಾನು ಥಿಯೇಟರ್ ಇದ್ದೀನಿ, ಪ್ರಿನ್ಸಿಪಲ್ ನಾಟಕ ಮಾಡುವಂತಾರೆ. ಪ್ರಕಾಶ್ ಬೆಳವಾಡಿ ಸಾರಿತದಲ್ಲಿ ಒಂದಿಷ್ಟು ನಾಟಕಗಳು ನಡೀತಿತ್ತು. ಹೋಗ್ಬಿಟ್ಟು ನಂಗೆ ಥಿಯೇಟರ್ ನಾಟಕ ಮಾಡೋದು, ಅಲ್ಲಿ ನಿಲ್ಬೇಕು, ಇಲ್ಲಿ ಕ್ಯಾಮ್ರಾ ಸೆಟ್ ಇರುತ್ತೆ, ಅದ್ ಮಾತ್ರ ನನಗೆ ಗೊತ್ತಿತ್ತು ಅಷ್ಟೇ. ಆಮೇಲೆ ಒಂದು ಕೆಲಸ ಮಾಡಿದೆ, ಈ ಬಿಂಬ ಅನ್ನೋದು ಒಂದು ಕನೆಕ್ಟ್ ಇತ್ತು ನಮ್ಮ ಥಿಯೇಟರ್ಗೆ. ಅಂಡ್ ಅಶೋಕ್ ಕಶ್ಯಪ್ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರ್ತಾರೆ, ಕ್ಯಾಮ್ರಾಮನ್. ನನ್ನ ಸ್ವಂತ ಕಸಿನ್ ಮನೇಲಿ ಅಂದ್ರೆ ತೀರ್ಥಹಳ್ಳಿಲಿ ಶೂಟಿಂಗ್ ನಡೀತಿತ್ತು. ನಾನು ಆ ಏಜ್ ಅಲ್ಲಿ ಸಾಗರದಲ್ಲಿ ಇರ್ಬೇಕಾದ್ರೆ ಅವ್ರ ಕನೆಕ್ಟ್ ನನ್ನ ಭಾವನ ಹತ್ರ ಆಯ್ತು. ಆ ನಂಬರ್ ತಗೊಂಡು ನಾನು ಹೇಳ್ದೆ, ನಾನು ಸೀರಿಯಲ್ ಮಾಡ್ಬೇಕಂತ ಇದೀನಿ, ನಾನು ಆಕ್ಟ್ ಮಾಡ್ಬೇಕು, ನೀವೇನಾದ್ರು ನಿಮ್ ಸೀರಿಯಲ್ ಮಾಡ್ತಿದೀರ ಅಂತ ನಾನು ಕೇಳ್ಪಟ್ಟೆ, ನಾನು ಬಂದೊಂದು ಆಡಿಷನ್ ಅಟೆಂಡ್ ಮಾಡಬಹುದಾ ಅಂತ ಹೇಳಿ. ಓಕೆ ಫೈನ್, ಆಡಿಷನ್ ಅಟೆಂಡ್ ಮಾಡು ಅಂತ ಹೇಳಿದ್ರು. ಹೋದೆ, ಒಲ್ಲದ್ ಮನ್ಸಿಂದ ಸೆಲೆಕ್ಟ್ ಮಾಡಿದ್ರು. ಏನೋ ಓಕೆ, ಇವ್ರ ಭಾವ ಹೇಳಿದಾರೆ, ಇವ್ರದೇ ಮನೆಗೆ ಶೂಟಿಂಗ್ ಹೋಗ್ತಿದೀವಿ ಅನ್ನೋ ಕಾರಣಕ್ಕೆ. ಬಿಕಾಸ್ ತುಂಬಾ ಸಣ್ಣ ಇದೆ, ನೀವು ಸ್ಕ್ರೀನ್ ಅಲ್ಲಿ ನಿಂತ್ರೆ, ಯಾಕಂದ್ರೆ ತುಂಬಾ ಸಣ್ಣ ಇದ್ರೆ ಸ್ಕ್ರೀನ್ ಅಲ್ಲಿ ಆಲ್ಮೋಸ್ಟ್ ಒಂಚೂರಾದ್ರೂ ತೋರ್ಸಕ್ ಕಷ್ಟ ಆಗತ್ತೆ, ಒಂಚೂರು ದಪ್ಪ ಆದ್ರೆ ಏನೋ ತೋರಿಸ್ಬಹುದು, ಹಂಗಿತ್ತು. ಬಟ್ ಹೋದೆ, ಆದ್ರೂ ಕೊನೆಗೆ ರಿಜೆಕ್ಟ್ ಆಯ್ತು ನನ್ಗೆ ಆ ಕ್ಯಾರೆಕ್ಟರ್. ಅಲ್ಲೊಂದು ಲೀಡ್ ನೆಗೆಟಿವ್ ಮಾಡ್ಬೇಕಾಗಿತ್ತು, ರಿಜೆಕ್ಟ್ ಆಯ್ತು. ಆಲ್ರೆಡಿ ಒಂದಿಷ್ಟು ಕಾಂಟ್ಯಾಕ್ಟ್ಗಳು ಬೆಳೆದಿತ್ತು ಚಾನಲ್ದು, ಅಲ್ಲಿ ಇಲ್ಲಿ ಅವ್ರದ್ದು ಅಂತೆಲ್ಲ. ಮತ್ತೆ ರಿಜೆಕ್ಟ್ ಆದ ತಕ್ಷಣ ಮತ್ತೆ ಬ್ಯಾಂಗ್ಳೂರ್ ಬಂದೆ ತೀರ್ಥಹಳ್ಳಿಯಿಂದ. ಮತ್ತೆ ಹೋಗ್ಬಿಟ್ಟು ಒಂದೆರಡು ಆಡಿಷನ್ ಕೊಟ್ಟೆ. ಈ ಪಾರ್ವತಿ ಪರಮೇಶ್ವರ ಅಂತ ಒಂದಿಷ್ಟು ಸೀರಿಯಲ್ ಬರ್ತಿತ್ತು,
ಹೊಸಬ್ರಿಗೂ ಒಂದು ಅದು platform. ಅಂದ್ರೆ ಕಾಮಿಡಿಯನ್ ಕಾಮಿಡಿ ತುಂಬಾ ವರ್ಷ ರನ್ನಿಂಗ್ ಅಲ್ಲಿ ಇತ್ತು. ಆ ಸೀರಿಯಲ್ ಅಲ್ಲಿ ಒಬ್ರು ಮ್ಯಾನೇಜರ್ ಪರಿಚಯ ಇದ್ರು. ಅವ್ರಿಗೊಂದು ಫೋಟೋ ಕಳಿಸ್ದೆ, ಅಂಕಲ್ ನಾನು ಅಟೆಂಡ್ ಮಾಡ್ಬೇಕಂತಿದ್ದೀನಿ, ನಂಗೆ ಆಡಿಷನ್ ಇದ್ರೆ ಹೇಳ್ತೀನಿ. ಆಡಿಷನ್ ಬೇಡಮ್ಮ, ಒಂದ್ ಸಣ್ಣ ಗೆಸ್ಟ್ ರೋಲ್ ಇದೆ, ಬಂದ್ ಮಾಡಿ ಹೋಗು ಅಂತಂದ್ರು. ಆಕ್ಚುಲಿ ಪಾರ್ವತಿ ಪರಮೇಶ್ವರದಲ್ಲಿ ನಾನು ಒಂದ್ 2-3 ಎಪಿಸೋಡ್ ಹೌದಾ, ನನ್ಗೂ ಕೂಡ ಅದೇ ಫಸ್ಟ್ ಸೀರಿಯಲ್. ಈ ಮಿತ್ರ ಅಂತ ಒಬ್ರು ಆರ್ಟಿಸ್ಟ್ ಇದಾರೆ, ಅವ್ರ ಜೊತೆಗೆ ಹೋಗಿ ಏನೋ ಒಂದು ಕ್ಯಾರೆಕ್ಟರ್ ಬೇಕಿತ್ತು, ಒಂದ್ ಸಾಂಗ್ ಮಾಡ್ಬೇಕಿತ್ತು, ಗಂಗಮ್ಮ ಅಂತ. ಅಯ್ಯೋ ಏನೋ ಒಂದ್ ನನಗೆ ಸ್ಟೇಜ್ ಫಿಯರ್ ಕಮ್ಮಿ. ನೀವ್ ಎಲ್ಲಿ ನಿಲ್ಸಿದ್ರು ನಾನು ಮಾತಾಡ್ತೀನಿ, ಯಾರು ಮುಂದೆ ನಿಲ್ಸಿದ್ರು ಮಾತಾಡ್ತೀನಿ, ಎಷ್ಟೇ 1000 ಜನ ಇದ್ರು ರೋಡಲ್ಲಿ ಒಬ್ಳೆ ಕುಣಿದ್ರು ಕುಣಿದ್ಬಿಡ್ತೀನಿ. ನಂಗೆ ಅದಿರ್ಲಿಲ್ಲ. ಓಕೆ, ಏನೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ಅನ್ನೋ ರೀಸನ್ಗೆ ಹೋದೆ, ಮಾಡ್ದೆ. ಅವ್ರು ಎಲ್ರಿಗೂ ಇಷ್ಟ ಆಯ್ತು, ವಾವ್ ಚೆನ್ನಾಗಿ ತಗೊಂಡಿದ್ಯಾ ಅಂತ. ಅದು ಬ್ಯಾಕ್ ಟು ಬ್ಯಾಕ್ ಅವರು ಇನ್ನೊಂದು ಮ್ಯಾನೇಜರ್ಗೆ ರೆಫರ್ ಮಾಡಿದ್ರು. ಅಲ್ಲಿ ಹೋಗಿ ಒಂದು ಆಡಿಷನ್ ಕೊಟ್ಟೆ. 2010 ಅಲ್ಲಿ ಫಸ್ಟ್ ಸೀರಿಯಲ್, ಡೆಬ್ಯೂ ಸೀರಿಯಲ್ ಅನ್ನೋ ಹಂಗೆ ಲೀಡ್ ನೆಗೆಟಿವ್ ಕ್ಯಾರೆಕ್ಟರ್ ಸೆಲೆಕ್ಟ್ ಆಯ್ತು. ವೆರಿ ನೈಸ್. ಅಲ್ಲಿಂದ ಶುರುವಾಯ್ತು ನನ್ನ ಕೆರಿಯರ್. ಬ್ಯಾಕ್ ಟು ಬ್ಯಾಕ್ ಅಲ್ಲಿಂದ ಡಬ್ಬಿಂಗ್ ಶುರುವಾಯ್ತು, ಡಬ್ಬಿಂಗ್ ಜರ್ನಿ. ಸೊ ಅಲ್ಲೂ ಕೂಡ ಓಕೆ, ನೀವು ಚೆನ್ನಾಗಿ ಮಾಡ್ತೀರಿ, ಕ್ಯಾರೆಕ್ಟರ್ಗೆ ಸ್ವಲ್ಪ ವಾಯ್ಸ್ ಚೇಂಜ್ ಮಾಡಿ ಕೊಡ್ಬಹುದಾ, ಹಂಗೆ ಆಡ್ ಆಗಿರಬಹುದು, ಮಾಡ್ಲಿಂಗ್ ಲೈಫ್ ಆಗಿರಬಹುದು, ಆಂಕರಿಂಗ್ ಆಗಿರಬಹುದು, ಸ್ಕ್ರಿಪ್ಟ್ ಆಗಿರಬಹುದು, ಪ್ರತಿ ಒಂದು ಕೆಲ್ಸನು ಎಲ್ಲ ನೋಡ್ಬಿಟ್ಟು ಬಂದು ಕೂತಿದ್ದೀನಿ ಇಲ್ಲಿ. ವೆರಿ ವೆರಿ ನೈಸ್, ವೆರಿ ನೈಸ್. ಯಾವ ಭಾಷೆಯಲ್ಲಿ ಮಾಡಿದ್ದೀರಾ ಆಕ್ಚುಲಿ? ಆಕ್ಚುಲಿ ಡಬ್ಬಿಂಗ್ ಬಂದಾಗ ಒಂದಿಷ್ಟು ಮಲಯಾಳ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ನನಗೆ ನಿಜ ಹೇಳ್ಬೇಕಂದ್ರೆ ಕನ್ನಡ ಬಿಟ್ರೆ, ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಮಾತಾಡೋ ರೀತಿಲೇ, ಕನ್ನಡ ಬಿಟ್ಟು ನನಗೆ ಪೂರ್ತಿಯಾಗಿ ಯಾವ ಭಾಷೆನೂ ನನಗೆ ಮಾತಾಡಕ್ ಬರಲ್ಲ. ಇಂಗ್ಲಿಷ್, ಹಿಂದಿ ಐ ಕ್ಯಾನ್ ಮ್ಯಾನೇಜ್. ಕರೆಕ್ಟಾಗಿ ಹಿಂದಿ ಇಂಗ್ಲಿಷ್ ಬರೋರು ನಂಗೆ ತಗೊಂಡೇ ಹೊಡಿತಾರೆ ಮಾತಾಡೋದು ನೋಡಿದ್ರೆ. ಕಿಡ್ದಾಗ ಮಾತಾಡ್ತೀನಿ. ಬಟ್ ಡಬ್ಬಿಂಗ್ ಅಂತ ಬಂದಾಗ, ಡಾಕ್ಯುಮೆಂಟ್ರಿ ವಾಯ್ಸ್ ಓವರ್ ಅಂತ ಬಂದಾಗ ಎಲ್ಲಾ ಭಾಷೆಯಲ್ಲೂ ನಾನು ಮಾಡಿದ್ದೀನಿ. ಓಕೆ, ವೆರಿ ನೈಸ್. ಬಟ್ ಅದಾದ್ಮೇಲೆ ಏನಾಯ್ತು? ಅವಾಗ ನಿಮ್ಮ ಅಪ್ಪ ಆಕ್ಸೆಪ್ಟ್ ಮಾಡಿದ್ರಾ? ಬಿಕಾಸ್ ನಾನು ಸೀರಿಯಲ್ ಮಾಡ್ತಿದ್ದಿದ್ದು ನಮ್ಮ ಮನೇಲೆ ಗೊತ್ತಿರ್ಲಿಲ್ಲ. ಅದು ಸೀರಿಯಸ್ಲಿ ಅದೊಂದು ಆಕ್ಚುಲಿ ಸಖತ್ ಕಾಮಿಡಿ ಇತ್ತು. ಸಿಂಧೂರ ಸೀರಿಯಲ್ ರನ್ನಿಂಗ್ ಅಲ್ಲಿ ಇತ್ತು ಸುವರ್ಣದಲ್ಲಿ. ಆಗ್ತಾನೆ ಸುವರ್ಣ ಚಾನಲ್ ಸ್ವಲ್ಪ ಮಟ್ಟಿಗೆ ಪಾಪ್ಯುಲರ್ ಆಗ್ತಾ ಇತ್ತು. ನಂದು ಓಕೆ ಸೀರಿಯಲ್ ಲೀಡ್ ನೆಗೆಟಿವ್ ಇದ್ರಿಂದ ಡೈಲಿ ಬರ್ತಾ ಇತ್ತು. ನನ್ನ ರಿಲೇಟಿವ್ಸ್ ಯಾರೋ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟಿದ್ದಾರೆ, ಪ್ರಿಯಾಂತರ ಇರೋ ಹುಡುಗಿ ಯಾರೋ ಬರ್ತಿದಾರೆ. ಅಯ್ಯೋ ನಮ್ಮ ಅಪ್ಪಂಗೆ ಅಮ್ಮಂಗೆ ಯಾರು ಹೇಳಿಲ್ಲ, ಹೇಳಿದ್ರು ವಾಪಸ್ ಕರ್ಸ್ಕೊಳ್ತಾರೆ. ಗೊತ್ತಿಲ್ಲ, ನಾನು ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತ ಗೊತ್ತಾಗಿದ್ದೆ ಅವ್ರಿಗೊಂದೆರಡು ಸೀರಿಯಲ್ ಮಾಡಿದ್ಮೇಲೆ. ತುಂಬಾಷ್ಟು ಬಾಯ್ಬಿಟ್ಸ್ ಕೇಳಿದ್ರು. ಅಲ್ಲಿವರೆಗೂ ಫುಲ್ ಗುಬ್ಬಚ್ಚಿ ತರ ತರಾನೇ ಆರಾಮ್ಸೆ ಎಷ್ಟೋ ಟೈಮ್ ಮನೆಗೆ ಹೋಗಿರ್ಲಿಲ್ಲ ನಾನು. ಸೊ ಹೋದ್ರೆ ಕಳ್ಸಲ್ಲ, ಬೈತಾರೆ. ಯಾಕಂದ್ರೆ ಟಿಪಿಕಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ, ಇದು ನಿಮ್ಮಂತವ್ರಿಗಲ್ಲ ಹಂಗೆ. ಆಮೇಲೆ ಏನ್ ಗೊತ್ತಾ, ಸುಮ್ನೆನಾದ್ರೂ ಇರೋದಿಲ್ಲ. ಕೆಡ್ದಾಗ ಮಾತಾಡ್ಬಿಟ್ಟು ನನಗೆ ಜಿಗುಪ್ಸೆ ಬಂದ್ಬಿಡ್ತಾರೆ ಆ ಇಂಡಸ್ಟ್ರಿ ಬಗ್ಗೆ. ಇನ್ನೊಂದ್ಸಲ ನಾನು ಹೋಗ್ಲೇಬಾರ್ದು, ಅದಕ್ಕೆ ಹೇಳ್ತಾನೆ ಇರ್ಲಿಲ್ಲ. ಸೊ ಬಂದಾಯ್ತು. ಒಂದ್ 2ನೇ ಸೀರಿಯಲ್ ಬಂಗಾರ ಅಂತ ಮಾಡೋಕ್ ಶುರು ಮಾಡಿದೆ. ತುಂಬಾ ಪಾಪ್ಯುಲಾರಿಟಿ ಇತ್ತು ಆ ಸೀರಿಯಲ್ಗೆ. ನಮ್ಮ ಮನೇಲಿ ಎಲ್ಲ ಆಲ್ಮೋಸ್ಟ್ ಫ್ಯಾನ್ಸ್ ಅವಾಗಿದ್ದೀವಿ ಫ್ಯಾಮಿಲಿ. ಆಕ್ಚುಲಿ ಅಲ್ಲಿ ಸೀರಿಯಲ್ ನೋಡೋದೇ ತುಂಬಾ ಕಮ್ಮಿ ಮಲ್ನಾಡೋರು. ನಿಮ್ಗೆ ಈಗ ಗೊತ್ತಾ, ನಮ್ಮೂರಲ್ಲಿ ಒಂದೇ ಥಿಯೇಟರ್ ಇರೋದು. ಅದು ವಿಷಯ ಅಂತಂದ್ರೆ. ಹೌದಾ? ಅಲ್ಲಿ ಯಾರು ಎಂಟರ್ಟೈನ್ಮೆಂಟ್ ಏನ್ ಮಾಡ್ತಾರೆ ಮತ್ತೆ? ಅದು ಏನೋಪ್ಪ, ನಂಗೆ ಈಗ್ಲೂ ಕೂಡ ನಾನು ಲಾಸ್ಟ್ ಒಂದು ಇಂಟರ್ವ್ಯೂ ನಾನು ಅದನ್ನೇ ಹೇಳಿದೆ, ನಂಗೆ ಅಲ್ಲಿ ಜನಜೀವನ ನೀವು ನಂಬಲ್ಲ. ನನಗೆ ಈಗ್ಲೂ ಕೆಲವೊಂದು ಫುಡ್ ಆಗಿರ್ಬೋದು, ಬದುಕೋ ರೀತಿ ಆಗಿರ್ಬೋದು, ನಂಗೆ ಈಗ್ಲೂ ನನ್ನ ಫ್ಯಾಮಿಲಿದೆಲ್ಲ ತುಂಬಾ ಶಾಕ್ ಆಗುತ್ತೆ. 8:30 ಲಾಸ್ಟ್ ನಿಮ್ಗೆ ಮಲ್ಕೊಂಡ್ಬಿಡ್ತಾರೆ. ಇವಾಗ ಯು ಶುಡ್ ಬಿ ಫೀಲಿಂಗ್ ಅಲ್ವಾ, ನಾನು ಎಷ್ಟು ವರ್ಷ ಅದೇ ಎನ್ವೈರನ್ಮೆಂಟ್ ಅಲ್ಲಿ, ಅದೇ ಡಿಸಿಪ್ಲಿನ್ ಅಲ್ಲಿ ಹೆಂಗ್ ಬಾಳ್ದೆ ನಾನು. ನನಗೆ ಒಂದೊಂದ್ಸಲ ನನ್ನ ಮಗಂಗೆಲ್ಲಾದ್ರೂ ಸ್ಟಿಕ್ ಮಾಡ್ಬೇಕಾದ್ರೆ, ಏನಮ್ಮ ನೀನು ಇಷ್ಟೊಂದು ಸ್ಟಿಕ್ ಮಾಡ್ತಿದ್ದಾಗ, ನನಗೆ ನಮ್ಮ ಮನೇಲಿ ಹಿಂಗೆ ಮಾಡ್ತಿದ್ರಲ್ವಾ, ನಾನು ಹಿಂಗೆ 20 ವರ್ಷ ಅಲ್ಲಿದ್ದೆ ಅಂದ್ರೆ, ನೀವು ಒಂದೇ ಟೈಮ್ಗೆ ಎದ್ದೇಳ್ಬೇಕು. ಬೆಳಗ್ಗೆ ವಿಭೂತಿ ಹೊಡೆದಿಲ್ಲ ಅಂದ್ರೆ ನಿಮ್ಗೆ ಕಾಫಿ ಇಲ್ಲ. ಆಮೇಲೆ ಸ್ನಾನ ಪೂಜೆ ಮಾಡಿದ್ಮೇಲೆ ನಿಮ್ಗೆ ತಿಂಡಿ. ಆಮೇಲೆ ಆ ತಿಂಡಿ ಟೈಮ್ಗೆ ಕರೆಕ್ಟಾಗಿ ಮಾಡಬೇಕು. ಚಿಕ್ಕ ಬಟ್ಟೆ ಹೊಡೆದೇ ಕೂರ್ಬೇಕು, ಇಷ್ಟೇ ತಿನ್ಬೇಕು, ಮಧ್ಯದಲ್ಲಿ ತಿನ್ನೋ ಹಂಗಿಲ್ಲ ಎಲ್ಲನು. ಈ ತರದೆಲ್ಲ ಒಂದಿಷ್ಟು ರೂಲ್ಸ್ ಹಾಕೊಂಡು ಬದುಕ್ತಾರೆ. ಇದು ರೂಲ್ಸ್, ಐ ಮೀನ್ ದೀಸ್ ಆರ್ ರೂಲ್ಸ್ ರಿಯಲಿ ನೈಸ್ ಆಸ್ ಅ ಡಿಸಿಪ್ಲಿನ್. But somewhere don't you think it is like too harsh, or do you feel no it has to be like that? harsh ಅಲ್ಲಿ ಬೆಳೆದು ನಂಗೆ ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ನಿಮ್ಗೆ ಅಭ್ಯಾಸ ಆಗಿದೆ. ಬಟ್ ಕೆಲವರಿಗೆ ಏನಾದ್ರು ಅನ್ರೂಲ್ಡ್ ಆಗಿ ಬದುಕ್ತಿದ್ರೆ, ಆ ಇಂಚು ತಟ್ಟೆ ಮುಟ್ಟೋದು, ಒಬ್ರು ತಿಂದಿದ್ರೆ ಇನ್ನೊಬ್ರು ತಿನ್ನೋದು, ನಂಗೆಲ್ಲ ನೋಡಿದಾಗ ಶೇ ಇವ್ರು ಹೆಂಗ್ ಬದುಕ್ತಾ ಇದಾರೆ. ಕರೋನಾ ಬಂದ್ಮೇಲೆ ಗೊತ್ತಾಯ್ತು ಅದ್ರದ್ದು ವ್ಯಾಲ್ಯೂಸ್ ಎಲ್ಲ. ಓ ಮೈ ಗಾಡ್, ನಮ್ಮ ಮನೇಲಿ ಯಾಕೆ ಈ ರೂಲ್ಸ್ ಮಾಡಿದ್ದಾರೆ ಅಂದ್ರೆ, ಏನ್ ನೋಡಿ, ಒಬ್ರು ಲಾಲಿಪಾಪ್ನ ಈಗಿನ ಮಕ್ಕಳೆಲ್ಲ ನಿಮ್ ಕಾಮನ್. ಅದ್ರಲ್ಲಿ ಶೇರಿಂಗ್, ಕೇರಿಂಗ್, ಮೇಕಿಂಗ್ ಫ್ರೆಂಡ್ಸ್ ಅಂತೆ. ಏನ್ ಶೇರಿಂಗ್, ಕೇರಿಂಗ್, ಮೇಕಿಂಗ್ ಕರೋನಾ ಟೈಮಲ್ಲಿ ಎಲ್ಲ ಗೊತ್ತಾಗ್ತಿತ್ತು. ಅವ್ರ ದೇಹದಲ್ಲಿರುವಂತ ಕೆಲವೊಂದು ಕೆಟ್ಟ ಸೂಕ್ಷ್ಮಾಣುಗಳು ನಮ್ ದೇಹಕ್ಕೆ ಬರ್ತಿತ್ತು. ನಮ್ಗೆ ಅದ್ ಎಷ್ಟೋ ವಿಷಯ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕೆ ರೂಲ್ಸ್ ಅಲ್ಲಿ ಬದುಕ್ತಿದ್ದಾರೆ ನಮ್ಮ ಮನೆಯವರು ಅನ್ನೋದು ನನಗೆ ಆಮೇಲೆ ಗೊತ್ತಾಯ್ತು. ನೀವು ಕಾಲ್ ತೊಳೆದೇ ಒಳಗಡೆ ಹೋಗ್ಬೇಕು. ನೀವು ಅದರ್ವೈಸ್ ಹೋದ್ರೆ, ಅಯ್ಯೋ ನಮ್ಮಮ್ಮನ್ ರೇಡಿಯೋ ಆನ್ ಆಯ್ತು ಅಂದ್ರೆ, ಯಪ್ಪ ಯಾರ್ದು ಈ ಅಮ್ಮನ್ ಬಾಯ್ ಕೇಳೋಕ್ಕಿಂತ ಕಾಲ್ ತೊಳ್ಕೊಂಡು ಹೋಗೋದೇ ನಿಜವಾಗ್ಲೂ. ಅದಕ್ಕಿಂತ ಅಂದ್ರೆ ಕೀಳಕ್
ಆಗ್ತಿರ್ಲಿಲ್ಲ ನಿಮ್ಗೆ. ಯಪ್ಪ ಈ 100 ಪದ ಕೇಳೋದಕ್ಕಿಂತ ಕೈ ಕಾಲು ತೊಳೆದು ಫುಲ್ ತಲೆ ಮೇಲೆ ಹಾಕೊಂಡು ಇವಾಗ ಹೋಗ್ಬಿಡ. ನಿಮ್ ಮಗ ಹೇಗ್ ಹ್ಯಾಂಡಲ್ ಮಾಡ್ತಾನೆ ಆಕ್ಚುಲಿ ನಾನು ನನ್ನ ಮಗಂಗೂ ಈಗ ಅಷ್ಟೇ ರೂಲ್ಸ್ ಮಾಡ್ತಿದ್ದೀನಿ. ಒಂದೊಂದ್ಸಲ ನನಗೆ ಬೇರೆ ಮಕ್ಕಳನ್ನ ನೆನ್ಸ್ಕೊಂಡಾಗ ನನಗೆ ತುಂಬಾ ಬೇಜಾರಾಗತ್ತೆ. ಬಟ್ ನಾನೀಗ ಏನೇ ನಮ್ಮ ಮನೆಯವ್ರನ್ನ ನಾನು ಬ್ಲೇಮ್ ಮಾಡಬಹುದು. ಬಟ್ ಇವತ್ತು ನಾನು ಒಂದು ರೂಲ್ಸ್ ಹಾಕೊಂಡು, ಕೆಲವ್ರು ಹೇಳ್ತಾರೆ ವಾವ್ ನಿನಗೆ ಇಷ್ಟು ಏಜ್ ಆಗಿದೆಯಾ ಗೊತ್ತಾಗಲ್ಲ, ಲುಕ್ ಲೈಕ್ ಹೆಂಗ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ನನಗೆ ನನ್ನ ತಾಯಿ ಕೊಟ್ಟಿರೋ ಗಿಫ್ಟ್. ನಾನು ತುಂಬಾ ನೆನ್ಸ್ಕೋತೀನಿ. ನನ್ನ ತಾಯಿ ಹೋಗಿ 3 ವರ್ಷ ಆಯ್ತು. ನನ್ನ ಅಜ್ಜಿ ಬದುಕಿದ್ದಾಳೆ 93 ವರ್ಷ. ಈಗಲೂ ಕೂಡ ನನ್ನ ಅಜ್ಜಿ ಸ್ನಾನ ಮಾಡಿನೇ ತಿಂಡಿ ತಿಂತಾಳೆ. ಅವಳ ಕೆಲಸ ಅವಳೇ ಮಾಡ್ಕೋತಾಳೆ. 93 ವರ್ಷ ನಡೀತಾ ಇದೆ ಅವಳಿಗೆ. ಸೊ ಅದೆಲ್ಲ ಅನ್ಸುತ್ತೆ ಒಂದ್ಸಲ ಅವ್ರು ಯಾಕೆ ಆ ರೂಲ್ಸ್ ಮಾಡ್ಕೊಂಡು ಬದುಕ್ತಿದ್ದಾರೆ. ಅವ್ರು ಯಾರಿಗೂ ಇವತ್ತಿಗೂ ನಮ್ಮ ಅಜ್ಜಿಗೆ ಡಾರ್ಕ್ ಸರ್ಕಲ್ ಇಲ್ಲ. ನಮಗ್ ನೋಡಿ ಇಷ್ಟಿಷ್ಟಾಗ್ಲ ಡಾರ್ಕ್ ಸರ್ಕಲ್. ಸೊ 10 ಗಂಟೆ ಆದ್ರೂ ಸೋಂಬೇರಿ ತನದಿಂದ ರಿಮೋಟ್ ಹಿಂಗ್ ಹಾಕೊಂಡೇ ಕೂತಿರ್ತೀವಿ. ಆ ಮೊಬೈಲ್ ಮೇಲೆ ನಿಮ್ಗೆ 2 ಅವರ್ ಹೋಗಿದ್ದೇ ಗೊತ್ತಿರಲ್ಲ. ನಿಮ್ ಟೈಮ್ ಕಿಲ್ ಆಗ್ತಾ ಇದೆ. 2 ಅವರ್ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಬಟ್ ಅಲ್ಲಿ ಇವ್ರು ಹಂಗಲ್ಲ. ನನ್ಗೆ ಗೊತ್ತಾಗ್ತಾ ಇದೆ ಯಾಕೆ ಅಲ್ಲಿನ ಜನ ಸಿನಿಮಾಕ್ ಅಡಿಕ್ಷನ್ ಇಲ್ಲ, ಸೀರಿಯಲ್ ಅಡಿಕ್ಷನ್ ಇಲ್ಲ, ಏನೂ ಇಲ್ಲ. ಯಾವ್ದೋ 1-2 ಸೀರಿಯಲ್ ಅವ್ರ ಟೈಮ್ ಪಾಸ್ ನೋಡಿದ್ರ ಅದ್ ಯಾವ ಸೀರಿಯಲ್ ಆದ್ರೂ ಬರ್ಲಿ 8:30 ಮೇಲೆ ನಿಮ್ ಊಟ ಮುಗ್ಸ್ ಮಲ್ಕೊಂಡ್ಬಿಡ್ತಾರೆ. ತಲೆ ಮೇಲೆ ತಲೆ ಬೀಳಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಾರೆ? ಬೆಳಗ್ಗೆ ಅಂತೂ ಆಲ್ಮೋಸ್ಟ್ 5 ಗಂಟೆಗೆಲ್ಲ ಎದ್ಬಿಟ್ಟಿರ್ತಾರೆ. ನಿಮಗೆ ಸೊ ದೇ ಸ್ಟಾರ್ಟ್ ಅರ್ಲಿ and then end the day. 5 ಗಂಟೆ ಮೇಲೆ ಹೊಸ್ಲು ತೊಳಿಯಲ್ಲ. ನನಗೆ ಆಕ್ಚುಲಿ 5 ಗಂಟೆ ಅಂದ್ಬಿಟ್ರೆ ಕೂಗೋಕ್ ಶುರು ಮಾಡ್ಬಿಡ್ತಾ ಇದ್ರು. 5 ಗಂಟೆ ಆಯ್ತು ಎದ್ದಿಲ್ಲ, ಹೊಸ್ಲು ತೊಳೆದಿಲ್ಲ, ಸೊ ರಂಗೋಲಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹಂಗಿರ್ತಾ ಇತ್ತು. ಆ ರೂಲ್ಸ್ ಅಲ್ಲಿ ಬದುಕೋದೇ ಒಂದ್ ಚಂದ. ಬಟ್ ಅದ್ರ ವ್ಯಾಲ್ಯೂಸ್ ನನಗೆ ಇವಾಗ ಗೊತ್ತಾಗ್ತದೆ. ಅಂದ್ರೆ ಮೇ ಬಿ ಆಫ್ಟರ್ ಕೋವಿಡ್ ಅನ್ಸುತ್ತೆ ಎಲ್ಲಾರ್ಗು ಒಂದ್ ಸ್ವಲ್ಪ ಅದ್ರ ರಿಲೇಶನ್ಶಿಪ್ ವ್ಯಾಲ್ಯೂಸ್ ನಮ್ಗೆ ಗೊತ್ತಾಯ್ತು. ಹಳೆ ಕಾಲದಲ್ಲಿ ಕಾಲ್ ಏನಕ್ಕೆ ತೊಳ್ಕೊಂಡ್ ಬನ್ನಿ ಅಂತ ಹೇಳ್ತಿರೋ ನಮಗೆ ಕೋವಿಡ್ ಅಲ್ಲಿ ಟೈಮ್ ಅಲ್ಲಿ ಗೊತ್ತಾಯ್ತು ಅಲ್ವಾ? ಆಮೇಲೆ ಜಾಯಿಂಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ಅವಾಗ ಗೊತ್ತಾಯ್ತು ಅಂತ ಅನ್ಸುತ್ತೆ. ಇಲ್ಲ, ನನಗೆ ಈಗ್ಲೂ ಗೊತ್ತಾಗ್ತಾ ಇದೆ. ಬಿಕಾಸ್ ನಾವೆಲ್ಲ ಸ್ವಾರ್ಥಿಗಳಾಗಿ ಬದುಕ್ತಾ ಇದೀವಿ. ಸೆಲ್ಫಿಶ್. ನೀವು ಪ್ರತಿಯೊಬ್ಬ ವ್ಯಕ್ತಿನ ನೋಡಿ, ನಾನು ನನ್ನ ಮಗ ಗಂಡ, ಮೂರನೇವ್ರು ಇಲ್ಲ. ಮಗು ಏನ್ ಕಲಿತಾ ಇದೆ, ಮಗುಗ್ ಸಂಬಂಧದ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಮಗು ನಮ್ಮನ್ನು ಕೂಡ ಮನೇಲಿ ಹಾಕ್ಬಿಟ್ಟು ಬಿಟ್ಟು ದೇಶ ಹೋಗ್ತಾ ಇದೆ. ಹಿಂದಿನವ್ರದ್ದು ಹಂಗಿರ್ಲಿಲ್ಲ. ನೀವ್ ಏನೇ ಓದ್ಕೊಳ್ಳಿ, ನಿಮ್ ಮನೆಯವ್ರನ್ನ ನೋಡ್ಕೋಬೇಕಾ, ಕಟ್ಪಾಡು ನಿಮ್ಗೆ ಅದಿಲ್ಲ ಇವಾಗ್ನವ್ರಿಗೆ ಕಟ್ಪಾಡು. ಬಟ್ ಪ್ರತಿ ಒಂದು ವ್ಯಾಲ್ಯೂನು ನಾನು ಖಂಡಿತವಾಗ್ಲು ನನ್ಗೆ ಎಷ್ಟೇ ಬ್ಲೇಮ್ ಮಾಡಬಹುದು ನನ್ನ ಫ್ಯಾಮಿಲಿನ, ನಾನು ಹೇಗ್ ಬೆಳೆದೆ ಅಂತ ಆಗ ಮಾಡ್ತಿದ್ದೆ. ಬಟ್ ಈಗ ಇಲ್ಲ. ನನಗೆ ಎಲ್ಲದ್ರದ್ದು ಮೌಲ್ಯ ಅರ್ಥ ಆಗಿದೆ. ಸೊ ಏನಾದ್ರೂ ಕಲ್ತೆ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಬಟ್ ವಾಟ್ ವಿ ಸ್ಟೆಪ್ ಐ ಮೀನ್ ಸ್ಟಾಪ್ ಆನ್ ದ ಕಾನ್ವರ್ಸೇಷನ್. ಅಪ್ಪಂದು ಮತ್ತೆ ಅಮ್ಮಂದು ರಿಯಾಕ್ಷನ್ ಹೆಂಗಿತ್ತು ನಿಮ್ಮನ್ನ ಟೆಲಿವಿಷನ್ ಅಲ್ಲಿ ನೋಡ್ಮೇಲೆ? ಓ ಮೈ ಗಾಡ್, ನಿಜವಾಗ್ಲೂ ಯಾವ ಲೆವೆಲಿಗೆ ನನ್ನನ್ನು ಟ್ರೀಟ್ ಮಾಡಿದ್ರು ಅಂದರೆ ಏನೋ ಅಪರಾಧ ಮಾಡಿ ಬಂದಿದ್ದೀನಿ ಅನ್ನೋ ಥರದ್ರಲ್ಲೇ ಅವ್ರದ್ದು ರಿಯಾಕ್ಷನ್ ಇತ್ತು. ಅವ್ರಿಗೂ ಅದು ನಾನು ಟೆಲಿವಿಷನಲ್ಲಿ ಬಂದಿರೋ ಭಯ ಇಲ್ಲ. ಮದ್ವೆ ಹೆಂಗ್ ಮಾಡೋದು, ಟಿವಿಲಿ ಕಾಣಿಸ್ಕೋತಾ ಇದ್ದಾಳೆ, ಊರವರೆಲ್ಲ ಆಡ್ಕೋತಾರೆ, ಆ ಮಾಡೋದು ನೆಗೆಟಿವ್ ಕ್ಯಾರೆಕ್ಟರ್, ಹುಡುಗನ ಎಲ್ಲಿಂದ ತರೋದು. ಅಯ್ಯೋ, ನಾನ್ ಅನ್ಕೊಂಡೆ ಗುರು ಯಾರ್ಯಾರಿಗೆ ಏನೇನು ಲೈಫಲ್ಲಿ ಚಿಂತೆ ಇರುತ್ತೆ, ನಮ್ಮ ಅಪ್ಪ ಅಮ್ಮಂಗೆ ಈ ಚಿಂತೆ ಅಲ್ಲಪ್ಪ. ತುಂಬಾ ಹಾರಿಬಲ್ ಅಂಡ್ ಟೆರಿಬಲ್ ಫ್ಯಾಮಿಲಿ ಆಕ್ಚುಲಿ ಅನಿಸ್ತಾ ಇತ್ತು ನನಗೆ. ಬಟ್ ಹೌ ಡಿಡ್ ಯು ಹ್ಯಾಂಡಲ್ ದಟ್ ಸಿಚುವೇಶನ್? ಹೇಳ್ದೆ, ಕೊನೆಗೆ ಒಪ್ಕೊಂಡೆ. ಹೌದು, ಅದು ನಾನೇ ಮಾಡ್ತಿರೋದು. ಬಟ್ ನಿಮ್ಗೆ ಕೇಳಿದ್ರೆ ಬಿಡಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ಬೇಕಾದ ಪರಿಸ್ಥಿತಿ ಬಂತು. ಬಟ್ ನನಗೆ ಹಂಗಂತ ಅದನ್ನ ಡ್ರಾಪ್ ಔಟ್ ಮಾಡೋಕ್ ನನಗೆ ಇಷ್ಟ ಇಲ್ಲ. ನೀವು ನನ್ನನ್ನು ಆಕ್ಸೆಪ್ಟ್ ಮಾಡಬೇಕು. ನಾನಂತೂ ಖಂಡಿತವಾಗ್ಲೂ ಬಿಡೋ ಪರಿಸ್ಥಿತಿ ಇಲ್ಲ. ಬೇಡ ಅಂದ್ರೆ ನಾನು ಮನೆಗೆ ಬರಲ್ಲ. ನಾನು ಮನೆಗೆ ಬರಲ್ಲ ಅಂತ ನಾನು ಯಾವಾಗ ಹೇಳಿದ್ನೋ ನಮ್ಮ ತಂದೆ ತಾಯಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಅಪ್ಪನ ರಿಯಾಕ್ಷನ್ ಹಾಗಿತ್ತು. ದೆನ್ ಫೈನಲಿ ದೇ ಆಕ್ಸೆಪ್ಟೆಡ್ ಯು. ಅಂಡ್ ಆಮೇಲೆ ಏನಾಯ್ತು? ಹೌ ಡಿಡ್ ಇಟ್ ಗೋ? ಆಕ್ಚುಲಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಒಂದ್ 2-3 ವರ್ಷ ಸುಮ್ಮನೆ ಇದ್ರು. ಒಂದು ಮಗಳು ಮದುವೆ ಏಜಿಗೆ ಬರ್ತಿದ್ದಾಳೆ ಅಂತ ಅಂದ್ಮೇಲೆ ಎಲ್ಲಾ ತಂದೆ ತಾಯಿಗೂ ಇರೋ ಟೆನ್ಷನ್ ಅವ್ರಿಗೂ ಇತ್ತು. ಹುಡುಗನ ಹುಡ್ಕೋಕ್ ಶುರು ಮಾಡಿದ್ರು. ಸೊ ಯಾರನ್ನೇ ಕೇಳಿದ್ರು, ನಿಮ್ ಮಗಳು ಟಿವಿಲಿ ಬರ್ತಾಳೆ, ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾಳೆ, ಸೀರಿಯಲ್ ಸಿನಿಮಾ ಮಾಡೋರ್ಗೆ ಒಬ್ಬನೇ ಗಂಡ ಅಲ್ಲ, ಡಿವೋರ್ಸ್ ಕೇಸ್, ಈ ತರದೆಲ್ಲ ಜಾಸ್ತಿ ಮಾತುಗಳು ಕೇಳಿ ಬರ್ತಾ ಇತ್ತು. ಇವಾಗ ನಿಮಗೆ ಊರ್ನಲ್ಲಿ ಇರೋರು ನಾವು ಹೇಳ್ತೀವಿ, ನೀವು ಬ್ರಾಡ್ ಆಗಿ ಥಿಂಕ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಯಾಕೆ ನೀವು ಮೀನ್ ಮೈಂಡೆಡ್ ಅಲ್ಲಿ ಬದುಕಿದೀರಾ, ನಿಮ್ ಅಸಂಪ್ಷನ್ ಬೇಡ ಅಂತ. ಬಟ್ ಅಲ್ಲಿನ ಸಮೂಹದ ಮಧ್ಯೆ ಅವ್ರು ಬದುಕ್ತಿರ್ಬೇಕಾದ್ರೆ ಅವ್ರ ಮೆಂಟಾಲಿಟಿನೂ ಹಾಗೆ ಇರುತ್ತೆ. ನಾನು ಅದನ್ನ ತಪ್ಪು ಅಂತ ಹೇಳಿಲ್ಲ. ಓಕೆ ಫೈನ್, ಹುಡುಕಿ ಯಾರು ಒಪ್ಕೋತಾರ ನಾನು ಮದ್ವೆ ಆಗ್ತೀನಿ, ನನಗೆ ಹಂಗೇನಿಲ್ಲ. ಬಟ್ ನನ್ನ ಕೆರಿಯರ್ನ ನಾನು ಡಿಸ್ಕಂಟಿನ್ಯೂ ಮಾಡಲ್ಲ ಅನ್ನೋದು ನನ್ನ ಕಂಡೀಷನ್ ಇತ್ತು. ಅಷ್ಟೇ ನನ್ನ ಕಂಡೀಷನ್. ನನಗಿನ್ ಆಸ್ತಿ ಇರಬೇಕು, ಕಾರ್ ಇರಬೇಕು, ನಂಗೆ ಅದೆಲ್ಲ ನೋ ರಿಸ್ಟ್ರಿಕ್ಷನ್, ನೋ ಕಂಡೀಷನ್ಸ್, ನನಗೆ ಹಿಂಗೆ ಇರಬೇಕು ಅಂತಿಲ್ಲ. ಬಟ್ ಯಾರು ಒಪ್ಕೊಳ್ತಿರ್ಲಿಲ್ಲ. ಸೊ ಅದ್ ನಮ್ಮ ಅಪ್ಪ ಅಮ್ಮ ಆಕ್ಚುಲಿ ತುಂಬಾ ಟೆನ್ಷನ್ ಇತ್ತು, ಸಿಕ್ಕಾಪಟ್ಟೆ. ಮತ್ತೆ ಊರ್ ಕಡೆ ಎಲ್ಲ ಇನ್ನು ಕ್ಯಾಸ್ಟಿಸಮ್ ಅನ್ನೋ ಪದ್ಧತಿ ಹೋಗಿಲ್ಲ ಇನ್ನ. ಅಲ್ಲಿ ನಿಮ್ಗೆ ಕ್ಯಾಸ್ಟ್ ಅಲ್ಲೇ ಮದ್ವೆ ಮಾಡ್ಬೇಕು, ಬೇರೆ ಕ್ಯಾಸ್ಟ್ ಮಾಡ್ಕೊಂಡು ಮನೇಲಿ ರೆಡಿ ಇರಲ್ಲ. ನನಗೆ ಅದೇ ಅನ್ಸುತ್ತೆ, ಅಯ್ಯೋ ನಾವು ಅಂದ್ರೆ ಏನ್ ಹೇಳಿ, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಹಂಗೆ ಯೋಚನೆ ಮಾಡ್ಬೇಕಾ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ಬೇಕಂತ ಅನ್ಸುತ್ತೆ. ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ನಾವೆಲ್ಲರೂ ಒಂದೇ, ಎಲ್ಲರ ಮೈಯಲ್ಲಿ ಕೊಯ್ದ್ರು ಒಂದೇ ಬ್ಲಡ್ ಬರೋದು.
ಫ್ಯಾಮಿಲಿ ಬಗ್ಗೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಪಾಪ ನಮ್ಮನ್ನ ಸಾಕಿ ಬೆಳೆಸ್ಬಿಟ್ಟಿದ್ದಾರೆ, ಕ್ಯಾಸ್ಟ್ ಅಯ್ಯೋ ನಾವು ಅವ್ರಿಗೆ ಇನ್ನೇನು ಕೊಡೋದು ಗಿಫ್ಟ್, ಕ್ಯಾಸ್ಟ್ ಅಲ್ಲೇ ಮದ್ವೆ ಆಗೋಣ. ಮದ್ವೆ ಆಗೋಣ ಅಂತ. ಸೊ ಈ ತರದ ಒಂದಿಷ್ಟು ಗೊಂದಲಗಳ ನಡುವೆ ನಾನು ಬದುಕ್ತಾ ಇದ್ದೆ. ನನ್ನ ಮನಸ್ಸಿನ ಹೊಡೆದಾಟಗಳ ಜೊತೆ ಜಾಸ್ತಿ ಇತ್ತು ನನಗೆ. ಹ್ಮ್. ನಮ್ಮಮ್ಮಂಗೆ ತೋಚಿದ್ ಒಂದೇ, ಓಕೆ ಯಾರು ಒಪ್ಕೋತಾ ಇಲ್ಲ. ನನಗೊಬ್ರು ಫ್ರೆಂಡ್ ಇದ್ರು, ತುಂಬಾ ವರ್ಷದ ಫ್ರೆಂಡ್ಶಿಪ್ ಆಗಿತ್ತು ಡಿಗ್ರಿಯಿಂದ. ನಮ್ಮ ತಾಯಿ ಅವರನ್ನು ನೋಡಿದ್ರು, ಸೇಮ್ ಕ್ಯಾಸ್ಟ್ ಆಗಿತ್ತು. ಹೋಗಿ ನಮ್ಮ ತಾಯಿನೇ ಡೈರೆಕ್ಟ್ ಆಗಿ ಅವ್ರಿಗೆ ಅಪ್ರೋಚ್ ಮಾಡಿದ್ರು, ನನ್ ಗಂಡಂಗೆ ನೋಡಪ್ಪ ನನ್ ಮಗಳನ್ ಮದ್ವೆ ಆಗ್ತೀಯಾ, ಅವಳು ಇಂಡಸ್ಟ್ರಿಯಲ್ಲಿ ಇದ್ದಾಳೆ, ನೀವಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸು, ನಿಮಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸೊ ನೀವಿಬ್ರು ಅರ್ಥ ಮಾಡ್ಕೊಂಡ್ರೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. So that means you and your husband were already a friends before, is it? Childhood friends? ಚೈಲ್ಡ್ಹುಡ್ ಇಲ್ಲ, ನಮ್ಮಿಬ್ರದ್ದು ಲೆಟರ್ ಫ್ರೆಂಡ್ಶಿಪ್. Oh, ಕುಶಲವೇ ಕ್ಷೇಮವೇ. ಹೌದಾ? Tell me more about it. ನೋಡೇ ಇಲ್ಲ ಒಬ್ರು ಮುಖ, ಒಬ್ರ ಬಗ್ಗೆ ಒಬ್ರು ಸಖತ್ ಗೌರವ ಆಯ್ತು. ಒಂದ್ 2-3 ವರ್ಷ ನನಗೆ ಅವ್ನು ಯಾರು ಅವನಿಗೆ ನಾನ್ ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ. 20 ವರ್ಷದ ನನಗೆ 17ರಲ್ಲಿ ಪರಿಚಯ ಆಗಿದ್ದು, 20 ವರ್ಷದ ನಂತರ ಅವ್ರ ಮುಖ ನೋಡಿದ್ದು. ಸೊ ನಮ್ಮಮ್ಮಂಗ್ ನಂಗೆ ಅನ್ಸ್ಬಿಟ್ಟಿದೆ ಅವ್ರ ಬಾಂಡಿಂಗು, ಅವ್ರು ಬರೆಯೋ ಪತ್ರ, ಆ ಕೇರಿಂಗು, ಪ್ರತಿಯೊಂದು ನೋಡಿ ನಮ್ ತಾಯಿಗೆ ಅನ್ಸುತ್ತೆ. So ಅಂದ್ರೆ ಅವಾಗ್ಲಿಂದನೇ ಜಸ್ಟ್ ಲೈಕ್ ಅ ಕ್ಯಾಶುಯಲ್ ಫ್ರೆಂಡ್ಶಿಪ್ ಆಗಿ ಲೆಟರ್ಸ್ ಬರೀತಾ ಇದ್ರಾ? Okay. ನಾವು ಅಂದ್ರೆ ಅವಾಗೆಲ್ಲ ಒಂದ್ ಸ್ವಲ್ಪ ಒಂದ್ ಟ್ರೆಂಡ್ ಇತ್ತು, ಓಕೆ ಪೆನ್ ಫ್ರೆಂಡ್ ಅಂತ ಹೇಳಿ ಮಾಡ್ಕೊಳ್ತಿದ್ವಿ. ಆತರ ಎಲ್ಲ. ನಾನು ಜರ್ನಲಿಸಂ ಸ್ಟೂಡೆಂಟ್ ಆಗಿದ್ರಿಂದ ಸ್ಟೇಟ್ ಲೆವೆಲ್ ಪೇಪರ್ಗೆ ಆರ್ಟಿಕಲ್ ಬರೀತಾ ಇದ್ದೆ, ಲೋಕಲ್ ಮ್ಯಾಗಝಿನ್ಗೆ ಬರೀತದೆ. ಅವ್ರು ಲಿಟ್ರೇಚರ್ ಸ್ಟೂಡೆಂಟ್, ಅವರು ಕೂಡ ಸ್ಟೇಟ್ ಲೆವೆಲ್ ಪೇಪರ್ಗೆ ಆರ್ಟಿಕಲ್ ಬರೀತಾ ಇದ್ರು. ಕನ್ನಡ ಪ್ರಭದಲ್ಲಿ ಕಾಲೇಜು ರಂಗ ಅಂತ ಬರ್ತಾ ಇತ್ತು. ಅವರು ಒಂದಿನ ಒಂದು ಆರ್ಟಿಕಲ್ ತುಂಬಾ ಚೆನ್ನಾಗಿ ಬರ್ದಿದ್ರು. ಅಕ್ಷರ ಒಂದೊಂದು ಮುತ್ತು ಜೋಡಿಸ್ದಂಗಿತ್ತು, ಒಂದೊಂದು ಪದಗಳು ಕೂಡ. ಸೊ ಅಂದ್ರೆ ಪ್ರತಿಯೊಂದು ಪದಕ್ಕೂ ಅರ್ಥ ಆಯ್ತು. ನಾನೇ ಒಂದು ಲೆಟರ್ ಹಾಕ್ದೆ, ನಿಮ್ದು ತುಂಬಾ ಚೆನ್ನಾಗಿತ್ತು ಆರ್ಟಿಕಲ್, ಸೊ ಚೆನ್ನಾಗಿ ಬರೆದ್ರಿ, ಇದೇ ತರ ಬರೀತಾರೆ. ಆ ಫ್ರೆಂಡ್ಶಿಪ್ ನಮ್ ಕಂಟಿನ್ಯೂ ಆಗೋಯ್ತು. ನೋಡಿದೇನೆ ಲೆಟರ್ ಅಲ್ಲಿ ಇವತ್ ಯಾವ ಆರ್ಟಿಕಲ್ ಬರೋದ್ರಿ, ಯಾವ ಬುಕ್ಸ್ ಓದಿದ್ರಿ, ಯಾವ ವಿಷಯದ ಬಗ್ಗೆ ತಿಳ್ಕೊಂಡ್ರಿ, ಈ ತರದ್ ಒಂದಿಷ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದ್ರ ಬಗ್ಗೆ ನಮ್ಮ ಮಧ್ಯ ಏನೂ ಇರ್ಲಿಲ್ಲ, ಒಳ್ಳೆ ಗೌರವ ಆಯ್ತು ನಮ್ಮ ಇಬ್ರು ಮಧ್ಯ. ಅದನ್ನ ನಮ್ಮಮ್ಮ ಐಡೆಂಟಿಫೈ ಮಾಡ್ಬಿಟ್ಟು, ನೀವು ಟೈಮ್ ತಗೊಳ್ಳಿ, ಬಟ್ ತುಂಬಾ ಯೋಚನೆ ಮಾಡಿ ಅಂತ ಹೇಳಿದ್ರು. ನನ್ ಗಂಡ ಅಕ್ಸೆಪ್ಟ್ ಮಾಡಿದ್ರು. ಬಟ್ ಆಲ್ ಆಫ್ ಎ ಸಡನ್ ಫ್ರೆಂಡ್ ನ ಮದ್ವೆ ಆಗ್ತಿ ಅಂದ್ರೆ ರಿಯಾಕ್ಷನ್ ಹೆಂಗಿರ್ಬೇಕು? ನಾನು ನಮ್ಮ ಮಮ್ಮಗೆ, ಆಯ್ತು ಮಮ್ಮಿ ನೀನ್ ಹೇಳ್ದಂಗೆ ಆಗ್ಲಿ, ಬಟ್ ನಾನು 1 ವರ್ಷ ಟೈಮ್ ತಗೋತೀನಿ. ಆ 1 ವರ್ಷದಲ್ಲಿ ನನಗೆ ಪ್ರೀತಿ ಚಿಗುರು ಹೊಡಿಲೇ ಇಲ್ಲ ಅಂದ್ರೆ ಫ್ರೆಂಡ್ಶಿಪ್ ಆಗಿ ಉಳಿಸ್ಕೊಂಡು ಬೇರೆ ಟ್ರೈ ಮಾಡ್ತೀನಿ ಅಂತ ಹೇಳ್ದೆ. ಓಕೆ, ನಾವಿಬ್ರು ಒಟ್ಟಿಗೆ ಓಡಾಡೋದ್ರಿಂದ, ಕೂತ್ ಮಾತಾಡೋದ್ರಿಂದ ಇನ್ನೊಂದಿಷ್ಟು ನಮ್ ಸಂಬಂಧ ಗಟ್ಟಿ ಆಗ್ತಾ ಹೋಯ್ತು. ಒಂದು ಸಣ್ಣದಾಗಿ ರಿಂಗ್ ಚೇಂಜ್ ಮಾಡ್ಕೊಂಡು ಫಿಕ್ಸ್ ಅಂತ ಮಾಡ್ಬಿಟ್ಬಿಟ್ರು. ಆದ್ರೆ ನನ್ ಗಂಡಂಗ್ ಒಂದು ಕಂಡೀಷನ್ ಹಾಕಿದೆ, ನಮ್ಮಿಬ್ರು ಮದುವೆ ಸರಿ ಬರ್ಲಿಲ್ಲ, ಡಿವೋರ್ಸ್ ಮಾಡ್ಕೊಂಡ್ಬಿಡೋಣ. ಅಯ್ಯೋ, ಮದುವೆಗಿನ ಮುಂಚೆನೆ. ಅಂದ್ರೆ ನಿಮಗೆ ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ಅಯ್ಯೋ ಮನೆಯವ್ರಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಾ, ಅದು ಲೈಫಾ? ಆ ತರದೆಲ್ಲ ಏನೇನೋ ಗೊತ್ತಲ್ಲ. ಒಂದು 20 to 23 ನಿಮ್ ತಲೆಯಲ್ಲಿ ಏನ್ ಓಡ್ತಿರುತ್ತೆ? ಸ್ವತಂತ್ರವಾಗಿ ಹಾರಾಡ್ಬೇಕು, ನನ್ ದುಡ್ಡಲ್ಲೇ ತಿನ್ಬೇಕು, ನನ್ ದುಡ್ಡಲ್ಲೇ ಬದುಕ್ಬೇಕು, ನಾನು ಹಿಂಗೆ ಇರ್ಬೇಕು, ರೂಲ್ಸ್ ಹಾಕೊಂಡ್ ಬದುಕ್ತಾ ಇರ್ತೀವಿ. ಆ ತರದ ಮೆಂಟಾಲಿಟಿ. ಓಕೆ, ನನ್ ಗಂಡ ಅಯ್ಯೋ ಪಾಪ ಏನೋ ಕೇಳ್ತಾರೆ, ಆಯ್ತು ಅಂತೆಲ್ಲ. ಸೊ ಅದು ನೋಡಿದ್ಮೇಲೆ ಮದ್ವೆನೂ ಆಗೋಯ್ತು. ನಾನ್ ಪೀಕ್ ಅಲ್ಲಿ ಇರ್ಬೇಕಾದ್ರೆ ಅಶ್ವಿನಿ ನಕ್ಷತ್ರ ರನ್ನಿಂಗ್ ಅಲ್ಲಿ ಇತ್ತು, ಮದ್ವೆನೂ ಆಯ್ತು, ಎಲ್ಲ ಅಶ್ವಿನಿ ನಕ್ಷತ್ರ ಮಾಡ್ಬೇಕಾದ್ರೆ ಮದ್ವೆ ಆಗಿದೆ. ಹೌದೌದು, ಆಟ ತುಂಬಾ ಪೀಕ್ ಅಲ್ಲಿ ಇದ್ದೆ, ಯಾವ್ದಕ್ಕೂ ಟೈಮೇ ಇರ್ಲಿಲ್ಲ. ಅಟ್ ದಿ ಸೇಮ್ ಟೈಮ್ ಒಂದು ಪೀರಿಯಡ್ ಅಲ್ಲಿ 7 ಸೀರಿಯಲ್ ಮಾಡ್ತಾ ಇದ್ದೆ, ಡಬ್ಬಿಂಗ್ ಮಾಡ್ತಿದ್ದೆ. ಬೆಳಗ್ಗೆ ಒಂದ್ ಸ್ಲಾಟ್, ಮಧ್ಯಾಹ್ನ. ಸೊ ಈ ತರ ಬೆಳಗ್ಗೆ ಅಮ್ಮ ನಿನಗಾಗಿ ಸೀರಿಯಲ್ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಬಿಡಿಸ್ಕೊಂಡು ತಂಗಾಳಿಗೆ ಹೋಗ್ತಾ ಇದ್ದೆ. ಸೊ ಸಂಜೆ ಬರೋದ್ರಲ್ಲಿ ಡಬ್ಬಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಓ ಮೈ ಗಾಡ್, ಈ ತರದೆಲ್ಲ ಮ್ಯಾನೇಜ್ ಮಾಡ್ತಾರೆ. ಅಂಡ್ ನಾನು ಇಷ್ಟಪಟ್ಟು ನನ್ನ ಕೆರಿಯರ್ ನಾನು ತಗೊಂಡ್ ಹೋಗ್ತಾ ಇದ್ದೆ. ನಂಗೆ ನನ್ನ ಕೆರಿಯರ್ ಅಲ್ಲಿ ಬಂದವನೇ ನನ್ ಗಂಡ. ಸೊ ನಾನು ಅನ್ಕೊಂಡೆ, ಓಕೆ ಇವನ್ ತುಂಬಾ ರೂಲ್ಸ್ ಮಾಡ್ತಾನೆ, ಫ್ರೆಂಡ್ಸ್ ಆಗಿ ಮಾತ್ರ ನೋಡಿರ್ತೀವಿ, ನಮ್ಗೆ 24/7 ಇದ್ದಾಗ ಮಾತ್ರ ಒಬ್ರು ಕ್ಯಾರೆಕ್ಟರ್ ಒಬ್ರು ಗೊತ್ತಾಗೋದು. ಅಂಡ್ ನಾನ್ ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು ಇತ್ತು ಲೈಫಲ್ಲಿ. ಬಟ್ ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿ ನಾನು ಅವನಿಂದ ಲೈಫಲ್ಲಿ ಕಲ್ತಿದ್ದೀನಿ. ಅಂಡ್ ನನ್ನ ಕೆರಿಯರ್ಗೆ ಒಂದು ಬಿಗ್ ಮಾರಲ್ ಸಪೋರ್ಟ್ ಅಂದ್ರೆ ನನ್ನ ಗಂಡ ಅಂಡ್ ನನ್ನ ಅಕ್ಕ. ನಾನು ಇಂಡಸ್ಟ್ರಿ ಬರೋದಕ್ಕೆ ನನ್ನ ಅಕ್ಕ ಕಾರಣ. ಓಕೆ ನೀನ್ ಹೋಗು, ನೀನ್ ಮಾಡ್ತೀಯಾ, ಫ್ಯಾಮಿಲಿ ಏನ್ ಹೇಳ್ತಾರೆ ಆಮೇಲೆ ಎದುರಿಸೋಣ, ನಾನಿದ್ದೀನಿ ಅಂತ ನಮ್ಮ ಅಕ್ಕನ ಧೈರ್ಯ. ಬಟ್ ಅವಳು ಮದ್ವೆ ಆಗಿ ಅವಳ ಕೆರಿಯರ್ ಅವಳು ನೋಡ್ಕೊಂಡು ಅವಳು ದುಬೈಲ್ ಸ್ಟೇ ಮಾಡಿದಾಳೆ ಇವಾಗ. ಬಟ್ ಈಗ್ಲೂ ಕೂಡ ನಾನು ಏನಾದ್ರು ಈ ತರ ಬಂದು ನಿಮ್ ಜೊತೆಗೆ ಮಾತಾಡ್ತೀನಿ, ಅಥವಾ ಎಲ್ಲೋ ಒಂದ್ ಕಡೆ ಡಬ್ಬಿಂಗ್ ಕರೆದ್ರೆ ಹೋಗ್ತೀನಿ, ಎಲ್ಲೋ ಒಂದ್ ಕ್ಯಾರೆಕ್ಟರ್ ಮಾಡ್ತೀನಿ, ಒಂದ್ ಆಡಿಗೆ ಒಪ್ಕೋತೀನಿ ಅಂದ್ರೆ ನನ್ನ ಗಂಡನೇ ಕಾರಣ. ಈಗ್ಲೂ ಕೂಡ ಈ ಶೋಗ್ ಬರೋಕ್ಕೂ ಮುಂಚೆ ನನ್ನ ಗಂಡ ಕೋರ್ಟಿಗೆ ಹೋದ್ರು, ನನ್ನ ಕಳಿಸ್ಬಿಟ್ಟು ನನ್ನ ಮಗನ ಕರ್ಕೊಂಡ್ಬಂದು ಅವ್ರಿಗೆ ಹೋಗಿದ್ದಾರೆ, ಮನೆಯೆಲ್ಲ ನೋಡ್ಕೋತೀನಿ, ನೀನ್ ಮುಗಿಸ್ಕೊಂಡ್ ಬಾ ಚೆನ್ನಾಗಿ ಅಂತೇಳಿ. ಆ ತರದ ಒಂದು ಏನೋ ಒಂದು ಬಿಗ್ ಸಪೋರ್ಟ್ ಅಂದ್ರೆ ಅದಕ್ಕೆ ನನ್ನ ಗಂಡನೇ ಕಾರಣ. That's so important. I think one fulfill ಆಗ್ಬೇಕು ಒಂದು ಡ್ರೀಮ್ಸ್ ಅಂತ ಅಂದಾಗ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಇರಬೇಕು, whether it is a husband or a wife. ಹೌದೌದು ಅಲ್ವಾ? I think hand in hand it has to go. ಕರೆಕ್ಟ್. ಏನಕ್ಕೆ ನಾನು ನನ್ನ ಲೈಫ್ ಬಗ್ಗೆ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಈಗ ನಿಮ್ಗೆ ಗೊತ್ತು ಈಗಿನ ಜನರೇಷನ್ ಅಲ್ಲಿ ಡಿವೋರ್ಸ್ ಅನ್ನೋದು ಜಾಸ್ತಿ ನಡೀತಾ ಇದೆ. ಬಿಡಿ, ನಮ್ದು ಇಂಡಸ್ಟ್ರಿ ನಿಮ್ಗೆ ಸೆಕೆಂಡರಿ ಆಗೋಯ್ತು, ಯಾಕಂದ್ರೆ ನಿಮಗೆ ಟೈಮ್ ಕರೆಕ್ಟ್ ಆಗಿರೋದಿಲ್ಲ, ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದ್ ಕಡೆ. ಕಾಮನ್ ಪೀಪಲ್ ಎಲ್ಲಿ ಹೋಗಿ ಲೈಫ್ ನಿಲ್ತಿದೆ ಗೊತ್ತಾ?
ಸೊ ಸಣ್ಣ ಪುಟ್ಟ ವಿಚಾರಕ್ಕೂ ನಿಮ್ಗೆ ಡಿವೋರ್ಸ್ಗಳಾಗ್ತಾ ಇದೆ, ಸಂಬಂಧದ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಗಂಡನ ಹತ್ರ ಕೆಲವೊಂದು ಕೇಸಸ್ ಎಲ್ಲ ನಾನು ಕೇಳ್ತಾ ಇರ್ತೀನಲ್ಲ, ಹಿಂಗೆ ಆಗ್ಬಿಟ್ರೆ ಮುಂದಿನ ಪೀಳಿಗೆ ಎಲ್ಲ ಉಳಿಯತ್ತಾ, ಅವ್ರ ವಂಶ ಬೆಳೆಯತ್ತಾ, ಅಫೇರ್ಸ್ಗಳು. ಸೊ ಹಂಗ ಆಗ್ತಾ ಇದೆ. ಬಟ್ ಇಲ್ಲಿ ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ಮದುವೆ ಆಗೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಒಬ್ರಿಗೊಬ್ರಿಗೆ ಹೊಂದಿಕೊಂಡು ಹೋಗೋದು, ಹೊಂದಾಣಿಕೆ. ಓಕೆ, ಅವನೇನೋ ಇವತ್ತು ನಿಮ್ಗೆ ಟೈಮಿಗೆ ಕರೆಕ್ಟಾಗಿ ಬರಲಿಲ್ಲ, ಅಡುಗೆ ಮಾಡೋಕ್ಕಾಗಿಲ್ಲ, ಬಟ್ 330 ಕಾಲನು ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು, ಯಾವತ್ತೋ 4 ದಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಅವ್ರನ್ನ ಅಲ್ಲಿ ಗೆಳಿಬಾರ್ದು, ಅವ್ರ ಮೇಲೆ ಕೈ ಮಾಡಬಾರ್ದು. ಅಥವಾ ಅವನು 330 ಕಾಲ ನಿಮ್ ಜೊತೆ ಚೆನ್ನಾಗಿದ್ದು, ಯಾವತ್ತೋ ಒಂದಿನ ಗಂಡ ಅದನ್ನ ನಿಮ್ಮ ಮೇಲೆ ಕೈ ಮಾಡ್ತಾನೆ, ಅವ್ನು ಯಾವತ್ತೂ ಹೊಡಿತಾನೆ ಅಂತಲ್ಲ, ಏನೋ ಸಮ್ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಕೂತ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬಗೆಹರಿಯುತ್ತೆ. ಐ ಥಿಂಕ್ ಮೇ ಬಿ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ಮದುವೆ ಆಗಿ ಇನಿಷಿಯಲ್ ಡೇಸ್ ಮಾತ್ರ ದೇ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್, ಬಟ್ ಆ ಫನ್ ನ, ಆ ಎಕ್ಸೈಟ್ಮೆಂಟ್ ನ ಲೈಫ್ ಲಾಂಗ್ ಇಡಲಿಲ್ಲ ಅಂದಾಗ್ಲೇನೆ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಯಾಕೆಂತ ಹೇಳಿದ್ರೆ, ಈಗ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ನನಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಆ ಶಾಲಿನಿ ಅಲ್ಲಿ ಹೋಗೋಣ, ಆ ಎಕ್ಸೈಟ್ಮೆಂಟ್ ನಿಮ್ಗೆ 3 ವರ್ಷನೂ ಹಂಗೆ ಇರುತ್ತಾ? ಇರಲ್ಲ. ಒಂದು ಒಳ್ಳೆ ಬಾಂಧವ್ಯಾಗಿ ಉಳ್ಕೊಡುತ್ತೆ. ಆ ಶಾಲಿನಿ ಎಲ್ಲಿದ್ದೀರಾ, ಬರ್ತೀರಾ ಅನ್ನೋದಕ್ಕೆ ಬರುತ್ತೆ. ಹೌದು, ಬನ್ನಿ ಅನ್ನೋದಿರಲ್ಲ. ನಾನು ಹೇಳೋದು, ನಿಮಗೆ ಯಾವುದೇ ರಿಲೇಶನ್ಶಿಪ್ ಆದ್ರೂ ಅಷ್ಟೇ, ನಿಮಗೊಂದು ಸ್ಟಾರ್ಟಿಂಗ್ ಅಲ್ಲಿ ಮದುವೆ ಆದಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇವಾಗ ಕೆಲವ್ರು ಹೇಳ್ತಾರೆ ನೋಡಿ, ಹೆಂಡತಿ ಆದೋಳು ಗಂಡ ಆದನು, ಮದುವೆ ಹೊಸದಲ್ಲಿ ನನ್ನ ತುಂಬಾ ಚೆನ್ನಾಗಿ ತಿರುಗಿಸ್ತಾ ಇದೆ, ನಾನು ತುಂಬಾ ಕಡೆ ಕರ್ಕೊಂಡು ಹೋಗ್ತಾ ಇದೆ, ತುಂಬಾ, ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಬೇಕಾಗಿರುತ್ತೆ, ನಿನಗೆ ಏನ್ ಇಷ್ಟ ಕಷ್ಟ ಅಂತ ತಿಳ್ಕೊಳಕ್ ಟೈಮ್ ಬೇಕಾಗಿರುತ್ತೆ. ಆ ತರ ಖುಷಿ ಪಡಿಸೋದ್ರಿಂದ ಒಬ್ರಿಗೊಬ್ರಿಗೆ ಹೊಂದ್ಕೊಳ್ಳೋಕೆ ಟ್ರೈ ಮಾಡ್ತೀರಾ. ಆ ರೀಸನ್ಗೋಸ್ಕರ ನಿಮ್ಗೆ ಟೈಮ್ ನಾವು ತುಂಬಾ ಕೊಡ್ತಾ ಇರ್ತೀವಿ. ಬರ್ತಾ ಓಕೆ ಫೈನ್, ನೀ ನನಗೆ ಹೊಂದ್ಕೊಂಡಿದ್ಯಾ, ಅವ್ನು ನನಗೆ ಹೊಂದ್ಕೊಂಡಿದ್ದಾನೆ ಅಂತ ಆದ್ಮೇಲೆ ಅವ್ರವ್ರ ಕೆಲಸದ ಕರ್ತವ್ಯ ಮಾಡ್ಲೇಬೇಕು, ಜೀವನ ಗ್ರೋ ಆಗ್ಬೇಕು, ನಿಮ್ಮ ಮುಂದಿನ ಪೀಳಿಗೆಗೆ ಏನಾದ್ರು ಕೂಡಿಟ್ಕೋಬೇಕು. ನಾಳೆ ಬೇಡ, ನಾಡ್ದಿಗಾದ್ರೂ ನೀವು ಒಂಚೂರಾದ್ರೂ ಕೂಡಿಟ್ಕೋಬೇಕು. ಸೊ ಆ ತರದನ್ನ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ಅವ್ನ್ ಮುಂಚೆ ಟೈಮ್ ಕೊಡ್ತಿದ್ದ, ಪ್ರೀತಿ ಮಾಡ್ಬೇಕಾದ್ರೆ ಇದ್ದಿದ್ದ ಟೈಮ್ ಈಗ ಯಾಕೆ ಕೊಡಲ್ಲ, ಈಗ ಯಾಕಿಲ್ಲ ಅಂತ ಹೇಳಿದ್ರೆ ಆಗ ಬಿಟ್ಟು ಹೋಗುತ್ತೋ. ಆ ಸಂಬಂಧ ಇನ್ನು ಬೇರೆ ಊರು ಇರಲ್ಲ, ಗಟ್ಟಿಯಾಗಿರಲ್ಲ. ಒಂದ್ ಸಂಬಂಧ ಗಟ್ಟಿಯಾಗೋದೆ ಮದ್ವೆ ಆದ್ಮೇಲೆ, ತಿಳ್ಕೊಂಡಾದ್ಮೇಲೆ. ಅದನ್ನ ಯಾರು ನಮ್ಮವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು ನೀವು ಫೈನಲ್ ಆಗಿ ಬಂದ್ ತಲುಪೋದೆ ಡಿವೋರ್ಸ್ ಅಂತ ಅನ್ನೋ ಪದಕ್ಕೆ. ಬಟ್ ಅದು ಆಗ್ಬಾರ್ದು ಶಾಲಿನಿ, ಆಗ್ಬಾರ್ದು. ಹೀಗೆ ಆಗ್ಬಿಟ್ರೆ ನಮ್ಮ ಮಕ್ಕಳು ಏನು ಕಲಿಯಲ್ಲ. ಈಸಿ, ಮದ್ವೆ ಮಾಡ್ಕೊ, ಡಿವೋರ್ಸ್ ಕೊಡು, ಹೋಗ್ತಾ ಇರು. ಈಗ ಜಡ್ಜ್ ಕೂಡ ಹಂಗೆ ಆಗ್ಬಿಟ್ಟಿದ್ದಾರೆ. ಯಾಕೆ ಸುಮ್ನೆ ಲಾಂಗ್ ಆಗಿ ಎಳಿತೀರಾ, ಅತ್ಲಾಗ ಅವ್ರ ಅಪ್ಪ ಅಮ್ಮಂಗೂ ಗೋಲ್ಡ್ ಜಾಸ್ತಿ ಕೊಟ್ಬಿಟ್ಟು ಕಳಿಸ್ತಾ ಇರಿ. ನಾನು ನಿಜವಾಗ್ಲೂ ನನ್ನ ಗಂಡನ ಹತ್ರ ಕೆಲವೊಂದು ಕೇಸಸ್ ಕೇಳ್ತಾ ಇರ್ತೀನಿ. ಅವರು ಕೂಡ ಈಗ ಮುಂಚಿನ ತರ 6 ತಿಂಗಳು 3 ತಿಂಗಳು ಟೈಮೇ ಕೊಡಲ್ವಂತೆ. ಇವಾಗ ವಿತಿನ್ ಬೇಕು ಅಂದ್ರೆ 1 ವೀಕ್ ಅಲ್ಲೇ ಆಗೋಗುತ್ತೆ. ಇವಾಗಿಲ್ಲ, 1 ವೀಕ್ ವಿತಿನ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳು 6 ತಿಂಗಳು 3 ತಿಂಗಳು ಕೊಡ್ತಾ ಇದ್ರು ಗೊತ್ತಾ. ಒಂದು ಅವಕಾಶ ಕೊಡ್ಲಿ, ಮನ ಬದಲಾವಣೆ ಆಗುತ್ತೋ ಏನೋ, ಅವ್ರ ಹಿಂದಿನ ಪ್ರೀತಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೋ ಏನೋ. ಈಗ ನಿಮ್ಗೆ ಅವಕಾಶ ನೆನ್ಪು ಮಾಡ್ಕೊಳ್ಳೋದು ಅದೆಲ್ಲ ಈ ಪದಗಳು ಕೇಳಕ್ಕೆ ಹೇಳಕ್ ಅಷ್ಟೇ ಚೆನ್ನಾಗಿರುತ್ತೆ. ನಿನಗ್ ನಾನು ಇಷ್ಟ ಇಲ್ವಾ, ನನಗಿನ್ನೊಂದು ಅಫೇರ್ ಇದೆ, ನಿನಗಿನ್ನೊಂದು ಅಫೇರ್ ಇದೆ, ಹೋಗ್ತಾ ಇರೋದಷ್ಟೇ ಲೈಫಲ್ಲಿ. ಅದು ಎಷ್ಟು ದಿನ ಉಳಿಯುತ್ತೆ ಗೊತ್ತಿಲ್ಲ. ನನ್ನ ಮಗುನ ನಾನು ಹೆತ್ತಿದ್ದೀನಿ, ಅದ್ರ ಲೈಫ್ ನಾನು ರೂಢಿ ಮಾಡಿದ್ದೀನಿ, ಎಲ್ಲೊಂದ್ ಕಡೆ ಬೋರ್ಡಿಂಗ್ ಅಲ್ಲಿ ಬಿಡ್ತೀನಿ, ಅದಿನ್ನೊಂದ್ ಕಡೆ ಬೆಳ್ಕೊಡತ್ತೆ. ಹಂಗೆ ಆಗ್ತಾ ಹೋದ್ರೆ ನಮ್ಮ ಕಲ್ಚರ್ ಉಳ್ಕೊಳ್ಳಲ್ಲ. ನಾವೇನು ನಮ್ತನ, ನಮ್ಮ ಮನೆತನ, ನನ್ನ ಅಪ್ಪ ಅಮ್ಮನ ಬಗ್ಗೆ, ನನ್ನ ಅಜ್ಜಿ ತಾತನ ಬಗ್ಗೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ, ನನ್ನ ಸಂಪ್ರದಾಯ, ನನ್ನ ಅರ್ಥೋಡೆ, ಅದ್ ಯಾವ್ದು ಉಳ್ಕೊಳ್ಳಲ್ಲ ಶಾಲಿನಿ. ಅದೇನ್ ಗೊತ್ತಾ, ಈಗ ನಾನು ಏನ್ ಮಾತಾಡ್ತಿದ್ದೀನಿ ನಿಮ್ ಜೊತೆ ಹೀಗೆ ಕೂತು, ಆತರ ಕೇಳೋದಿಕ್ಕೆ ನೋಡೋದಿಕ್ಕೆ ಅಷ್ಟೇ ಮಾತ್ರ ಇರುತ್ತೆ, ಅಷ್ಟೇನೆ. ಇನ್ನೇನು ಸಿಗೋದಿಲ್ಲ ನಮ್ ಲೈಫ್. ಹಂಗ್ ನೋಡ್ಕೊಂಡ್ರೆ ನಾವು ಹಳೆ ಕಾಲದ ವ್ಯಾಲ್ಯೂಸ್ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದೋಸ್. ನಮ್ಮ ಅಪ್ಪ ನಮ್ಮಮ್ಮ, ನಮ್ಮ ಅಜ್ಜಿ ತಾತ ಮಾಡ್ಕೊಂಡಿದ್ ಬಂದಿರೋ ವ್ಯಾಲ್ಯೂಸ್ ನಮ್ಗೆ ಬರಲ್ಲ. ನಾವ್ ಮಾಡ್ಕೊಂಡ್ ಬಂದಿರೋದ್ ವ್ಯಾಲ್ಯೂಸ್ ಈವನ್ 20% ನಮ್ಮ ಮಕ್ಳಿಗಿರಲ್ಲ. ನನಗ್ ಗೊತ್ತಿಲ್ಲ ಬೇರೆಯವ್ರು ಹೆಂಗ್ ಬದುಕ್ತಿದಾರೆ, ನನಗ್ ಗೊತ್ತಿಲ್ಲ. ನನಗೆ ಆ ಮೌಲ್ಯ ಎಲ್ಲ ತಿಳಿದ್ಮೇಲೆ ನನ್ನ ಅಜ್ಜಿ ತಾತ, ನನ್ನ ಅಪ್ಪ ಅಮ್ಮ ಏನ್ ರೂಲ್ಸ್ ಹಾಕೊಂಡು ಬದುಕ್ತಿದ್ರು, ಅವ್ರು ಯಾವ ರೀತಿ ಬದುಕ್ತಿದ್ರು, ನಾನು ಈ ತರ ಈಗ್ಲೂ ನಾನು ಅದೇ ತರ ಬದುಕೋದಿಕ್ ಇಷ್ಟಪಡ್ತೀನಿ. ಎಕ್ಸಾಂಪಲ್, ನನ್ನ ತಾಯಿ, ನನ್ನ ತಂದೆ, ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಾಳ್ಗಸ ಹೊಡಿಯೋರು. ನಾವು ಹಂಗೆ ಮನೆ ದಾಟಿ ಹೋಗ್ಬಾರ್ದು, ಶನಿ ಇರ್ತಾನೆ, ಅದು ಒಳ್ಳೆ ಲಕ್ಷಣ ಅಲ್ಲ. ಒಳ್ಳೆ ಕೆಲ್ಸಕ್ಕೆ ಹೋಗ್ತೀರಾ, ನೀವು ಕಾಲೇಜ್ಗೆ ಹೋಗ್ತಿದ್ದೀರಾ, ಸಮಯ ಸಂದರ್ಭ ಹೇಗೋ ಏನೋ, ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ಅಂತ ಹಾಳ್ಗಸ ಹೊಡೆದು ಬಾಗ್ಲು ಉದ್ಬಿಟ್ಟು ನಮ್ಮನ್ನ ಮನೆಯಿಂದ ಆಚೆ ಕಳಿಸೋರು. ಅಂದ್ರೆ ನಿಮಗದೊಂದು ಸಂಪ್ರದಾಯ ಅಂಡ್ ಸಂಸ್ಕೃತಿಯಾಗಿ ಬೆಳೆಯುವಂಥದ್ದು. ಅದನ್ನ ನಾನು ಈಗಲೂ ಮಾಡ್ತೀನಿ. ನನ್ನ ಗಂಡ ಕೋರ್ಟ್ಗೆ ಹೋಗೋ ಮುಂಚೆ, ನನ್ನ ಮಗು ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ, ಫಸ್ಟ್ ನಾನು ಮನೆ ಹೊಸಲು ದಾಟೋಕ್ಕೂ ಮುಂಚೆ ಹಾಳ್ಗಸ ಹೊಡೆದು ಬಾಗ್ಲನ್ನ ತೊಳೆದ್ಬಿಟ್ಟೇನೆ ನಾನು ಹೊಸಲು ದಾಟೋದು. ಆಯ್ತಾ? ಸೊ ಆ ತರದ ಒಂದಿಷ್ಟು ರೂಲ್ಸ್ ಗಳನ್ನ ನಾನು ಈಗಲೂ ಇಟ್ಕೊಂಡಿದ್ದೀನಿ. ಮನೆ ಒಳಗಡೆ ಬಾಚಲ್ಲ, 6 ಗಂಟೆ ಆದ್ಮೇಲೆ ನಾನು ದೀಪ ಹಚ್ಚಲ್ಲ, ಅಷ್ಟೊಳಗಡೆ ಏನ್ ರೂಲ್ಸ್ ಇದೆ. ಅಂಡ್ ಸೀಸನ್ ವೈಸ್ ಬಂದಾಗ ಮಡಕೆಗಳಲ್ಲಿ ಅಡುಗೆ ಮಾಡ್ತೀನಿ, ರಿಫೈನ್ಡ್ ಆಯಿಲ್ ತಿನ್ನಲ್ಲ, ಪ್ಲಾಸ್ಟಿಕ್ ಪದ ಬಳಕೆ ಅಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ನಾನ್ ಸ್ಟಿಕ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ಸ್ ಐಟಮ್ಸ್ ತರಲ್ಲ, ಪ್ರತಿಯೊಂದನ್ನು ತರ್ತೀನಿ, ತೊಳಿತೀನಿ, ಹಿಟ್ಟು ಹಾಕ್ಸ್ಕೊಂಡ್ ಬರ್ತೀನಿ. ನನ್ನ ಮನೆಗೆ ಅಂತಾನೆ ಆಲ್ಮೋಸ್ಟ್ ನನ್ನ ಸಮಯನ ಮೀಸಲಾಗಿಟ್ಟಿರ್ತೀನಿ ನಾನು.
Okay. ಸೊ ಆ ತರದ ನನ್ನ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಯಾಕಂದ್ರೆ ನಾನು ಮಾಡೋದ್ರಿಂದ ನನ್ನ ಮಗು ಕಲಿಯುತ್ತೆ. ನಾನೇ ಪಾರ್ಟಿ ಪಬ್ಬು ಅಂತ ಮಿನಿ ಹಾಕೊಂಡು ನಾನು ತಿರುಗಿದ್ರೆ ನಾಳೆ ನನ್ನ ಮಗ ಏನ್ ಕಲಿತಾನೆ? ನನ್ನ ಮಗ ನನ್ನ ತಾಯಿನೇ ಇಷ್ಟೊಂದು ಮಾಡಿದಾಳೆ, ಇನ್ನು ನನಗೆ ಬರೋ ಹೆಂಡತಿ ಬಿಕ್ನಿ ಹಾಕೊಂಡು ಬರುವಂತ ಹೆಂಡತಿ ಬರ್ಲಿ ಅನ್ನೋದು ಅವನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ನನ್ನ ಅಪ್ಪ ಅಮ್ಮ ಮಾಡೋದನ್ನ ನಾನು ನೋಡ್ಕೊಂಡು ಬೆಳ್ಕೊಂಡು ಬಂದಲ್ವಾ, ಯಾಕೆ ಅವ್ರ ರೂಲ್ಸ್ ಅಲ್ಲಿ ಬದುಕ್ತಾ ಇದ್ರು. ಒಂದು ಹೆಲ್ದಿ ಲೈಫ್ ನಿಮ್ಗೆ ಆ ಬೇಗ ಮಲಗೋದಾಗಿರ್ಬೋದು, ಒಳ್ಳೆ ಪದಾರ್ಥಗಳನ್ನ ತಿಂದು ಮಲಗೋ. ಈಗ ನಿಮ್ಗೆ ಏನ್ ಗೊತ್ತಾ, ವಾರಕ್ಕಾಗೋಷ್ಟು ತರಕಾರಿ ಕಟ್ ಮಾಡಿಸ್ಕೊಂಡ್ಬಿಡೋದು, ಫ್ರಿಜ್ ಅಲ್ಲಿ ಹಾಕೊಂಡ್ಬಿಡೋದು, ಆಯ್ತಾ. ಸೊ ಅದಾದ್ಮೇಲೆ ಸಾರು 2 ದಿನಕ್ಕಾಗೋಷ್ಟು ಮಾಡ್ಬಿಡೋದು. ಒಂದ್ ತಿಳಿ ಸಾರು ಅನ್ನ, ರೆಡಿಮೇಡ್ ಪಾಪಡು, ರೆಡಿಮೇಡ್ ಉಪ್ಪಿನಕಾಯಿ ಹಾಕಕ್ ಬರಲ್ಲ, ಒಂದ್ ಹಪ್ಳ ಮಾಡಲ್ಲ. ನಿಮ್ಗೆ ಪ್ರತಿಯೊಂದನ್ನು ನಾವು ಹತ್ರ ಎಲ್ಲ ಕೂತು ಮಾಡೋದ್ರಿಂದ ನಮ್ಮ ಹತ್ರ ಇರೋದು ಒಂದಿಷ್ಟು ಭಾಷೆಗಳು ಇಂಪ್ರೂವ್ ಆಗ್ತಿತ್ತು. ಅಪ್ಪ ಅಮ್ಮನ ಜೊತೆ ಏನೇನೋ ಹೊಸತನ ಕಲಿತಿದ್ವಿ, ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋತಾ ಇದ್ವಿ. ನಿಮ್ಗದು ಇಲ್ವೇ ಇಲ್ಲ. ಇವಾಗ ಒಟ್ಟಿಗೆ ಕೂತು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಐ ಮೀನ್ ಒಂಥರ ನನ್ ಮೈಂಡ್ ಅಲ್ಲಿ ಇವಾಗ ಏನ್ ನೋಡ್ತಿದೆ ಗೊತ್ತಾ, ವಾಟ್ ಯು ಟಾಕಿಂಗ್, ವಾಟ್ ಐ ಸಿ ಯು ಟುಡೇ. ನಿಮ್ ಮನ್ಸಲ್ಲಿ ಏನಿದೆ, ವಾಟ್ ಯು ಆರ್ ಲಿವಿಂಗ್ ಅ ಲೈಫ್, ಬಟ್ ವಾಟ್ ಐ ಸಿ ಯು ಆಸ್ ಅ ಮಾಡರ್ನ್ ಪ್ರಿಯಾ. ಓಕೆ, so it shows me very clearly, buddy, it is not about what we wear, but what is there inside us alwa. Adu ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ಟೆ ನೋಡಿ ಅಳಿಬಾರ್ದು ಅಂತ ಹೇಳ್ತಾರೆ ಗೊತ್ತಾ. ಈಗ ನಾನು ಮಾಡಾಗಿ ಬಟ್ಟೆ ಹಾಕಿದ ತಕ್ಷಣ ನಾನು ಪಬ್ ಗರ್ಲ್, ಅಥವಾ ಇವಳು ತುಂಬಾ ಕುಡಿತಾಳೆ, ಅಡ್ಗೆ ಮಾಡಲ್ಲ, ಸೊ ಶಿ ಇಸ್ ಅ ಸ್ಮೋಕ್ ಗರ್ಲ್, ಆ ತರ ಎಲ್ಲ ಮಾತಾಡೋದು ತಪ್ಪು. ನಾನು ಹೇಳೋದು, ಬಟ್ಟೆ ಅನ್ನೋದು ನಿಮ್ಮ ಇಷ್ಟ ಕಷ್ಟ ಮಾತ್ರ, ಬದುಕೇ ಬೇರೆ, ಬಟ್ಟೆ ಬೇರೆ, ಆಯ್ತಾ. ನಿಮ್ಗೆ ಹೇಗೆ ಇಷ್ಟನೋ ಆತರ ಬಟ್ಟೆ ಹಾಕೋಬಹುದು. ಬಟ್ಟೆ ಹಾಕೊಂಡಿದ್ ಮಾತ್ರಕ್ಕೆ ನಾನು ಹಾಗಿರ್ತೀನಿ ಅಂತಲ್ಲ. ಸೊ ನೀವ್ ಎಲ್ಲಿ ರೂಲ್ಸ್ ಹಾಕೊಂಡು ಬದುಕ್ತೀರ, ನಿಮ್ಮ ಸಂಬಂಧ ಉಳಿತಾ ಹೋಗುತ್ತೆ. ಈಗ ನಾನಾಗಿದ್ದು ಲವ್ ಮ್ಯಾರೇಜ್ ಅಂದ್ರೆ ನನ್ನ ಫ್ರೆಂಡ್ ನ ಮದ್ವೆ ಆಗಿದ್ದು. ನನ್ನ ಫ್ರೆಂಡ್ಶಿಪ್ಗೆ 20 ವರ್ಷ ಕಳೆದಿದೆ. ನನ್ನ ಮದ್ವೆ ಆಗಿ 13 ವರ್ಷ ಕಳೆದಿದೆ, ಆಯ್ತಾ. ನನ್ನ ದಾಂಪತ್ಯ ಜೀವನಕ್ಕೆ ನನ್ನ ಮಗ ಇದ್ದಾನೆ, ಅಂಡ್ 6 ವರ್ಷ ಕಳೆದಿದೆ ಅವನು ಹುಟ್ಟಿ. ಸೊ ನಾವ್ ಹೇಗ್ ಬೇಕೋ ಹಾಗೆ ಬದುಕ್ಬೋದು ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ನಾನ್ ನಿನ್ ಮದ್ವೆ ಆಗಿದ್ದೀನಿ, ನೀನೇನ್ ಹೀಗ್ ಮಾತಾಡ್ತೀಯ, ನೀನು ಕೆಲಸ ಮಾಡ, ಹಾಗೆ ಮಾಡ್ಬಾ. ನನಗೆ ಈಗ್ಲೂ ಭಯ ಇದೆ, ನನ್ನ ಗಂಡನ ಮೇಲೆ ಗೌರವ ಇದೆ. ಓಕೆ, ಅವ್ನು ಊಟಕ್ಕೆ ಬಂದ್ಬಿಡ್ತಾನೆ, ಊಟಕ್ಕೆ ಬಂದ್ಬಿಟ್ರೆ ಉಪವಾಸ ಇರ್ಬೇಕಾದ್ರೆ ನಾನು ಈಗಲೂ ಅಡ್ಗೆ ಮಾಡಿ ಬಂದಿದ್ದೀನಿ. ಆ ಸಂಬಂಧ ಉಳಿಸ್ಕೊಳ್ಳೋದು ನಿಮ್ಗೆ ಗೌರವ. ನನ್ನ ಮೇಲೆ ಇರೋ ಏನಾಗುತ್ತೆ, ಅಭಿಮಾನ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನನ್ನ ಹೆಂಡತಿ ಶೋಕ್ ಹೋಗೋ ಟೈಮ್ ಆದ್ರೂ ಕೂಡ ಅಡ್ಗೆ ಮಾಡಿ ನಾನು ಆಚೆ ತಿನ್ನಬಾರ್ದು ಅನ್ನೋ ಕ್ಯಾನ್ಸರ್ ಅವಳಿಗಿದೆ ಅಂತ ಹೇಳಿ. ಸೊ ರಾತ್ರಿ ನಾವು 3 ಜನನು ಡೈನಿಂಗ್ ಟೇಬಲ್ ಇದೆ, ಟಿವಿ ನೋಡಲ್ಲ, ಮೊಬೈಲ್ ನೋಡಲ್ಲ, ಡೈನಿಂಗ್ ಟೇಬಲ್ ಯೂಸ್ ಮಾಡಲ್ಲ, ಕೆಳಗಡೆ ಚಕ್ಲು ಬಟ್ಟೆ ಹೊಡೆದು ಚಕ್ಕಣ ಹಾಕಿ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. Oh my God, that's so beautiful. ಬಿಕಾಸ್ ಮಗು ಕಲಿಯೋದಿದೆ. ಓಕೆ, ಒಂದು ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮ ಕೂತು ನಾವ್ ಹೀಗೆ ಊಟ ಮಾಡ್ಬೇಕು, ನಾವ್ ಹೀಗೆ ಬದುಕ್ಬೇಕು, ಟಿವಿ ನೋಡ್ಬಾರ್ದು ಅಂದ್ರೆ ಮಗು ತಲೆಲಿ ಉಳಿಯುತ್ತೆ. ಅವನದನ್ನ ಅವ್ನ ಮಕ್ಕಳಿಗೆ ರೂಲ್ಸ್ ಮಾಡ್ತಾ ಹೋಗ್ತಾನೆ. ರೂಲ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಮೌಲ್ಯ, ಡಿಸಿಪ್ಲಿನ್ ಎಕ್ಸಾಕ್ಟ್ಲಿ ಉಳಿಸ್ಕೊತಾ ಹೋಗ್ತಾನೆ. ಒಂದ್ ಸಂಬಂಧಕ್ಕೆ ಅವನ ಹತ್ರ ಒಂದು ವ್ಯಾಲ್ಯೂ ಇರುತ್ತೆ. ನಾನೇ ಮೊಬೈಲ್ ನೋಡ್ಕೊಂಡು ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ತಿನ್ನೋದು, ಗಂಡ ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ಊಟ ಮಾಡೋದು, ಮಗು ಏನ್ ಬೇಕು ಅದನ್ನ ತಿನ್ನೋದು, ಅದಾಗ್ಬಿಟ್ರೆ ಅವ್ನಿಗೊಂದು ಡಿಸಿಪ್ಲಿನ್ ಇರಲ್ಲ ಲೈಫಲ್ಲಿ. ಆಗೇನಾಗುತ್ತೆ, ಅವ್ನು ಎಲ್ಲೋ ಓದ್ಕೊಂಡು ಪರದೇಶ ಹೊರಟೋಗ್ತಾನೆ. ನಮ್ಮ ಪಾಡಿ ಏನಾಗುತ್ತೆ, ವೃದ್ಧಾಶ್ರಮ ಅಂತ ಇನ್ನು ಈಗ 10 ಇದೆ, ನೆಕ್ಸ್ಟ್ ನಮ್ಮ ಏಜ್ ಆಗೋಷ್ಟೊತ್ತಿಗೆ 50 ಆಗ್ಬಿಡತ್ತೆ. ನಮ್ಮನ್ನ ತಗೊಂಡೋಗಿ ಅಲ್ಲಿ ಹಾಕ್ತಾನೆ ಅಷ್ಟೇ. ಈ ಸಂಬಂಧಕ್ಕೆ ನಾನು ಎಲ್ಲಿ ಅವ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತೀನಿ. ಊಟ ಮಾಡ್ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಓದಿಸ್ಬೇಕಾದ್ರೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅಡ್ಗೆ ಮಾಡ್ಬೇಕಾದ್ರೆ ನನ್ನ ಜೊತೆ ಕೆಲ್ಸಕ್ಕೆ ಹಾಕೋತೀನಿ. ಅವನ ಜೊತೆ ನಂಗೊಂದು ಭಾವನೆ ಬೆಳೀತಾ ಹೋಗುತ್ತೆ. ಸೊ ಅವ್ನು ನನ್ ಜಾಸ್ತಿ ಅಟ್ಯಾಚ್ಡ್ ಆಗಿರ್ತಾನೆ. ಅವ್ನ ವಯಸ್ಸಾದ ಕಾಲಕ್ಕೆ ನನ್ನನ್ನು ಕೂಡ ವೃದ್ಧಾಶ್ರಮಕ್ಕೆ ಬಿಡೋಕೆ ಇಷ್ಟ ಪಡಲ್ಲ. ಆ ಪ್ರೀತಿ ಇರುತ್ತೆ ಅವನ ನಡುವೆ. ಸೊ ನಾನು ಎಲ್ಲಿ ಅವನು ಮೌಲ್ಯಕ್ಕೆ ನಾನು ವ್ಯಾಲ್ಯೂ ಕೊಡ್ತಾ ಹೋಗ್ತೀನಿ, ಪ್ರತಿ ಒಂದು ಭಾವನೆಗಳು ಹುಟ್ಕೋತಾ ಹೋಗುತ್ತೆ ನಮ್ಮ ನಡುವೆ. ಅಂದ್ರೆ ನಾನು ಅದನ್ನ ಹೇಳೋದು, ನಾವ್ ಎಲ್ಲಿ ಇವಾಗ ಓಕೆ ನಾನು ಈಗಿನ ಕಾಲದವ್ರ ತರ ಬದುಕಬೇಕು, ಚೆನ್ನಾಗಿ ಕುಡಿಬೇಕು. ಇಟ್ ಈಸ್ ಆಲ್ ಅಬೌಟ್ ಹೌ ಯು ನರ್ಚರ್ ಅಲ್ವಾ. ನಾವು ಈಗ ಒಂದ್ ಗಿಡ ಬೆಳೆಸ್ಬೇಕು ಅಂದ್ರೆ ದ ಕ್ವಾಲಿಟಿ ಅಂಡ್ ದ ಕ್ವಾಂಟಿಟಿ ಆಫ್ ದ ಸೀಡ್, ಭೂಮಿ ಮೇಲೆ ಏನ್ ಹಾಕ್ತಿವಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಗುಣಮಟ್ಟದ ಉತ್ತಮವಾದ ಜೀವನ ಶೈಲಿ ಮಾಡೋದು ಅಂತ ಹೇಳ್ತಾರೆ ಗೊತ್ತಾ, ಅದು ನಮಗಿರ್ಬೇಕು. ಯಾಕಂದ್ರೆ ಈಗಿನವರು ಬದುಕುವುದು ತುಂಬಾ ಕಮ್ಮಿ. ಶಾಲಿನಿ, ನೀವು ಕೇಳಿರ್ತೀರ SLC ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, 20 ವರ್ಷದ ಹುಡುಗಿ ಸತ್ತು ಹೋದ್ಲು. ಆಮೇಲೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಪ್ರಪಂಚ ಬಹುಶಃ ಹಿಂಗೆ ನಾಶ ಆಗೋದು ಅಂತಾರೆ ಗೊತ್ತಾ. ನೀವು ಇದಕ್ಕಿದಂಗೆ ಬಸ್ಸಿಗೆ ಬೆಂಕಿ ಹತ್ಕೊಳ್ಳೋದು, ಅದಕ್ಕೆ ರೀಸನ್ ಬೇರೆ ಇರುತ್ತೆ. ಯಾರ್ದೋ ಒಬ್ರದ್ದು ಹಣೆ ಬರ ಕೆಟ್ಟಿರೋದಕ್ಕೆ ಆ ಬಸ್ಸಲ್ಲಿರೋ 125 ಬಿಡ್ತಾರೆ. ಇದಕ್ಕಿದಂಗೆ ಫ್ಲೈಟ್ ಲ್ಯಾಂಡ್ ಆಗೋಕ್ಕೂ ಮುಂಚೆನೆ ಡಮಾರ್ ಆಗೋಗ್ಬಿಟ್ಟಿರುತ್ತೆ. ಏನ್ ಹಣೆ ಬರ. ನಾನು ಹೇಳೋದು, ಜಾಸ್ತಿ ವರ್ಷ ಬದುಕ್ತಾ ಇಲ್ಲ ನಿಮ್ಗೆ ಅಂದ್ರೆ ಇರೋಂತ ಅಲ್ಪ ಸ್ವಲ್ಪ ಲೈಫಲ್ಲೇ ಉತ್ತಮವಾದ ಗುಣಮಟ್ಟದ ಜೀವನದ ಶೈಲಿನ ರೂಢಿಸ್ಕೊಂಡ್ರೆ ಅಟ್ಲೀಸ್ಟ್ ಸಂತೋಷವಾಗಿ ಬದುಕಬಹುದು. ಒಂದಿಷ್ಟು ಕಾಯಿಲೆಗಳನ್ನ ಅಂಟಿಸ್ಕೊಳ್ದೆ ನಮ್ಮ ದೇಹ ಭೂಮಿ ತಾಯಿ ಹೇಗೆ ಕೊಟ್ಟಿದ್ದಾಳೆ ಅದೇ ದೇಹನ ಭೂಮಿ ತಾಯಿಗೆ ತುಂಬಾ ನೀಟಾಗಿ ಅರ್ಪಿಸೋದು ಅಂತಾರೆ ಗೊತ್ತಾ. ನಾವು ಅದನ್ನ ರೂಢಿ ಮಾಡ್ತೀವಿ. Oh my God, this is touching my heart a lot. It is too heavy for me to handle it. ನಿಜವಾಗ್ಲೂ I mean this statement especially ಆ ಪ್ಯೂರಿಟಿನಲ್ಲಿ ಹೆಂಗ್ ಬಂದಿರ್ತೀವೋ ಅದೇ ಪ್ಯೂರಿಟಿನಲ್ಲೇ ನಾವು ಅರ್ಪಿಸ್ಕೋಬೇಕು ಭೂಮಿಗೆ ಅನ್ನೋದ್ರ ಮೇಲೆ. ಇಟ್ಸ್ ಟು ಸ್ಟ್ರಾಂಗ್ ಪಾಯಿಂಟ್. ನಿಮಗೆ ಒಂದು ಪದ್ಧತಿ ಇದೆ ಹಿಂದಿನವರು. ನಿಮ್ ದೇಹ ಭೂಮಿ ತಾಯಿ ನಿಮ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ.
ಆ ದೇಹನ ಗಬ್ಬೆಪ್ಸಿ, ಕುಡ್ದು ಸ್ಮೋಕ್ ಮಾಡಿ ಜಠರನ ಗಬ್ಬೆಪ್ಸಿ, BP, ಕ್ಯಾನ್ಸರು, ಎಲ್ದಿರೋ ರೋಗನ ದೇಹ ಲಡ್ ಹಿಡಿದ್ಮೇಲೆ ಭೂಮಿ ತಾಯಿ ಕೊಡ್ತೀವಿ. ಹೋದ್ಬಿಡೋದು, ಭೂಮಿ ತಾಯಿ ತಗೋಪ್ಪ ನನ್ನ ದೇಹನ ಹಿಂಗೆ ಉತ್ತಮವಾಗಿ ಹಿಂಗೆ ಕೊಟ್ಟಿರ್ತಾಳೆ, ಹಾಗೆ ಕೊಡೋದಕ್ಕೆ ನಾವು ಅದನ್ನ ಯೋಚನೆ ಮಾಡಲ್ಲ. ಅಟ್ಲೀಸ್ಟ್ ಅದು ಹಾಳಾಗಿ ಹೋಗ್ಲಿ, ನಮ್ಮನ್ನ ಭೂಮಿ ಹೊತ್ಕೊಂಡು ನಡೀತಿದ್ದಾಳಲ್ವಾ. ದಿನನಿತ್ಯ ಎದ್ದ ತಕ್ಷಣ ಒಂದು ಭೂಮಿ ತಾಯಿಗೆ ಕೃತಜ್ಞತೆ ಕೂಡ ಹೇಳೋದಿಲ್ಲ ನಾವು. ಇಷ್ಟೆಲ್ಲ ನಮ್ಮ ಭಾರ ಹೊತ್ಕೊಂಡು ನಡೀತಾ ಇದ್ಯಾ, ನನಗೊಂದು ಗ್ರಾಟಿಟ್ಯೂಡ್ ಲೈಫ್ ಇದೆ, ನಿನಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ ಅಂತ ಹೇಳೋದು ನಮ್ ಜನ ಮರ್ತದೆ ಅಂತ. ನನಗ್ ಭೂಮಿ ಬೇಕು, ನನ್ನ ಜನ್ಮಕ್ಕೆ ಒಂದಿಷ್ಟು ಆಸ್ತಿ ಮಾಡಿಡ್ಬೇಕು, ನನ್ನ ಮುಂದಿನ ಪೀಳಿಗೆಗೆ ಒಂದಿಷ್ಟು ಆಸ್ತಿ ಮಾಡಿ, ಆ ಆಸ್ತಿಗೋಸ್ಕರ ಹೊಡೆದಾಡ್ತಾರೆ ಶಾಲಿನಿ. ನೋಡಿದೀನಿ, ಬೇಜಾನಿದೆ. ಎಷ್ಟು ವರ್ಷ ಬದುಕಿದ್ದಾರು ಅಂದ್ರೆ ನನಗ್ ನಾಳೆ ನನ್ನ ಫ್ಯೂಚರ್ ನನಗೆ ಗೊತ್ತಿಲ್ಲ, ಕಾಣದೇ ಇರೋ ಭವಿಷ್ಯಕ್ಕೋಸ್ಕರ ಜನ ಹೊಡೆದಾಡ್ತಾರೆ. ಹೋಗ್ಲಿ, ಅದನ್ನ ನಾವು ತಗೊಂಡ್ ಹೋಗ್ತೀವ ಜೊತೆಲಿ. ಇಲ್ಲ, ನಾನು ಹೇಳಿದ್ದು ಈ ರೀಸೆಂಟ್ ಆಗಿ ಯಾವ್ದೋ ಒಂದು ಕೇಸು, ಮಗ ಸತ್ತೋಗಿರ್ತಾನೆ, ಸೊಸೆಗೆ ಆಸ್ತಿ ಕೊಡಕ್ ಆ ಹೆಂಗಸಿಗೆ ಇಷ್ಟ ಇರಲ್ಲ, ಅತ್ತೆ ಅದೊಳಗೆ ತಾನಿಗೆ ಕಾಣದೇ ಇರೋ ಭವಿಷ್ಯಕ್ಕೆ ನಾನು ಹೇಳೋದು, ಬದುಕಿರೋ ನನ್ನ ಮಗನ ಕುಡಿ ಬದುಕಿರ್ಲಿ ಅನ್ನೋದು ಇರೋದಿಲ್ಲ, ನನಗ್ ಬೇಕು ಆಸ್ತಿ. ನನ್ನ ಮಗ ಹೋಗ್ಬಿಟ್ಟಿದೆ. ಕೆಲವೊಂದು ಕೇಸ್ ಎಲ್ಲ ಕೇಳಿದಾಗ ಇವ್ರು ಖಂಡಿತವಾಗ್ಲೂ ಇನ್ನು ಇಷ್ಟು ವರ್ಷ ಅವ್ರು ಬದುಕ್ತಾರೆ ಅಂದ್ರೆ ಜಗಳ ಆಡ್ತಿರ್ತಾರೆ ಯಾವುದಕ್ಕೋಸ್ಕರ, ಇವ್ರು ಎಷ್ಟು ವರ್ಷ. ಆಮೇಲೆ ನಿಮಗೆ ಈಗೋ ನಾನು ನಂದು ನಾನು ಅಷ್ಟೇ ಒಂಚೂರು ಅವ್ರು ಹೇಳಿದ್ರು, ನಾವ್ ಹಿಂಗ್ ಸರ್ಕೊಂಡ್ ಈ ಕಡೆ ಸರ್ಕೊಳ್ಳೇನ ನಮ್ದೇನು ಈ ಕೈ ಕಾಲುಗಳು ಜರ್ದೋಗಲ್ಲ, ದೇಹ ಜರ್ದೋ. ನಾನ್ ಯಾಕೆ ಸರಿಬೇಕು, ನೀವೇ ಬೇಕಾದ್ರೆ ಕ್ಯಾಮ್ರಾ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳಿ, ನೀವೇ ಬೇಕಾದ್ರೆ ಲೈಟ್ ಚೇಂಜ್ ಮಾಡ್ಕೊಳ್ಳಿ, ನಾನು ಯಾಕೆ ಜರ್ಕೊಳ್ಳಿ. ಈ ಮನುಷ್ಯನಿಗೆ ನಾನು ಹೇಳಿದ್ದು ದುರಹಂಕಾರ. ಎಷ್ಟೋ ಜನ ನೋಡ್ತಿರ್ತೀವಿ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ, ಅಥವಾ ಟಚ್ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ ಅವ್ನ ಇಂಟೆನ್ಷನ್ ಟಚ್ ಮಾಡ್ಕೊಂಡು ಹೋದ, ಇಂಟೆನ್ಷನ್ ಹೋಗ್ಬಿಟ್ಟು ಗುದಾಕ್ಬಿಡೋದು ಗಾಡಿ. ಏನ್ ಸಿಕ್ತು ಗುರು ನಿಮ್ಗೆ, ಫೈನಲಿ ಹೊಡೆದಾಡ್ಕೊಂಡ್ ಬಂದೆ, ಇಡೀ ದಿನ ನಿನ್ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್, ಮನಸ್ಥಿತಿ ವೇಸ್ಟ್. ನಾನು ಹೇಳೋದು ಆಯ್ತು ಗುರು, ಏನೋ ಯಾರೋ ಬೇಕಂತ ಯಾವ್ದನ್ನು ಇಂಟೆನ್ಷನ್ ಅಲ್ಲಿ ಮಾಡಿರಲ್ಲ ಲೈಫಲ್ಲಿ. ಗೊತ್ತಿದ್ದೋ ಗೊತ್ತಿಲ್ದಿನೋ ಇವತ್ತು ಏನ್ ನಡಿಬೇಕು ಅದ್ ನಡೆಯುತ್ತೆ. ಅದ್ ಅನ್ಕೊಂಡು ಜಸ್ಟ್ ನೀವು ಕೂಲ್ ಆಗಿ ಬಂದ್ರೆ ನಿಮ್ಮ ಎನರ್ಜಿ ಉಳಿಯುತ್ತೆ, ನಿಮ್ಮ ಸಮಯ ಉಳಿಯುತ್ತೆ, ನಿಮ್ಮ ಆ ಇಡೀ ದಿನ ಹ್ಯಾಪಿನೆಸ್ ಏನಿರುತ್ತೆ ಅದು ಉಳಿಯುತ್ತೆ, ಆ ರಕ್ತ ಕುದಿಯೋದು ಉಳಿಯುತ್ತೆ. ಅದು ನಮ್ ಜನ ಯೋಚನೆನೇ ಮಾಡಲ್ಲ. ಈ ಪ್ರತಿಯೊಬ್ಬ ಮನುಷ್ಯನಿಗೂ ಈಗೋ ಶುರುವಾಗಿದೆ ಇವಾಗ. ನಾನ್ ಯಾಕೆ ಹೋಗಿ ಮಾತಾಡಿಸ್ಲಿ, ನಾನ್ ಯಾಕೆ ಅವ್ರಿಗೆ ಗ್ರೀಟ್ ಮಾಡ್ಲಿ, ನಾನ್ ಯಾಕೆ ಕಂಗ್ರಾಟ್ಸ್ ಹೇಳಿ, ಅಯ್ಯೋ ಏನೋ ಅದು ಅವ್ರಿಗೆ ಹಿಂಗ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲ, ಅಯ್ಯೋ ಅವ್ರಿಗೇನ್ ಡೈರೆಕ್ಟ್ ಆಗಿ ಬಂದಿರಲ್ಲ ಬಿಡಿ, ಯಾರ್ದೋ ಮೂಲಕ ತಗೊಂಡಿರ್ತಾರೆ, ನಾನು ಯಾಕೆ ಕಂಗ್ರಾಟ್ಸ್. ಮನುಷ್ಯನಿಗೆ ಎಷ್ಟು ಹೊಟ್ಟೆ ಕಿಚ್ಚು. ಈಗ ಅದ್ರಲ್ಲಿ ನೀವು ನೋಡಿ, ನಿಮಗೆ ತುಂಬಾ ರೇರು ಬಿಟ್ಕೊಡ್ತೀನಿ, ಬಿಟ್ಕೊಟ್ಟು ಬದುಕ್ತೀನಿ ಅನ್ನೋದೇ ರೇರ್. ನಾನು ಬದುಕ್ತೀನಿ ಎಲ್ಲ ನಾನೇ, ನನಗೆ ಸಿಕ್ಬಿಟ್ಟಿದೆ, ನನ್ನಿಂದನೇ ಲೈಫ್, ಹಿಂಗ್ ನಡೀತಾ ಇದೆ ಜನರ ಜೀವನ. ನಿಮ್ ಮಗ ಕ್ವೆಶನ್ ಮಾಡಲ್ವಾ ನಿಮ್ಗೆ? ಏಕೆಂದ್ರೆ ಟುಡೇಸ್ ಜನರೇಷನ್ ಇಸ್ ವೆರಿ ವೆರಿ ಫಾಸ್ಟ್ ಆಯ್ತಾ. ಎಲ್ಲಾ ಮಕ್ಳು ಬಿಕಾಸ್ ಗೋ ಟು ಸ್ಕೂಲ್ ಅಂಡ್ ದೇ ಡಿಸ್ಕಸ್ ಲಾಟ್ ಆಫ್ ಥಿಂಗ್ಸ್. ನಮ್ಮ ಮನೇಲಿ ಹಿಂಗಾಯ್ತು, ನಂಗೆ ಆ ರೂಮ್ ಇದೆ, ನಂಗೆ ಈ ರೂಮ್ ಇದೆ, ಅಪ್ಪ ನಂಗೆ ಇದು ಕೊಡ್ಸಿರು, ಅಮ್ಮ ನನ್ನ ಅಲ್ಲಿ ಕರ್ಕೊಂಡು ಹೋದ್ರು, ಇಲ್ಲಿ ಕೊಡ್ಸಿರು. ಸೊ ವೆನ್ ಯು ಆರ್ ಬ್ರಿಂಗಿಂಗ್ ಅ ಪ್ರಾಪರ್ ಡಿಸಿಪ್ಲಿನ್ ಟು ಯೋರ್ ಕಿಡ್, ನೀನು 8 ಮಲ್ಕೋಬೇಕು ಆಯ್ತಾ, ಕೆಳಗಡೆ ಕುತ್ಕೊಂಡೇ ಊಟ ಮಾಡ್ಬೇಕು ಆಯ್ತಾ, ಅಮ್ಮನಿಗೆ ಇದನ್ನೇ ಸಹಾಯ ಮಾಡ್ಬೇಕು, ಇದೇ ಟೈಮಲ್ಲಿ ನೀನು ಕುತ್ಕೊಂಡು ಓದ್ಕೋಬೇಕು. ದರ್ ಇಸ್ ಅ ಪ್ರಾಪರ್ ಡಿಸಿಪ್ಲಿನ್ ವಿಚ್ ಇಸ್ ಗೋಯಿಂಗ್. ವೆರ್ ಅದರ್ ಕಿಡ್ಸ್ ವಿಲ್ ನಾಟ್ ಡೂ ದಟ್. ಸ್ಕೂಲ್ಗೆ ಒಂದು ವಾತಾವರಣದಲ್ಲಿ ಹೋದಾಗ 100% ಈ ಮಕ್ಕಳೆಲ್ಲ ಅದನ್ನ ಬರಗೆ ಮಾತಾಡ್ಕೊಳ್ತಾರೆ. ಖಂಡಿತ ಇದು ನೀವು ಹೇಳಿರೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ, ನಾನು ಒಪ್ಕೋತೀನಿ. ಈ ಪ್ರಶ್ನೆನ ನನ್ನ ಮಗನೂ ಕೂಡ ಮಾಡಿದ್ವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಹತ್ರ ಒಂದು ನಾರ್ಮಲ್ i20 ಕಾರ್ ಇರೋದು, ನನ್ನ ತಮ್ಮನ ಹತ್ರ ಈಗ ರೀಸೆಂಟ್ ಆಗಿ ಬಂದಾಗ ಕ್ರೆಟಾ ಅಂತೆ, ಓಪನ್ ಇರೋ ಕಾರ್ ಅಂತೆ, ಈ ತರದ್ದು ಏನೇನೋ ಅಪ್ಗ್ರೇಡ್ಗಳಿದೆ. ನನ್ನ ಮಗ 2 ಸಲ ಕಾರ್ ಮೇಲೆ ಹೋದಾಗ ನನ್ನ ಹತ್ರ ಬಂದು ಕೇಳ್ದ, ಅಮ್ಮ ಮಾಮನ ಹತ್ರ ಇರೋ ಕಾರ್ನ ನಾವು ತಗೊಳ್ಳೋಣ ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಮ್ಮ ಅಂತ. ನಾನು ಹೇಳಿದೆ, ಆ ಥರ ನಿನ್ನ ತಂದೆ ಹತ್ರ ಯಾವತ್ತೂ ಕೇಳಬೇಡ, ನಿನ್ನ ತಂದೆಗೆ ಅದರಿಂದ ಹರ್ಟ್ ಆಗುತ್ತೆ. ಅದು ಅವ್ರು ಓನಾಗಿ ದುಡ್ದು ತಗೊಂಡಿರುವಂಥ ಕಾರ್ ಅದು. ನಮ್ಮ ಹತ್ರ ಏನು ವಸ್ತುಗಳಿದೆಯೋ ಮಗ ನಾವು ಅದನ್ನು ಖುಷಿ ಪಡಬೇಕು, ದೇವ್ರು ನಮ್ಗೆ ಅಷ್ಟೇ ಕೊಟ್ಟಿರ್ತಾನೆ. ಬೇರೆಯವ್ರದನ್ನ ನಮಗೆ ಬೇಕು, ಬೇರೆಯವ್ರದ್ದು ಹೀಗಿದೆ ಅವ್ರದ್ದು ಹಾಗಿದೆ ಅದನ್ನ ನೋಡಿ ಕಲಿಬಾರ್ದು ಕಂದ. ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರವ್ರದೇ ಒಂದು ಏನೋ. ಇವಾಗ ನೋಡು, 10 ಚಾಕ್ಲೇಟ್ ಅಲ್ಲಿ ಯಾವ ಮಕ್ಳಿಗೂ ಸಿಗದೆ ನಿನಗೆ ಸಿಕ್ಕಿದೆ ಅಂದ್ರೆ ಅದು ಗ್ರೇಟ್ ಅಲ್ವಾ. ಬೇರೆ ಮಕ್ಳಿಗೆ ಸಿಕ್ಕಿಲ್ಲ ಅಂತ ನೀನ್ ಯಾಕೆ ನನ್ನ ಹತ್ರ ಕೇಳಲ್ಲ ಅಂತ ಹೇಳಿದಾಗ ಅವನಿಗದು ಅರ್ಥ ಆಗಿದೆ. ಹೌದು, ಬೇರೆಯವ್ರ ಹತ್ರ ಇರೋದನ್ನ ನಾನು ಕಂಪೇರ್ ಮಾಡ್ಕೊಂಡು ಮನೆಗೆ ಬರಬಾರ್ದು, ನಾನು ಕೇಳಬಾರ್ದು ಅನ್ನೋದು ಅವ್ನಿಗದೀಗ ಅರ್ಥ ಆಗಿದೆ. ಮುಂಚೆ ಕೇಳ್ತಿದ್ದ, ಹಠ ಮಾಡ್ತಿದ್ದ, ಅವ್ರ ಹತ್ರ ಇರೋದು ನನಗ್ ಬೇಕು, ಅದು ಬೇಕು, ಇದು. ಬಟ್ ಈಗ ಕೇಳಲ್ಲ. ಅವ್ನಿಗದು ಹೇಳಿದೀನಿ, ಕಂದ ನಮ್ಮ ಹತ್ರ ಏನಿದೆ, ನಮ್ಮ ತಂದೆ ತಾಯಿ ನಮ್ಗೇನ್ ಕೊಡ್ಸಿರ್ತಾರೆ, ನಾವ್ ಇರೋದ್ರಲ್ಲೇ ಖುಷಿ ಪಡ್ಬೇಕು ಅಂತ. ಅದು ಅವ್ನಿಗೆ ಅರ್ಥ ಆಗಿದೆ. ಹೌದಮ್ಮ, ನನ್ನ ಹತ್ರ ನಂಗೆ ಇದಿದೆಯಲ್ಲ, ಸಾಕು ಬಿಡಮ್ಮ ಅಂತ ಹೇಳತ್ತೆ. ಬಟ್ ಬೇರೆ ಮಕ್ಕಳನ್ನ ನೋಡಿದಾಗ ಅವ್ರ ಸ್ಕೂಲಲ್ಲಿ ಕೂಡ ನನಗೆ ಕೇಳ್ತಾರೆ, ನಾನು ಓದು ಅಂತ ಬಂದಾಗ ನಾನು ತುಂಬಾ ಪ್ರಾಯೋರಿಟಿ ಕೊಡಲ್ಲ, ಸರಿಯಾಗಿ ಹೋಮ್ ವರ್ಕ್ ಮಾಡಿಸಲ್ಲ. ನಾನು ಇಷ್ಟೆಲ್ಲ ರೂಲ್ಸ್ ಹಾಕೊಂಡು ಬದುಕ್ತಿರೋಳು, ಮಗನ್ಗೆ ಹೋಮ್ ವರ್ಕ್ ಮಾಡಿ ಹಾಗೆ ಕಳಿಸಿರ್ತೇನೆ. ಯಾಕೆಂದ್ರೆ ನಮ್ಮ ಪೀರಿಯಡ್ ಅಲ್ಲಿ 6 ವರ್ಷ ತುಂಬುದ್ರನೆ ಸ್ಕೂಲಿಗೆ ಸೇರ್ಸೋದು ಅಂತ ಒಂದು ಗೌರ್ಮೆಂಟ್ ರೂಲ್ಸ್ ಇತ್ತು. ಅಲ್ಲಿ ತನಕ ಆಡ್ಕೊಂಡು ತಿನ್ಕೊಂಡು ಊರೆಲ್ಲ ಸುತ್ಕೊಂಡು ಮಜವಾಗಿದ್ವಿ. ಅಷ್ಟೊಳಗಡೆ ನಮ್ದೊಂದು ಬ್ರೈನ್ ಗ್ರೋತ್ ಆಗಿರ್ತಾ ಇತ್ತು. ಯಾಕೆ 6 ವರ್ಷಕ್ಕೆ ಅಂತ ಒಂದು ಗೌರ್ಮೆಂಟ್ ರೂಲ್ಸ್ ಮಾಡ್ತು ಅಂತ ಹೇಳಿದ್ರೆ, ಈ ಬೆಟ್ಟಲ್ಲಿರೋ ನರದ ಕನೆಕ್ಷನ್ ಇಲ್ಲಿಗಿರುತ್ತೆ.
ಸೊ ನೀವು ಬರಿಬೇಕಾದ್ರೆ ಪ್ಲೆಜರ್ ಆಗದಿದ್ದಾಗ ನಿಮ್ ಮೂವ್ ಆಗತ್ತೆ 6 ವರ್ಷಕ್ಕೆ. 6 ವರ್ಷದ ಒಳಗಡೆ ಹಾಕೋ ಈ ಮಕ್ಳಿಗೆ ಪ್ಲೆಜರ್, ಈ ನರ್ವ್ ಕನೆಕ್ಷನ್ ಇರುತ್ತೆ. ಯಾಕೆ ಚಿಕ್ಕ ಮಕ್ಳಿಗೆ ಬ್ರೈನ್ ಟ್ಯೂಮರ್ ಕೇಳಿರ್ತೀರ ಜಾಸ್ತಿ ಮಕ್ಕಳಿಗೆ ಅಂದ್ರೆ ಪ್ಲೆಷರ್ ಹಾಕೋದು ತಂದೆ ತಾಯಿಗಳು. ಪಕ್ಕದ ಮನೆ ಮಗು ಓದ್ತಾ ಇದೆ, ನನ್ನ ಫ್ರೆಂಡ್ ಮಗು ಓದ್ತಾ ಇದೆ, ಈ ಸ್ಕೂಲಿಗೆ ಹಾಕ್ಬಿಟ್ಟಿದ್ದಾರೆ, ನೀನ್ ಓದ್ತಾ ಇಲ್ಲ, ಓದು 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 ಅಂತೇಳಿ. ನಾನು ಅವ್ನಿಗೆ ಏನ್ ಹೇಳ್ತೀನಿ ಗೊತ್ತಾ, ಕಂದ ನೀನ್ ಲಾಸ್ಟ್ ಬೆಂಚಲ್ಲಿ ಕೂತ್ರು ಪರವಾಗಿಲ್ಲ, ನೀನ್ ತುಂಬಾ ತಲೆ ಕೆಡ್ಸ್ಕೋಬೇಡ. ಯಾಕಂದ್ರೆ ನಿಮ್ಗೆ ಕಾಣದಿರೋದ್ ಭವಿಷ್ಯ ನಿಮ್ ಮಗದ್ ನೀವ್ ಹೆಂಗ್ ಡಿಸೈಡ್ ಮಾಡ್ಬಿಡ್ತೀರಾ? ಆ ಮಗು ಓದ್ತಾ ಇದೆ, ಈ ಮಗು ಯಾಕೆ ಕಂಪೇರ್ ಮಾಡ್ಬೇಕು? ಎವ್ರಿ ಕಿಡ್ ಇಸ್ ಡಿಫ್ರೆಂಟ್. ಪ್ರತಿಯೊಂದು ಮಗುಲು ಅದಕ್ಕೆ ಅದರದೇ ಆದೊಂದು ಕಲೆ ಇರುತ್ತೆ, ಅದಕ್ಕೆ ಅದರದೇ ಆದೊಂದು ತನ ಇರುತ್ತೆ. ಅದ್ ಯಾವಾಗ ಏನಾಗ್ಬೇಕು ಹಂಗಾದ್ರೆ ಇವಾಗ ನಾವು ಬದುಕಿಲ್ವಾ, ನಾವು ತಿಂದಿಲ್ವಾ? ಎಷ್ಟು ಜನ ಇಂಜಿನಿಯರಿಂಗ್ ಮಾಡಿದವರು, ಎಷ್ಟು ಜನ ಡಾಕ್ಟರ್ ಓದೋರು ಇವತ್ತು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಇಂಜಿನಿಯರಿಂಗ್ ಮಾಡಿದವರು ಕಳ್ಳ ಆಗಿದಾನೆ ಇವತ್ತು. ಹೇಳೋದಲ್ವಾ, ನಿಮಗೆ ಸಂಸ್ಕೃತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮನೆ ಪಾಠ ನಿಮಗೆ ಎಲ್ಲಿ ನೀಟಾಗಿ ಸಿಗುತ್ತೋ ಆ ವ್ಯಕ್ತಿ ಒಬ್ಬ ಸಮಾಜದಲ್ಲಿ ಒಬ್ಬ ನಾಗರಿಕನಾಗಿ ಬದುಕಬಲ್ಲ. ಆಯ್ತಾ? ನಾನ್ ತಾಯಿಯಾಗಿ ಏನ್ ಕೊಡ್ಬೇಕು ಅದನ್ನ ಕೊಡ್ತೀನಿ. ಆಯ್ತಾ? ಅವ್ರ ಸ್ಕೂಲಲ್ಲಿ ಪ್ರತಿ ಸಲ ಕೇಳ್ತಾರೆ, ಯಾಕೆ ಮ್ಯಾಮ್ 99% ಜನ ಪೇರೆಂಟ್ಸ್ ಬಂದ್ಬಿಟ್ಟು ಮಕ್ಳಿಗೆ ಓದಿಸಿ, ಆದ್ರೆ ನೀವು ಮಾತ್ರ ಏನು ಕೇಳಲ್ಲ, ನನ್ನ ಮಗನ್ ಹೆಂಗಿದನೋ ಹಂಗೆ ಬಿಟ್ಬಿಡಿ, ಅವನಿಗೆ ಒಂದ್ ಏಟು ಹೊಡಿಬೇಡಿ ಬೈ. ಯಾಕೆ ಅಂದ್ರೆ ನನ್ನ ಮಗ ಪೂರ್ತಿ ಕನ್ನಡದಲ್ಲಿ ಮಾತಾಡ್ತೀನಿ, ನಾನು ಇಂಗ್ಲಿಷ್ ಅಭ್ಯಾಸ ಮಾಡಿಸಿಲ್ಲ. ಅವ್ರ ಸ್ಕೂಲಲ್ಲಿ 1-2 ಸಲ ಗೊತ್ತಾಗಿಲ್ವಂತೆ. ವಿಶಿಷ್ಟ ಸ್ಲಿಪ್ಪರ್ ಹಾಕು ಅಂದ್ರೆ ಹಾಗೆ ನಿಂತಿದ್ದಂತೆ, ವಿಶಿಷ್ಟ ಚಪ್ಪಲಿ ಹಾಕು ಅಂದ್ರೆ ಹಾ ಮ್ಯಾಮ್ ಅಂತ ಹೇಳದ್ನಂತೆ. ಅಂದ್ರೆ ಅಷ್ಟು ಪೂರ್ತಿಯಾಗಿ ನಾನು ಕನ್ನಡದಲ್ಲಿ ಮಾತಾಡಿಸ್ತೀನಿ. ಇಂಗ್ಲಿಷ್ ಅನ್ನೋದು ನಮ್ಗೆ ಜಸ್ಟ್ ಅನಿವಾರ್ಯ, ಅವಶ್ಯಕತೆ ಅಲ್ಲ. ಈಗ ನಾವು ಹಾಕುವಂತ ಇಂಗ್ಲಿಷ್ ಮೀಡಿಯಂಗೆ ಕಲ್ತ್ಕೋತಾರೆ. ಆಯ್ತಾ? ಸೊ ನಮ್ ಫಸ್ಟ್ ಮಾತೃಭಾಷೆ ಚೆನ್ನಾಗಿ ಬರಬೇಕು. ನಾನು ಹಂಗಾಗಿ ಪ್ರತಿಯೊಂದನ್ನು ಕನ್ನಡದಲ್ಲೇ ಅವ್ನಿಗೆ ಅಭ್ಯಾಸ ಮಾಡಿದೀನಿ. ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ಹೇಳ್ಕೊಡೋಕ್ ಸಾಧ್ಯ ಆದ್ರೆ ಹೇಳ್ಕೊಡಿ, ಇಲ್ಲಾಂದ್ರೆ ಮಗುಗ್ ಬೈಬೇಡಿ, ಬಿಟ್ಬಿಡಿ. ಅದಕ್ಕೆ ಏನೊಂದು ಕ್ರಿಯೇಟಿವಿಟಿ ಇರುತ್ತೆ, ತಲೆಯಲ್ಲಿ ಓಡ್ತಿರತ್ತೆ, ಅದ್ ಮಾಡತ್ತೆ. ನಾನು ಯಾಕೆ ಸ್ಕೂಲಿಗೆ ಕಳಿಸ್ತಿದ್ದೀನಿ ಅಂದ್ರೆ, ಈಗಿನ ಕಾಲದಲ್ಲಿ ಮನೇಲಿ ಕೂತಾಗ ನಮ್ಗೆ ಜಾಸ್ತಿ ಸಮೂಹದ ಮಕ್ಕಳು ಸಿಗಲ್ಲ ಆಟ ಆಡೋದಕ್ಕೆ, ನಮಗ್ ಸಿಗ್ತಾ ಇದ್ರು. ಅದಕ್ಕೆ ಇಲ್ಲೊಂದು 10 ಜನದ ಮಕ್ಳ ಜೊತೆ ಸೇರೋದ್ರೆ ಅದೇನೋ ಕಲಿಯತ್ತೆ, ಅದಕ್ಕೊಂದು ಟೈಮ್ ಪಾಸ್ ಆಗತ್ತೆ, ಅದೇನೋ ಕಲ್ತ್ಕೊಂಡ್ ಮನೆಗೆ ಬರತ್ತಲ್ವಾ, ನಾನು ಅದಕ್ಕೆ ಕಳಿಸ್ತಾ ಇದೀನಿ ಅನ್ನೋ ಕಾರಣಕ್ಕೆ. ಹೋಮ್ ಸ್ಕೂಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ನೌ. ಹೋಮ್ ಡಿಸಿಪ್ಲಿನ್ ಇಸ್ ಸಮಥಿಂಗ್ ದಟ್. ಈಗ ಇನ್ನೂ ಒಂದು ರೀಸನ್ ಹೇಳ್ತೀನಿ. ರೀಸೆಂಟ್ ಆಗಿ ನನ್ನ ಸರ್ಕಲ್ ಅಲ್ಲಿ ನಡೆದಂಥದ್ದು, ಒಂದು ವಯಸ್ಸಿಗೆ ಬಂದಿರ್ತಾಳೆ ಮಗಳಿಗೆ, ಒಳಗಡೆ ವಾಶ್ ಮಾಡ್ಕೊಳ್ಳೋ ಇನ್ನರ್ ವೇರ್ ಬಗ್ಗೆನೂ ಹೇಳ್ಕೊಟ್ಟಿರಲ್ಲ. ಅಂದ್ರೆ ಮಗು ಓದ್ತದಾಳೆ, ಒಳ್ಳೆ ಸ್ಕೂಲ್ಗೆ ಹಾಕ್ಬಿಟ್ಟಿದೀನಿ, ನಾನೇ ಮಾಡೋಣ. ಹಂಗಾದ್ರೆ ಇವಳು ಗಂಡನ ಮನೆಗೆ ಅವ್ರ ತಾಯಿನೇ ಹೋಗ್ತಾರಾ? ನಾನು ಹೇಳೋದು, ಯಾಕೆ ಹಾಗೆ ಮಾಡ್ತೀರಾ? ಓದೋ ಟೈಮಲ್ಲಿ ಓದಿಸಿ, ನಾನು ಹೇಳೋದು ಕಲ್ಸೋ ಟೈಮಲ್ಲಿ ಕಲ್ಸಿ. ಮಗಳು ಕೂತ್ಕೊಂಡು ಟಿವಿ ನೋಡಿ, ಆದ್ರೆ ಅವಳಿಗೆ ಸೆಕೆಂಡ್ PUC ಬರೋಷ್ಟೊತ್ತಿಗೆ ಪಬ್ ಹೋಗ್ಬೇಕಂತ ಗೊತ್ತಾಗತ್ತೆ, ಮಿನಿ ಹಾಕ್ಬೇಕಂತ ಗೊತ್ತಾಗತ್ತೆ, ತಾನೋಗ್ ಬೇಕಾಗಿರೋ ಫುಡ್ ನ ಪಿಕ್ ಮಾಡ್ಕೊಂಡು ತಿನ್ಬೇಕಂತ ಗೊತ್ತಾಗತ್ತೆ, ಡಿಗ್ರಿ ಬರೋಷ್ಟಿಗೆ ಒಂದು ಬಾಯ್ ಫ್ರೆಂಡ್ ಮಾಡ್ಕೋಬೇಕಂತ ಗೊತ್ತಾಗತ್ತೆ. ತಾಯಿ ಕಷ್ಟನ ಅರ್ಥ ಮಾಡ್ಕೊಳಲ್ವಾ? ಅದನ್ನ ಯಾರು ಮಾಡಿದ್ದು? ನಾವೇ ತಾಯಿ ಹೇಳ್ಕೊಡ್ತಾರೆ. ನಾನು ಅದನ್ನ ತಾಯಿಯಾಗಿ ನನಗೇನ್ ಕಷ್ಟ ಇದೆ, ನನಗೆ ಇವತ್ತು ಹುಷಾರಿಲ್ಲ, ಒಂದ್ ಹೊತ್ತು ನೀನ್ ಬೇಯಿಸಿ ಹಾಕು, ಒಂಚೂರು ಮನೆ ಕೆಲಸ ಮಾಡು, ನಿನ್ ಕೆಲಸ ನೀನೇ ಮಾಡ್ಕೋ, ನನಗ್ ಹೆವಿ ಆಗತ್ತೆ ಅಂದಾಗ ಅವಳು ಕಲ್ತಿರ್ತಾ ಇದ್ಲು. ನಾನು ಗಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಹೇಳ್ಕೊಡೋ ಏಜಲ್ಲಿ ಹೇಳ್ಕೊಡದೆ, ಮಗಳು ಮೆಚೂರ್ಡ್ ಆದ್ಮೇಲೂ ಕೂಡ ನಾನೇ ಮಾಡ್ತೀನಿ, ನಿನ್ ಬಟ್ಟೆ ನಾನೇ ತೊಳೆದಾಕ್ತೀನಿ, ನಿನ್ನ ವೇರ್ಸು ನಾನೇ ತೊಳೆದಾಕ್ತೀನಿ ಅಂದಾಗ ಮಗಳು ಹೆಂಗ್ ಕಲಿತಾಳೆ? ಅವಳಿಗೆ ಅಷ್ಟೆಲ್ಲ ಮಾಡ್ಕೊಳಕ್ ಗೊತ್ತಿರೋದನ್ನ ತನ್ನ ಕೆಲಸ ತಾನು ಮಾಡ್ಕೊಳಕ್ಕಿರಲ್ವಾ? ಆಮೇಲೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಮಗಳಿಗೆ, ಅವ್ರ ಮಕ್ಳಿಗೆ ಏನ್ ಹೇಳ್ಕೊಡ್ತಾರೆ? ತುಂಬಾ ಕಷ್ಟ ಇದೆ ಲೈಫು, ಮಾಡ್ತಾ ಇಲ್ಲ ನಮ್ಮ ಪೇರೆಂಟ್ಸು. ಅಯ್ಯೋ ನನ್ಗೊಬ್ಳೆ ಮಗಳಿರೋದು, ಅಯ್ಯೋ ನಂಗೊಬ್ನೇ ಮಗ ಇರೋದು, ಹೇಗ್ರಿ ಹೊಡಿಯೋದು ಒಂದೇ ಮಗುಗೆ, ಹೇಗ್ ಹೊಡಿಯೋಂಗ್ ಹೊಡ್ಬಿಟ್ಟು ಹೇಳ್ಕೊಟ್ರೆ ಎಲ್ಲಾ ಮಕ್ಳು ಕಲಿತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿಟ್ಟೆ ಅನ್ನೋದು ನಿಮ್ಗೆ ಗಾದೆನೇ ಇದೆ. ಕರೆಕ್ಟ್. ಅಂತದ್ರಲ್ಲಿ ನಮ್ಮ ಜೀವನ ಶೈಲಿಗೆ ನಮಗ್ ಏನು ಬೇಕು, ನಮ್ಮ ಸಂಸಾರ ಹೇಗಿರ್ಬೇಕು, ಆಮೇಲೆ ನಮ್ಮ ಹತ್ರ ಏನಿದೆ ನಾವು ಅದನ್ನ ಖುಷಿ ಪಡ್ಬೇಕು. ನನ್ನ ಹತ್ರ 1000 ರೂಪಾಯಿ ಬರ್ತಾ ನಾವು ಅದನ್ನೇ ಸೀಮಿತ. ಪಕ್ಕದಲ್ಲಿ ಒಂದು ಇನ್ಸ್ಟಾಗ್ರಾಮ್ ನೋಡಿದೆ, ಇನ್ನೊಬ್ರು ಸ್ಟೇಟಸ್ ನೋಡಿದೆ, ಅವ್ರ ಪ್ರಾಪರ್ಟಿ ತಗೊಂಡ್ಬಿಟ್ರಂತೆ, ನಾನು ಹೆಂಗಾದ್ರೂ ಮಾಡಿ ಎನ್ಕ್ವೈರಿ ಮಾಡಿ ಇಲ್ಲೆಲ್ಲರೂ ಒಂದು BDA ಸೈಡ್ ತಗೊಂಡ್ಬಿಡ್ಬೇಕು, ಅವ್ರು ಆ ಕಾರ್ ತಗೊಂಡ್ರಂತೆ. ಬಟ್ ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಹಂಗಂತ ನಾನು ದೇಶನ ಉದ್ಧಾರ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮ ಶೈಲಿ ಏನಿದೆ, ನಿಮ್ಮ ಹಾಸಿಗೆ ಇಷ್ಟಿದೆ ಅಷ್ಟೇ ಕಾಲ್ಚಾಚಿ. ಅದಕ್ಕಿಂತ ಜಾಸ್ತಿ ಚಾಚಕ್ ಹೋದಾಗ ಸಾಲಗಳಾಗ್ಬೋದು. ಅಂತ ದೊಡ್ಡ ರಾಯ್ನೇ ಮೊನ್ನೆ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಟ್ನಂತೆ. ಅಂತ ಕೋಟಿ ಇದ್ದವರು ಏನ್ ನೆಮ್ಮದಿಯಾಗಿ ಬದುಕ್ತಾ ಇಲ್ಲ. ಮನುಷ್ಯನಿಗೆ ಫಸ್ಟ್ ನೆಮ್ಮದಿ ಇಂಪಾರ್ಟೆಂಟ್. ನಮ್ದ್ರಲ್ಲಿ ಏನಿದೆ ಅದ್ರಲ್ಲಿ ಇರೋದ್ರಲ್ಲಿ ಖುಷಿ ಪಡೋದನ್ನ ನಾವು ಫಸ್ಟ್ ಕಲ್ತ್ಕೋಬೇಕು. ವೆರಿ ರೈಟ್. ಇನ್ನೊಬ್ರು ಕುಡಿಯೋದ್ ಕಲಿತಾರೆ ಅಂತ ನಾನ್ ಕುಡಿಯೋದ್ ಕಲಿಯಕ್ ಆಗಲ್ಲ. ನಿಮ್ಗೆ ಅನ್ಸಿದ್ರೆ ನೀವು ಮಾಡಿ. ನಾನು ಕುಡಿಯೋದ್ ತಪ್ಪು, ಸ್ಮೋಕ್ ಮಾಡೋದ್ ತಪ್ಪು, ತಿನ್ನೋದ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ದೇಶದಲ್ಲಿ ಅಷ್ಟಿಲ್ದೆ ಅದನ್ನೆಲ್ಲ ಯಾವ್ದು ಕಂಪ್ನಿನೂ ಇಟ್ಟಿಲ್ಲ. ಆಯ್ತಾ? ನಾನ್ ಹಂಗಂತ ಹೋಗಿ ದೇಶನ ಉದ್ಧಾರ ಮಾಡಕ್ಕೂ ಆಗಲ್ಲ. ನನಗ್ ಏನ್ ತಗೋಬೇಕು? ನಮ್ ವ್ಯಾಲ್ಯೂಸ್, ನಮ್ ಜೀವನದ ಮೌಲ್ಯಗಳು. ವಯಸ್ಸಾದವ್ರನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಡೋದು, ಆಮೇಲೆ ಎಲ್ ಬೇಕಲ್ಲಿ ತಿನ್ಕೊಂಡು ಬದುಕೋದು, ಡೈಲಿ ಹೋಟೆಲ್ ಊಟ ಮಾಡೋದು. ಬಟ್ ನೀವು ಇಷ್ಟೊಂದೆಲ್ಲ ಕಂಪ್ಲೀಟ್ ಅಥೆಂಟಿಕ್ ವೇ ಆಫ್ ಲಿವಿಂಗ್, ಸೋ ಮಚ್ ಆಫ್ ಆರ್ಥೋಡಾಕ್ಸ್, ಸೋ ಮಚ್ ಆಫ್ ಸ್ಟ್ರಾಂಗ್ ವ್ಯಾಲ್ಯೂಸ್ ಅಂಡ್ ದಟ್ ಸ್ಟ್ರಾಂಗ್ ಡಿಸಿಪ್ಲಿನ್ ದಟ್ ಯು ಬ್ರಿಂಗ್ ಇನ್, ರೈಟ್? ಆ ಇಂಡಸ್ಟ್ರಿನಲ್ಲಿ 10 ವರ್ಷ ಹೆಂಗ್ ಸರ್ವೈವ್ ಆದ್ರಿ? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ನಮ್ಮ ಮನೇಲೆಲ್ಲ ದಿನ ರೊಟ್ಟಿ ಮಾಡೋರು. ನಾನೇನು ಬ್ಯಾಂಗ್ಳೂರ್ ಬಂದ್ 1-2 ವರ್ಷ ಆಗಿತ್ತು. ತಕ್ಕ ಮಟ್ಟಿಗೆ ನಾನು ಬ್ಯಾಂಗ್ಳೂರ್ ಅನ್ನೋ ವಾತಾವರಣಕ್ಕೆ ಹೊಂದ್ಕೊಂಡಿದ್ದೆ, ಗೊತ್ತಾಗಿತ್ತು. ಒಂದ್ ತಕ್ಕ ಮಟ್ಟಿಗೆ ಅಡ್ಗೆ ಮಾಡೋದು ನಾನು ಕಲ್ತ್ಕೊಂಡಿದ್ದೆ.
ಅದಾದ್ಮೇಲೆ ಓಕೆ ಫೈನ್, ನಾನು ಅದೇ ಹೋಗಿ ಏನು ಮಾಡ್ತಿದ್ದೆ, ನಾನು ಈಗಲೂ ವಡೆ ಎಲ್ಲ ತಿನ್ನಲ್ಲ, ಕರೆದಿರೋ ಐಟಮ್ನೆಲ್ಲ ನಾನು ತಿನ್ನಲ್ಲ. ಬಿಕಾಸ್ ನನಗೆ ರಿಫೈಂಡ್ ಆಯಿಲ್ ಅಭ್ಯಾಸ ಇಲ್ಲ. ನನ್ನ ವಾಯ್ಸ್ ನೀವು ಕೇಳಿಸ್ಕೊತಾ ಇರ್ಬೋದು, ಇದು ರಿಫೈಂಡ್ ಆಯಿಲ್ ತಿಂದೇ ಹೋಗಿರೋದು. ಆಯ್ತಾ, ಹಂಗಾಗಿ ಒಂದು ತಕ್ಕ ಮಟ್ಟಿಗೆ ಅಭ್ಯಾಸ ಆಗಿತ್ತು. ಓಕೆ, ಮದುವೆ ಅಂತ ಆದ್ಮೇಲೆ ಅಂತೂ ನಾನು ಕಂಪ್ಲೀಟ್ ಆಗಿ ನನ್ನ ಮನೆಗೆ ಏನು ಪ್ರಯಾರಿಟಿ ಕೊಟ್ಟೆ. ಯಾಕಂದ್ರೆ ನನ್ನನ್ನು ಮದುವೆ ಆಗೋ ಬದಲೇ ಆ ವ್ಯಕ್ತಿ ಇನ್ಯಾರನ್ನೋ ಮದುವೆ ಆಗಿ ಸುಖವಾಗಿರ್ತಿದ್ನೋ ಏನೋ. ನಾನು ಆ ಸಂಸಾರಕ್ಕೆ ಒಂದು ಹೆಂಡತಿಯಾಗಿ ವಂಚನೆ ಮಾಡಬಾರ್ದು. ನನ್ನಿಂದ ಏನು ಸಿಗ್ಬೇಕೋ ಅದು ಅವನಿಗೆ ಸಿಗ್ಬೇಕದು. ಆಯ್ತಾ, ಅವನಿಗೆ ಯಾವತ್ತೂ ಆ ರಿಗ್ರೆಟ್ ಇರಬಾರ್ದು. ನಾನು ಇಂಡಸ್ಟ್ರಿ ಒಳನ ಮದುವೆ ಆದೆ, ಸೊ ನನಗೆ ಟೈಮಿಗೆ ಕರೆಕ್ಟ್ ಆಗಿ ಊಟ ತಿಂಡಿ ಸಿಗ್ತಾ ಇಲ್ಲ, ಇವಳು ಎಷ್ಟೊತ್ತಿಗೋ ಹೋಗ್ತಾಳೆ, ಎಷ್ಟೊತ್ತಿಗೋ ಬರ್ತಾಳೆ ಅಂತ ಅವನಿಗೆ ಅದು ಯಾವತ್ತೂ ಕಾಡಬಾರ್ದು ಅನ್ನೋ ಕಾರಣಕ್ಕೆ. So that is when you took a break from the industry? ನನ್ನ ಕನ್ಸೀವ್ ಆದಾಗ ಬ್ರೇಕ್ ತಗೊಂಡಿದ್ದೆ. ಮದುವೆ ಆದ್ಮೇಲೆ ಏನು ಬ್ರೇಕ್ ತಗೊಳ್ಳಿಲ್ಲ. ಯಥಾ ಪ್ರಕಾರ ಇದು ಏನ್ ಮನೆ ಕೆಲಸ ಇದೆ, ಬೆಳಗ್ಗೆಗೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತಾ ಇದೆ. ಬಟ್ ನನ್ನ ಗಂಡ ಕೂಡ ಒಳ್ಳೆ ಕುಕ್ ಆಗಿದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ನಾನು ಬರೋಷ್ಟೊತ್ತಿಗೆ ನೈಟ್ ಕುಕ್ ಅವ್ರು ಮಾಡಿರ್ತಾ ಇದ್ರು, ಬೆಳಗ್ಗೆ ಮಾಡಿಟ್ಟು ಹೋಗ್ತಾ ಇದ್ದೆ, ಕೆಲಸಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ವಿ. ಅಂದ್ರೆ ನನ್ನ ಲೈಫ್ ಹೋಗಿ ನಾನು ಇದೆಲ್ಲ ಏನೊಂದು ಹಿಂಗೆ ಬದುಕ್ಬೇಕು ಅಂತ ಅನ್ಕೊಂಡಿದ್ದು, ನಾನು ಹೀಗೆ ಇರ್ಬೇಕು ಅಂತ ಅನ್ಕೋತಿದ್ನೋ ಅದಕ್ಕೆ ತಕ್ಕನಾಗೆ ನನ್ ಗಂಡ ಸಿಕ್ಬಿಟ್ಟ. ನಮ್ಮಿಬ್ರದ್ದು ಪೇರ್ ಹೇಗಿದೆ ಅಂದ್ರೆ ಎತ್ತು ಏರಿಗಿಳಿತು, ಕ್ವಾಣ ನೀರಿಗಿಳಿತು ಅನ್ನೋಂಗಿಲ್ಲ. ನಮ್ಮಿಬ್ರದ್ದು ಭಾವನೆಗಳು ಸೇಮ್ ಒಪಿನಿಯನ್. ಓಕೆ, ಮಗು ವಿಚಾರದಲ್ಲಂತೂ ಕೆಲವ್ರಿಗಿರುತ್ತೆ, ಅಯ್ಯೋ ನನ್ನ ಮಗು ಹೈಫೈ ಸ್ಕೂಲಲ್ಲೇ ಓದ್ಬೇಕು. ಆ ಮಗು ಅಂದ್ರೆ ನಿಮ್ ಫ್ರೆಂಡ್ಸ್ ಹೇಳಕ್ ಆ ಸ್ಕೂಲ್ ಹೆಸರು ಗೊತ್ತಿರ್ಬೇಕು. ಅದು ರ್ಯಾಂಕ್ ಬರುತ್ತೋ ಬಿಡುತ್ತೋ ಅದಕ್ಕೆ ಎಷ್ಟು ಸ್ಕೂಲ್ ಬ್ರ್ಯಾಂಡ್ ಅದು ತಗೊಂಡು ಟ್ಯೂಷನ್ಗೆ ಹಾಕ್ಬಿಡ್ಬೇಕು. ಅದಕ್ಕೆ ಸಂಜೆ ಒಂದು 5 ನಿಮಿಷ ಟೈಮ್ ಕೊಡದೆ ಇನ್ನೊಂದು ಕರಾಟೆಗೆ ಹಾಕ್ಬಿಡ್ಬೇಕು, ಸಂಗೀತಕ್ಕೆ ಹಾಕ್ಬಿಡ್ಬೇಕು, ಡ್ಯಾನ್ಸ್. ಆ ಮಗು ಟೈಮೇ ಇಲ್ಲ ನಿಮ್ ಜೊತೆ ಕಾಲ ಕಳಿಯಕ್ಕೆ. ಅದು ಕಲಿತಾ ಇರ್ಬೇಕು, ಬೆಳಗ್ಗೆ ಇದ್ದಿರ್ಬೇಕು, ಓಡ್ತಿರ್ಬೇಕು, ಆ ಥರ ಲೈಫ್. ಬಟ್ ನಂದು ನನ್ನ ಗಂಡಂದು ಹಂಗಿಲ್ಲ. ಮಗು ಫ್ರೀಯಾಗಿ ಬೆಳಿಬೇಕು, ಫಸ್ಟ್ ಮನೆ ಕಲ್ಚರ್ನ ಅಡಾಪ್ಟ್ ಮಾಡ್ಕೋಬೇಕು, ಕನ್ನಡ ಭಾಷೆನ ಚೆನ್ನಾಗಿ ಮಾತಾಡಬೇಕು. ಅಕಸ್ಮಾತ್ ಅದು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಎಷ್ಟು ಓದತ್ತೆ ಅಷ್ಟೇ ಓದ್ಲಿ. ಒಂದು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬೆಳಿಬೇಕು. ಆದ್ರೆ ತನಗೇನ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಹಾನಿ ಉಂಟು ಮಾಡಬಾರ್ದು. ನಮ್ಮಿಬ್ರದ್ದು ಥಾಟ್ ಅದೇ. ನಮ್ಗೆ ಒಳ್ಳೇದ್ ಮಾಡೋಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೆಟ್ಟದ್ ಮಾಡದೇನೆ ನಮಗಿರುವಂತಹ ಅಚ್ಚುಕಟ್ಟಾದ ಜೀವನದಲ್ಲಿ ನಾವಿಬ್ರು ಬದುಕ್ಬೇಕು ಅನ್ನೋದೇ ನಮ್ಮಿಬ್ರು ಥಾಟ್. ವೆರಿ ನೈಸ್. ಐ ಮೀನ್ ಟೂ ಮಚ್ ಆಫ್ ಕಾನ್ವರ್ಸೇಷನ್ಸ್ ಅಲ್ಲಿ ನನಗೆ ಒಂದು ಅರ್ಥ ಆಗಿದೆ ಏನಂದ್ರೆ, ಇಟ್ ವಾಸ್ ನಾಟ್ ಮೋರ್ ಓವರ್ ಲೈಕ್ ಎನ್ ಇಂಟರ್ವ್ಯೂ ಫಾರ್ ಮೀ. Okay, it was more of about like a reality check. Ekendre what the values that your parents gave you, and you adapting that back to your life. Ninninda nin maguge adapt ಮಾಡ್ತಾ ಇರೋದು. And I think that life cycle, it is more over like a one zoom ತರ ನನಗೆ reality check ತರ ಅನ್ನಿಸ್ತಾ ಇದೆ ನನಗೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ, ಯಾಕಂದ್ರೆ ಮನುಷ್ಯ ಬದುಕೋದೇ ತುಂಬಾ ಶಾರ್ಟ್. ನಾಳೆ ನಿಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ, ಯಾಕಂದ್ರೆ ನಿಮ್ಗೆ ಕಾಣಿದ್ರೂ ಭವಿಷ್ಯನೂ ಗೊತ್ತಿಲ್ಲ. ಬಟ್ ಇರುವಂತಹ ಸಮಯದಲ್ಲೇ ನಾವು ಪ್ರತಿಯೊಬ್ಬ ಮನುಷ್ಯನ ಜೊತೆ ಖುಷಿಯಾಗಿಡೋದಕ್ಕೆ ವ್ಯರ್ಥ ಮಾಡ್ಬೇಕಾಗತ್ತೆ. ಅಂಡ್ ಒಂದು ಒಳ್ಳೆ ಗುಣಮಟ್ಟದ ಜೀವನ ಶೈಲಿ ಆರಂಭ ಮಾಡ್ಕೊಂಡಾಗ ಗೊತ್ತಿಲ್ಲ ನಮ್ಮ ಆಯುಷ್ ಇನ್ನೂ ಒಂದು 20 ವರ್ಷ ಜಾಸ್ತಿ ಆದ್ರೂ ಆಗ್ಬೋದು, ಹೇಳಕ್ಕಲ್ಲ. ವೆರಿ ವೆರಿ ರೈಟ್, ವೆರಿ ರೈಟ್. ಒನ್ ಥಿಂಗ್ ದಟ್ you will never forget in your life, one episode will have some incident or some person that you can never forget in your life ಅಂದ್ರೆ ಯಾವುದು? ಮರೆಯಕ್ಕಾಗದೇ ಇರುವಂತಹ ವ್ಯಕ್ತಿ ಅಂತ ನನ್ನ ಲೈಫಲ್ಲಿ ಏನಿಲ್ಲ. ಅದು ನನ್ನ ತಾಯಿ. ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ತಾಯಿ ಆಗಿರ್ತಾಳೆ. ಆದ್ರೆ ನನಗೆ ಮರೆಯಕ್ ಆಗದಿರುವಂತಹ ಘಟನೆ ಅಂದ್ರೆ ನನ್ನ ಡೆಲಿವರಿ. ನನಗೆ ಪ್ರಿಮೆಚೂರ್ ಬೇಬಿ ಆಗೋಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಿಕಾಸ್ ನನಗೆ ಆಲ್ರೆಡಿ ಒಂದು ಕ್ವಾಲಿಟಿ ಆಫ್ ಲೈಫ್ ಇತ್ತು ನನ್ನ ಹತ್ರ, ಒಂದು ರೂಲ್ಸ್ ಹಾಕೊಂಡು ಬದುಕ್ತಾ ಇದ್ದೆ. ಬಟ್ ಈ ಹಣೆ ಬರ ಅನ್ನೋದೊಂದು ಇರುತ್ತೆ ಗೊತ್ತಾ, ಯಾರು ತಪ್ಸಕ್ಕಾಗಲ್ಲ. ಅಂದ್ರೆ ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಲೈಫಲ್ಲಿ ನನಗೆ ಯೂಟ್ರಸ್ ರೆಪ್ಚರ್ಡ್ ಆಗಿ ಬೇಬಿ ಹುಟ್ಟಿತು 7 ತಿಂಗಳಿಗೆ. ಅದ್ ಎಷ್ಟು ಸ್ಟ್ರಗಲ್ ಇತ್ತು ಲೈಫಲ್ಲಿ ಅಂದ್ರೆ ನಾನು ಉಳಿದಿದ್ದೇ ಹೆಚ್ಚಾಗೋಯ್ತು ನನ್ನ ಜೀವನದಲ್ಲಿ. ನಂಗೆ ಅವಾಗಲೇ ಗೊತ್ತಾಗಿದ್ದು ನನ್ನ ಜೀವದ ವ್ಯಾಲ್ಯೂ. ಸೊ ಆಲ್ ಆಫ್ ಅ ಸಡನ್ ನಾನು ಹಾಸ್ಪಿಟಲ್ಗೆ ಹೋದಾಗ ಲೇಬರ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಐ ಥಿಂಕ್ ಶಿ ಇಸ್ ನೋ ಮೋರ್ ಅಂತ ಅನ್ಸತ್ತೆ ಅನ್ನೋ ಪದ ಕಿವಿಗೆ ಬೀಳುತ್ತೆ. ನನಗೆ ಎಷ್ಟು ಬದುಕಬೇಕನ್ನೋ ಆಸೆ ಇತ್ತು ಅಂದ್ರೆ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ನನ್ನನ್ನು ಹೆಂಗಾದ್ರೂ ಮಾಡಿ ಇನ್ನು ಒಂದು ಸಲ ನನಗೆ ಬದುಕೋ ಅವಕಾಶ ಮಾಡಿಕೊಡು ನನ್ನ ಜೀವನದಲ್ಲಿ. ನಾನು ಯಾರಿಗೂ ತೊಂದರೆ ಕೊಡದೇನೆ ಒಂದು ಒಳ್ಳೆ ರೀತಿಯಲ್ಲಿ ಬದುಕುವಂತ ಪ್ರಯತ್ನ ಮಾಡ್ತೀನಿ. ನಾನು ಯಾವಾಗಲೂ ನಾನು ನಿನಗೆ ಗ್ರೇಟ್ಫುಲ್ ಆಗಿರ್ತೀನಿ ನನ್ನ ಜೀವ ಕೊಟ್ಟಿದ್ದಕ್ಕೆ ಅಂತ ಹೇಳಿ. ಬಟ್ ಅಂದ್ರೆ ಅಷ್ಟು ಕಾಂಪ್ಲಿಕೇಶನ್ ಅಲ್ಲಿತ್ತು ನನ್ನ ಡೆಲಿವರಿ. ನಾನು ನನ್ನ ಮಗು ಉಳಿದಿದ್ದೆ ತುಂಬಾ ಹೆಚ್ಚಾಗ್ಬಿಟ್ಟಿತ್ತು. ಆಕ್ಚುಲಿ ಅದೊಂದು ಮಿರಾಕಲ್ ಅಂತಾನೆ ಹೇಳ್ಬಹುದು. ಬಹುಶಃ ನನಗೆ ಈಗಲೂ ಕೂಡ ಗೂಸ್ ಬಂಪ್ಸ್ ಬರ್ತಾ ಇದೆ ಅದನ್ನ ನೆನೆಸ್ಕೊಂಡ್ರೆ. ಅಂದ್ರೆ ಹೆಂಗಿರುತ್ತೆ ಅಂದ್ರೆ ನನ್ನ ಗಂಡನ ಹತ್ರ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರೆ, ನಿಮ್ ಹೆಂಡತಿ ಡೌಟ್ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ರಿಲೇಟಿವ್ಸ್ಗೂ ವಿಷಯ ಮುಟ್ಸ್ಬಿಡ್ತಾರೆ. ಐ ಥಿಂಕ್ ಶೀಸ್ ಅಂದ್ರೆ ನೋ ಮೋರ್ ಅನ್ಸತ್ತೆ, ಇನ್ನೂ ಬಂದಿಲ್ಲ ಅವಳು ಲೇಬರ್ ರೂಮಿಂದ. ಡಾಕ್ಟರ್ ಬೆಳಗ್ಗೆನೆ ಹೇಳಿದ್ರು, ನನ್ನ ತಮ್ಮ ಎಲ್ಲರಿಗೂ ವಿಷಯ ಹೇಳ್ತಾನೆ. ಎಲ್ಲರೂ ಬಂದ್ಬಿಡ್ತಾರೆ. ಅಂದ್ರೆ ನಾನು ಬೆಳಗ್ಗೆ 6 ಗಂಟೆಗೆ ನಾನು ಲೇಬರ್ ರೂಮ್ಗೆ ಹೋದಳು, ಬಂದಿದ್ದೆ ಆಚೆ ಕಡೆ ನಾನು 12 ಗಂಟೆಗೆ. ಅಷ್ಟು BP ಲೋ ಆಗ್ಬಿಟ್ಟಿತ್ತು. ಒಂದು 5.5 ಲೀಟರ್ ನನಗೆ ಬ್ಲಡ್ ಲಾಸ್ ಆಗ್ಬಿಟ್ಟಿತ್ತು. ತಗೊಂಡೋಗಿ ನಾನು ತಿರ್ಗಾ ICUಗೆ ಹಾಕಿದ್ರು. ICUಗೆ ಹಾಕಿದ್ಮೇಲೆ 3 ದಿನ ಆದ್ಮೇಲೆ ನನ್ಗೆ ಹೇಳಿದ್ದಾರೆ, ಓಕೆ
ಶಿ ಈಸ್ ಫೈನ್ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ನನ್ನ ಗ್ಯಾರಂಟಿ ಇರಲಿಲ್ಲ. ಆ್ಯಂಡ್ ನನ್ನ ಮಗುನ ಬದುಕಿಸ್ಕೊಳ್ಳೋದಕ್ಕೆ 1.5 ತಿಂಗಳು ಸತತ ಪ್ರಯತ್ನ ಪಟ್ಟಿದ್ದೀನಿ NIS ಅಲ್ಲಿ. ನನಗೆ ಸತ್ಯವಾಗ್ಲೂ ಪ್ರತಿಯೊಂದು ವ್ಯಕ್ತಿ ವ್ಯಾಲ್ಯೂ ಗೊತ್ತಾಯ್ತು, ಅಂದ್ರೆ ಜೀವನದ ವ್ಯಾಲ್ಯೂ ಗೊತ್ತಾಯ್ತು. ನಾವು ಯಾರಿಗೂ ಹರ್ಟ್ ಮಾಡಿರಬಾರ್ದು. ಬದುಕಬೇಕಾದ್ರೆ ನಾನು ನಿಮ್ಗೇನು ಅಂದ್ಬಿಡ್ತೀನಿ, ಆ ಕರ್ಮ ನನಗೆ ಯಾವಾಗ ರಿಟರ್ನ್ಸ್ ಹೊಡೆಯುತ್ತೆ ಗೊತ್ತಿಲ್ಲ. ಈಗ ನಾನು ಚೆನ್ನಾಗಿದ್ದೀನಿ ನನ್ನ ಮಾತಕ್ಕೆ ನಾನು ನಿಮ್ಮನ್ನ ಆಡ್ಕೊಂಡ್ಬಿಡ್ಬೋದು, ಬಟ್ ಅದು ನನಗೆ ಅಂದ್ರೆ ನಿಮಗೆ ಯಾವಾಗ ಬೇಕಾದ್ರೂ ಯಾವ್ದು ಬೇಕಾದ್ರೂ ರಿಟರ್ನ್ ಆಗ್ಬೋದು. ನಾನು ಚೆನ್ನಾಗಿದ್ದೀನಿ ಅಂತ ಬೇರೆಯವ್ರನ್ನ ಆಡ್ಕೊಳ್ಳೋದು ಅಥವಾ ನನ್ನ ಹತ್ರ ಇದೆ ಅಂತ ಹೇಳಿ ಏನ್ ಹೇಳಿ ಸೊ ಹಿಗ್ಗೋದು ಅದ್ಯಾವುದು ಮನುಷ್ಯನಿಗೆ ಶಾಶ್ವತ ಅಲ್ಲ ಅಂತ ನನ್ಗೆ ಅವತ್ತೇ ಗೊತ್ತಾಗಿದ್ದು ಶಾಲಿನಿ. ಅಂದ್ರೆ ಏನ್ ಹೇಳಿ, ನಿಮಗೆ ಫೈನಲ್ ನೀವು ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು. ಒಂದ್ ತಟ್ಟೆ ಮುಂದೆ ಕೂತ್ರೆ ನಿಮ್ಗೆ ಊಟ ಸೇರ್ಬೇಕು, ಕನ್ನಡಿ ಮುಂದೆ ಕೂತ್ರೆ ನಿಮ್ಮನ್ನ ನೀವು ನೋಡ್ಕೊಂಡು ಖುಷಿ ಪಡ್ಬೇಕು. ಅದೇ ಮನುಷ್ಯನ ಜೀವನ. ಹಂಗಂತ ದುಡ್ಡಿದ್ದವನು ಚೆನ್ನಾಗಿರ್ತಾನೆ, ದುಡ್ಡು ಇಲ್ದವನು ಚೆನ್ನಾಗಿರಲ್ಲ ಅಂತಲ್ಲ. ಮನುಷ್ಯನಿಗೆ ನೆಮ್ಮದಿ. ಬಿಕಾಸ್ ಐ ಹ್ಯಾವ್ ಸೀನ್ ದಟ್ ಅನ್ಸುತ್ತೆ. ಯಾಕೆಂದ್ರೆ ದ ಕೈಂಡ್ ಆಫ್ ಫ್ರೆಂಡ್ ಸರ್ಕಲ್ ದಟ್ ಯು ಹ್ಯಾಡ್, ಯಾರು ನಿಮ್ ವಯಸ್ಸಿನವರಿಲ್ಲ, ಎಲ್ಲರೂ ನಿಮ್ಗಿನ್ನ ಅಟ್ಲೀಸ್ಟ್ ಒಂದು 2x ಜಾಸ್ತಿ ಇರೋರೇ ಇದ್ದಾರೆ. ಅಲ್ಲ, ತುಂಬಾ ಇದಾರೆ. 80-85 ವರ್ಷದವರಿಂದ ಹಿಡಿದು ನನ್ನ ಏಜ್ ಮೊಮ್ಮಕ್ಳೇ ಇದ್ದಾರೆ ಅವ್ರ ಜೊತೆ. ಬಟ್ ಅವ್ರ ಜೊತೆ ಹೊಂದ್ಕೊಳ್ಳೋ ಪ್ರಯತ್ನ ತುಂಬಾ ಮಾಡ್ತೀನಿ, ಬಿಕಾಸ್ ಅವರಿಂದ ಕಲಿಯೋದು ತುಂಬಾ ಇದೆ. ಆಕ್ಚುಲಿ ನನ್ನ ಏಜ್ನವರು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ತುಂಬಾ ಕಷ್ಟ. ನನ್ನ ಏಜ್ನವ್ರನ್ನೇ ಮಾಡ್ಕೊಳ್ತಾರೆ ಆಲ್ಮೋಸ್ಟ್. ಅವ್ರಿಗೆ ಯಾಕಂದ್ರೆ ಪಾರ್ಟಿಗೆ ಸೂಟ್ ಆಗಲ್ಲ, ಆ ಏಜ್ನವರು ಹಾಕೋಂತ ಬಟ್ಟೆಗೆ ಸೂಟ್ ಆಗಲ್ಲ, ನಾವು ಮಾತಾಡೋಂತ ಕಾನ್ವರ್ಸೇಷನ್ ಅವ್ರಿಗೆ ಸೂಟ್ ಆಗಲ್ಲ. ಫ್ಯಾಮಿಲಿಗಳು ಸ್ವಲ್ಪ ಅವ್ರದ್ದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಮ್ದಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ. ನಾನು ಏನಕ್ಕೆ ಅವ್ರ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದ್ರೆ ನನ್ನ ಅವ್ರ ಏಜ್ಗೂ ಕಾಂಪಿಟೇಷನ್ ಇರೋದಿಲ್ಲ ಅಲ್ವಾ. ಅಂಡ್ ಅವ್ರ ಇರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇನ್ನೇನೋ ಕಲಿಬಹುದು. ಸೊ ಆ ರೀಸನ್ಗೆ ನಾನು ಅವ್ರ ಜೊತೆಗೆ ಇರೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಒಂದು ಪ್ಯೂರ್ಲಿ ನಿಮ್ಗೊಂದು ರಿಲೇಶನ್ಶಿಪ್ ಬರುತ್ತೆ ಅವ್ರ ಮಧ್ಯೆ. ನಿಮ್ಮ ನಡುವೆ ಏಜ್ ಅಲ್ಲಿ ಕಾಂಪಿಟೇಷನ್ಸ್ ಇರ್ಬೋದು, ಅವ್ರ ಏಜಿನ ನಡುವೆ ನನಗೆ ಕಾಂಪಿಟೇಷನ್ಸ್ ಇರೋದಿಲ್ಲ. ಸೊ ನನಗೊಂದು ಒಳ್ಳೆ ಫೀಲ್ ಕೊಡುತ್ತೆ. ತಾಯಿ ಇಲ್ದಿರೋ ರೀಸನ್ಗೆ ನನ್ನ ಅಮ್ಮನ ಪ್ಲೇಸ್ ಅಲ್ಲಿ ಅವರೆಲ್ಲ ನಿಂತಿದ್ದಾರೆ ಅಂತ ನಾನು ಫೀಲ್ ಮಾಡ್ತೇನೆ. That's so very nice. That's so very nice. One thank you if you have to tell to somebody, whom would you say that to? ಮೇ ಬಿ ನನ್ನ ಗಂಡಂಗೆ ಜೀವನ ಪೂರ್ತಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಇದು ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಲೈಫು. ಇವಾಗ ಎಲ್ಲರೂ ಇಷ್ಟಪಡ್ತಾರೆ ನಾನು ಶ್ರೀಮಂತಿಕೆ ಲೈಫಲ್ಲಿ ಇರಬೇಕು, ಆಡಿ ಕಾರಲ್ಲಿ ಓಡಾಡಬೇಕು, ಪಬ್ಬಿಗೆ ಹೋಗಬೇಕು, ಇಂಥ ಕಾಸ್ಟ್ಲಿ ಬಟ್ಟೆ ಹಾಕಬೇಕು, ದೇಶ ಸುತ್ತಬೇಕು ಅಂತ. ನನಗೆ ಆ ಥರದ್ದು ಯಾವುದೂ ಆಸೆ ಇರಲಿಲ್ಲ. ನನ್ನ ಝೀರೋ ಲೈಫಿಂದ ಬಂದಿದ್ದು. ಬಟ್ ನಾನು ಇವತ್ತು ತುಂಬ ಚೆನ್ನಾಗಿ ಒಂದು ಶ್ರೀಮಂತಿಕೆ ಅಂದರೆ ನಮ್ಮ ಜೀವನದ ಶ್ರೀಮಂತಿಕೆಗೆ ನನ್ನನ್ನು ರಾಣಿಯಾಗಿ ಇಟ್ಟಿದ್ದೇನೆ ಅಂದರೆ ನಾನು ಎನಿ ಟೈಮ್ ನನ್ನ ಗಂಡನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಸಾವು ಬದುಕಿನ ಮಧ್ಯ ಹೋರಾಡ್ತಿರ್ಬೇಕಾದ್ರೆ ನಿನ್ನ ಹೆಂಡತಿ ಇಂಪಾರ್ಟೆಂಟಾ ನಿನ್ನ ಮಗು ಇಂಪಾರ್ಟೆಂಟಾ ಅಂತ ಡಾಕ್ಟರ್ ಕೇಳಿದಾಗ ನನ್ನ ಹೆಂಡತಿನೇ ಬದುಕಿಸ್ಕೊಡಿ ಅಂತ ನನ್ನ ಗಂಡ ಕೇಳಿದ್ರು. ಸೊ ನನ್ನ ಈ ರೀಸನ್ಗೆ ನನ್ನ ಬಹುಶಃ ನನ್ನ ಜೀವನ ಪೂರ್ತಿ ನನಗೆ ಆ ಮಗುನ ಉಳಿಸ್ಕೊಳ್ಳೋದಕ್ಕೆ ನನ್ನ ಗಂಡ ರೀಸನ್ ಆದ್ರು. ಜೀವನ ಪೂರ್ತಿ ನಾನು ಋಣಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ನನ್ನ ಗಂಡನಿಗೆ. One scene or some part of your life that you would never forget. ನನ್ನ ಲೈಫಲ್ಲಿ ಮರೆಯಕ್ಕಾಗದೇ ಇರೋವಂಥದ್ದು ಅಂದರೆ ಅದೇ ಅಂಥದ್ದಂತ ಏನಿಲ್ಲ. ಬಹುಶಃ ನನ್ನ ತಾಯಿ ಕಳ್ಕೊಂಡಿದ್ದೆ ಅಂತ ಅನ್ಸತ್ತೆ. ಅವತ್ತು ಒಂದು ಕ್ಷಣಕ್ಕೆ ಅವ್ರು ಸಾಯೋ ಟೈಮಲ್ಲಿ ನಾನು ಹೋಗಿದ್ದಿದ್ರೆ ಮೇ ಬಿ ಒಂದ್ಸಲ ಮುಖ ನೋಡ್ಬೋದಿತ್ತೇನೋ. ನನಗೆ ಅವ್ರ ಜೀವ ಹೋದ್ಮೇಲೆ ನನಗೆ ಮನೆಗೆ ಹೋಗಿ ಅವ್ರ ಹೆಣ ನೋಡ್ಬೇಕಾದಂತ ಪರಿಸ್ಥಿತಿ ಬಂತು. ಹಿಂದಿನ ದಿನ ಮಾತಾಡಿದ್ರು, ಆಲ್ ಆಫ್ ಎ ಸಡನ್ ನೈಟ್ ಶಿ ಇಸ್ ನೋ ಮೋರ್ ಅನ್ನೋ ವಿಷಯ ಗೊತ್ತಾಯ್ತು. ನನಗೆ ಹೇಳಿರ್ಲಿಲ್ಲ ಅವರು. ಇನ್ ಕೇಸ್ ನಾನಾಗೆ ಒಂದ್ ಸ್ವಲ್ಪ ಎಲ್ಲೋ ನನಗಂದ್ರೆ ಆಲ್ರೆಡಿ ಒಂಥರ ಹೊಟ್ಟೆ ಒಳಗಡೆ ಏನ್ ಹೇಳ್ತಾರೆ ತಾಯಿ ಮಕ್ಕಳು ಸಂಬಂಧ ಅಂದ್ರೆ ಕರಳು ಹಿಂಡೋದು ಅಂತಲ್ಲ, ತುಂಬಾ ಒಂಥರ ಬಟರ್ಫ್ಲೈ ತರ ಆಡ್ತಿತ್ತು. ನಾನು ಆ ಮೂಮೆಂಟ್ ಅಲ್ಲೇ ಹೋಗಿದ್ದಿದ್ರೆ ಅವ್ರನ್ನ ಜೀವಂತವಾಗಿ ನೋಡ್ಬೋದಿತ್ತು ಅಂತ ಅನ್ಸತ್ತೆ. ಸಾರಿ. ಆ್ಯಂಡ್ ಜೀವನ ಪೂರ್ತಿ ಅಂದರೆ ಇಂಥದ್ದು ಕಲ್ಚರ್ ಇರೋಂಥ ಲೈಫ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಎರಡು ನನ್ನ ತಾಯಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್. ಒನ್ ಮಿಸ್ಟೇಕ್ ದಟ್ ಯು ಡೋಂಟ್ ವಾಂಟ್ ಟು ರಿಪೀಟ್ ಅಗೇನ್. ಇದು ತುಂಬ ಕಷ್ಟಪ್ಪ. ಮಿಸ್ಟೇಕ್ಸ್ ಅಂತ ಹೇಳಿದ್ರೆ ಏನು ಹೇಳೋದು, ಕೆಲವೊಂದೆಲ್ಲ ತುಂಬ ಮಿಸ್ಟೇಕ್ಸ್ಗಳನ್ನು ಮಾಡಿರ್ತೀವಿ ಲೈಫಲ್ಲಿ. ಯಾವತ್ತೂ ನಾನು ಮಾಡೋದೇ ಇಲ್ಲ ಅಂತ ಅಂದ್ಕೊಂಡಿದ್ದಂದರೆ ಅದನ್ನು ನನ್ನ ಗಂಡಂಗೆ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಕೋಪಿಷ್ಟೆ ಅಂದರೆ ಸಾಕಷ್ಟು ಶಾರ್ಟ್ ಟೆಂಪರ್. ಸೀರಿಯಲಲ್ಲಿ ಎತ್ಬಿಟ್ಟು ಬಿಸಾಕ್ಬಿಡೋದು, ಯಾರಿಗಾದ್ರೂ ಸಡನ್ ಆಗಿ ಅಥೆಂಟಿಕ್ ಆಗಿ ಹರ್ಟ್ ಆಗೋ ಥರ ಮಾತಾಡ್ಬಿಡೋದು, ಅವ್ರ ಭಾವನೆಗಳಿಗೆ ಬೆಲೆ ಇರ್ತಿರ್ಲಿಲ್ಲ ನನ್ನ ಹತ್ರ. ಈ ಥರದ್ದೆಲ್ಲ ತುಂಬ ಮಾಡ್ತಿದ್ದೆ. ಅದು ನನ್ನ ಗಂಡನ ತುಂಬ ಹರ್ಟ್ ಮಾಡಿದ್ದೀನಿ. ನನ್ನ ಡೆಲಿವರಿ ಆದಮೇಲೆ, ಕೊರೋನಾ ಬಂದಮೇಲೆ ಜೀವನದ ವ್ಯಾಲ್ಯೂ ತಿಳ್ಕೊಂಡಿದ್ದೀನಿ. ನನ್ನ ತಾಯಿ ಹೋದ್ಮೇಲೆ ಮೌಲ್ಯ ತಿಳ್ಕೊಂಡಿದ್ದೀನಿ. ಆ ರೀಸನ್ಗೆ ಬಹುಶಃ ನಾನು ಮತ್ತೆ ರಿಪೀಟ್ ಮಾಡಲ್ಲ ಅಂತ ಅಂದ್ಕೊಂಡು ನಾನು ಹಾಸ್ಪಿಟಲಿಂದ ಮನೆಗೆ ಬಂದಿದ್ದೆ. ಅಲ್ಲಿಂದ ಇಲ್ಲಿ ತನಕ ಲೈಫಲ್ಲಿ ಅಷ್ಟು ಕೋಪ ಮಾಡ್ಕೊಳ್ಳಲ್ಲ, ತುಂಬ ತಾಳ್ಮೆಯಿಂದನೇ ವರ್ತಿಸ್ತೀನಿ. ಹಾಗಾಗಿ ಅದನ್ನೇ ಅಂತ ಅನ್ಕೋತೀನಿ. ಮಿಸ್ಟೇಕ್ಸ್ ಮಾಡಲ್ಲ. ವೆರಿ ನೈಸ್. ನಾನು ನಿಮಗೆ ಐ ಹ್ಯಾಡ್ ಆಸ್ಕ್ಡ್ ಯು ಫಾರ್ ಅ ರಿವರ್ ಆಫ್ ಯುವರ್ ಲೈಫ್. ನಿಮ್ಮ ಬಗ್ಗೆ ಹೇಳಿ ಅಂದಾಗ ನೀವು ಅದನ್ನ ಹೇಳ್ಬೇಕಾದ್ರೆ ಹೌ ವಾಸ್ ಯುವರ್ ಫೀಲ್? ನನಗೆ ನನ್ನ ಬಗ್ಗೆ ಹೇಳೋದಕ್ಕೆ ಅಂತ ನಾನೇನು ಸಾಧನೆ ಮಾಡಿರೋ ವ್ಯಕ್ತಿ ಅಂತ ಅಲ್ಲ. ಒಂದು
ಗುಣಮಟ್ಟದ ಜೀವನಕ್ಕೆ ಏನು ಬೇಕು ಆ ಥರದ್ ಒಂದಿಷ್ಟು ರೂಲ್ಸ್ ಹಾಕೊಂಡು ಬದುಕ್ತಾ ಇರುವಂತ ವ್ಯಕ್ತಿ ನಾನು. ಸಾದಾ ಸೀದವಾಗಿ ಸರಳವಾಗಿ ಬದುಕ್ತಾ ಇರೋಳು ಅಂತ ಹೇಳಬಹುದು. ಬಟ್ ಅದನ್ನ ನಾನು ಹೇಳಿದ್ರೆ ನೀವು ಹೇಗೆ ತಗೋಬಹುದು ಏನೋ, 99% ಒಂದ್ ಕಡೆ ಬದುಕ್ತಾ ಇದ್ರೆ ನಾನೇ ಒಂಥರ ಬದುಕ್ತಿದ್ದೀನಲ್ಲ, ಇವ್ರಿಗೆ ಅದು ಎಷ್ಟು ವಿಚಿತ್ರವಾಗಿ ಕಾಣಬಹುದು. ಮೈದಾ ಯೂಸ್ ಮಾಡಲ್ಲ, ರಿಫೈನ್ಡ್ ಯೂಸ್ ಮಾಡಲ್ಲ, ಆಮೇಲೆ ಸೋನಾ ಮಸೂರಿ ತಿನ್ನಲ್ಲ, ಅಕ್ಕಿಗಳು ಕರೆದಿರೋ ಐಟಮ್ಸ್ಗಳನ್ನ ತಿನ್ನಲ್ಲ, ಸೀಸನ್ ವೈಸ್ ಫುಡ್ಗಳನ್ನ ಮಾತ್ರ ತಿನ್ನೋದು, ಮಡಕೆಯಲ್ಲೇ ಅಡುಗೆ ಮಾಡೋದು, ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ಈ ಥರದ್ದೆಲ್ಲ ಅವ್ರು ವಿಚಿತ್ರ ಅನ್ಸ್ಬೋದಾ ನಾನು ಹೇಳೋದನ್ನೆಲ್ಲ ಕೇಳಿದ್ರೆ? ಡೆಫಿನೆಟ್ಲಿ ನಾಟ್, ಡೆಫಿನೆಟ್ಲಿ ನಾಟ್ ಅನಿಸ್ತಾ ಇತ್ತು. ಅಷ್ಟೇ, ನೀವು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಿರೋ ಅಂದ್ರೆ ಬಿಕಾಸ್ ಆಫ್ ಎಲ್ಲರೂ ಅಷ್ಟೇ, ಎಲ್ಲರೂ ಒಂದು ಯಂಗ್ ಜನ್ರೇಷನ್ ಒಂದು ನೀವು ಫಾಸ್ಟ್ ಆಗಿರ್ಬೇಕು ಅಂತ ಇಷ್ಟಪಡ್ತಿರ್ತಾರೆ. ನಿಮ್ ಫ್ರೆಂಡ್ಶಿಪ್ ಮಾಡ್ಬೇಕಂದ್ರೂ ವಾವ್ ನಾನು ಅವ್ಳ ಜೊತೆ ಎಲ್ಲೋ ಲಾಂಗ್ ಡ್ರೈವ್ ಹೋಗ್ತೀನೋ, ಸೊ ಅವಳು ಸಖತ್ತಾಗಿರೋ ಬಟ್ಟೆ ಹಾಕ್ತಾಳೋ, ಅಥವಾ ನಾವು ಯಾವ ಹೋಟೆಲಲ್ಲಿ ತಿಂತೀವಿ, ಅಥವಾ ಯಾವ ಥರ ಕಾಫಿ ಕುಡಿ ಹಂಗೆ ಥಿಂಕ್ ಮಾಡ್ತಿರ್ತಾರೆ. ಬಟ್ ನಾನು ಫ್ರೆಂಡ್ಶಿಪ್ ಮಾಡ್ಬೇಕಾದ್ರೆ ಏನು ಥಿಂಕ್ ಮಾಡ್ತೀನಿ ಗೊತ್ತಾ? ನಾನು ಶಾಲಿನಿನ ಫ್ರೆಂಡ್ಶಿಪ್ ಮಾಡಿದ್ರೆ ನಾನು ಅವರಿಂದ ಏನು ಕಲಿಬಹುದು? ಓಕೆ, ಯಾಕಂದ್ರೆ ಯಾವಾಗ್ಲೂ ದೊಡ್ಡವ್ರು ಹೇಳ್ತಾರೆ ನಿಮ್ಮ ಸಹವಾಸ ಸಂಗಡ ತುಂಬಾ ಚೆನ್ನಾಗಿರ್ಬೇಕು ಅಂತ. ನನ್ನ ಸಹವಾಸ ಸಂಗಡ ಚೆನ್ನಾಗಿದ್ರೆ ನೀವು ನನ್ನಿಂದ ಏನಾದರೂ ಕಲಿಬೋದು. ನಿಮಗೂ ಪ್ಲಾಸ್ಟಿಕ್ ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು, ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಆಗ್ಬೋದು, ನಾನು ತಿನ್ನೋಂಥ ಫುಡ್ ಅಂದರೆ ನಿಮ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ನನ್ನಿಂದ ಏನಾದರೂ ಕಲಿಯೋ ಹಂಗಿರಬೇಕು ನನ್ನ ಫ್ರೆಂಡ್ಶಿಪ್ ಮಾಡಿದ್ರೆ. ಇಲ್ಲ ನಾನು ಎಷ್ಟೊತ್ತಿಗೋ ಮಲಗ್ತೀನಿ, ಎನಿ ಟೈಮ್ ಮೊಬೈಲ್ ಹಿಡ್ಕೊಂಡಿರ್ತೀನಿ, ಪಬ್ಬಲ್ಲಿ ವೆರಿ ರೈಟ್. ಶೇಕ್ಸ್ಪಿಯರ್ ಒಂದ್ ಕಡೆ ಹೇಳಿದ್ದಾರೆ ಆಯ್ತಾ, ಸೇಯಿಂಗ್ ದಟ್ ಐ ವಿಲ್ ನೋ ಹೂ ಯು ಆರ್ ಬೈ ಸೀಯಿಂಗ್ ಯೋರ್ ಫ್ರೆಂಡ್ಸ್. I will know what you are as a person when I know who your friends are. ಕರೆಕ್ಟ್. ನಾನು ಫ್ರೆಂಡ್ಶಿಪ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನಂಗೆ ಎಲ್ಲರೂ ಫ್ರೆಂಡ್ಸೇ. ನಾನು ಎಲ್ಲಾರ ಜೊತೆನೂ ಚೆನ್ನಾಗಿರ್ತೀನಿ, ತುಂಬಾ ಮಾತಾಡ್ತೀನಿ, ಹಂಗಂತ ತುಂಬಾ ಹತ್ರ ಬಿಟ್ಕೊಳ್ಳಲ್ಲ ಅವ್ರನ್ನ. ಅವ್ರದನ್ನ ನಾನೇನು ಅಡಾಪ್ಟ್ ಮಾಡ್ಕೊಳ್ಳಲ್ಲ. ನಿಮ್ ಹತ್ರ ಒಳ್ಳೇದನ್ನಿದ್ರೆ ಒಳ್ಳೇದನ್ನ ತಗೋತೀನಿ, ಕೆಟ್ಟದಿದ್ರೆ ಅದನ್ನ ಅಲ್ಲಿಗೆ ಲಿಮಿಟ್, ಅದನ್ನ ತೆಗ್ಲಕ್ಕೂ ಹೋಗಲ್ಲ. ಯಾಕಂದ್ರೆ ಅದು ನಿಮ್ ಲೈಫ್ ಸ್ಟೈಲ್, ಅದನ್ನ ಸರಿ ಮಾಡೋಕ್ ನಾನು ಯಾರು, ನನಗೆ ರೈಟ್ಸೇ ಇಲ್ಲ. ಅವ್ರಿಗೇನ್ ಅನ್ಸುತ್ತೋ ಅವ್ರು ಹಾಗೆ ಬದುಕ್ಲಿ, ನನಗೇನ್ ಅನ್ಸುತ್ತೋ ನಾನು ಹಾಗೆ ಬದುಕ್ತೀನಿ. I think you've had a lot of transit in your life. ಒಂದು authentic family ಇಂದ ಬಂದು you took a very bold step to come to Bangalore. ಅದು media ನಲ್ಲಿ ಇರೋದು is not an easy job, because media itself is a little hot in the market, and ಅದು ಎಲ್ಲರಿಗೂ ಒಳ್ಳೆ ಒಪಿನಿಯನ್ ಆಗ್ಲಿ ಇಲ್ಲ, ಇಟ್ ಇಸ್ ನಾಟ್ ಗಿವನ್ ಫುಡ್ ಟು ಎವ್ರಿಬಡಿ. ಬಟ್ ಕೈ ಹಿಡಿಯತ್ತೆ ಎಲ್ಲಾರ್ಗು ಹಿಡಿಯಲ್ಲ ಅಂತಲ್ಲ, ಅಗೇನ್ ಇಟ್ ಡಿಪೆಂಡ್ಸ್. ಕರೆಕ್ಟ್. ಅದನ್ನ ಆ ಚಾಲೆಂಜ್ ಆಗಿ ತಗೊಂಡು ಪ್ಲಸ್ ಯು ಹ್ಯಾಡ್ ಅಗೇನ್ ಒನ್ ಮೋರ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಬ್ರಿಂಗಿಂಗ್ ಇನ್ ಯುವರ್ ಓನ್ ವ್ಯಾಲ್ಯೂಸ್. Okay, if people who are listening to this show, one tip that you have to tell to our audience, especially to a woman who is always in that eggshell ತರ ಇರ್ತಾರಲ್ಲ, ಅಂತವ್ರಿಗೆ ಏನ್ ಒಂದ್ ಟಿಪ್ ಕೊಡ್ಬೇಕು ಅಂದ್ರೆ? ನಾನು ಎಲ್ಲಾ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಇನ್ನೊಬ್ರನ್ನ ನೋಡಿ ನೀವೇನು ಅಡಾಪ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಮದ್ವೆ ಆಗಿರೋ ಹೆಣ್ಮಕ್ಳಿಗೂ ಅಷ್ಟೇ, ಮದ್ವೆ ಆಗದಿರೋರ್ಗೂ ಅಷ್ಟೇ, ನಿಮ್ಗೇನೋ ಒಂದು ಅನ್ಸತ್ತೆ, ಅದು ಸರಿನೋ ತಪ್ಪು ನೀವು ಜಡ್ಜ್ ಮಾಡಿ. ನೀವು ಡಿಸಿಷನ್ ಮೇಕರ್ ಆಗಿ ನಿಮ್ಮ ಡಿಸಿಷನ್ ಇನ್ನೊಬ್ರಿಗೆ ಕೊಡ್ಬೇಡಿ. ನಿಮ್ಮ ನಿರ್ಧಾರ ಮಾಡುವಂತದನ್ನ ಇನ್ನೊಬ್ರು ಮೇಕರ್ ಆಗಿರ್ಬಾರ್ದು. ಹೌದು. ಸೊ ಅಲ್ಲೇ ಲೈಫ್ ನಿಮ್ಗೆ ಬ್ರೇಕ್ ಆಗುತ್ತೆ ಅಂತ. ಮದ್ವೆ ಆದ್ಮೇಲಾದ್ರೂ ಆಗಿರಬಹುದು, ಅಥವಾ ಮದ್ವೆ ಆಗದ್ರೊಳಗಡೆನಾದ್ರೂ ಆಗಿರ್ಬಹುದು. ನಿಮಗ್ ಏನ್ ಅನ್ಸತ್ತೆ, ಒಂದ್ ಏಮ್ ಇಟ್ಕೊಂಡಿರ್ತೀರ, ಆ ಚಂದ ಏಮ್ ನ ಹೋಗಿ ರೀಚ್ ಆಗಿ, ಆ ಗೋಲ್ ನ ರೀಚ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅಡ್ಜಸ್ಟ್ಮೆಂಟ್ ತಾಳ್ಮೆ ಅನ್ನೋದನ್ನ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಶಾಲಿನಿ ಅನಿಸ್ಬಹುದು ಸ್ವಲ್ಪ ಸ್ಲೋ ಆಗತ್ತೆ, ನಾನು ಇಷ್ಟೆಲ್ಲ ಹೊಂದ್ಕೊಂಡಿದ್ದಕ್ಕೆ ಅಲ್ವಾ ನನಗೆ ಹೀಗೆ ಆಗ್ತಿರೋದು, ನಾನು ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಲ್ವಾ ಅವ್ರು ನನ್ನನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲ, ಯಾರು ನಿಮ್ಮನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ, ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇಲ್ಲ. ಬಟ್ ನಿಮಗೆ ಇವತ್ತು ಪ್ರತಿಫಲ ಸಿಗದೆ ಇರಬಹುದು, ನಿಮಗೆ ಖಂಡಿತವಾಗ್ಲೂ ನಿಧಾನವಾಗಾದ್ರೂ ಸಿಗತ್ತೆ. ಇವತ್ತೆಲ್ಲ ನಾಳೆ ತಾಳ್ಮೆ ಕಳ್ಕೋಬಾರ್ದು. ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ ಗಂಡ್ಮಕ್ಳಿಗೂ ಅಷ್ಟೇ, ತಾಳ್ಮೆ ಕಳ್ಕೋಬೇಡಿ. ಮತ್ತೆ ಅಡ್ಜಸ್ಟ್ಮೆಂಟ್, ಒಂಚೂರು ಲೈಫಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ ತಕ್ಷಣ ನಾವ್ ಏನೂ ಕಳ್ಕೊಳ್ಳಲ್ಲ. ಅದು ತುಂಬಾ ಇಂಪಾರ್ಟೆಂಟ್. ನೀವು ಜೀವನದ ಉದ್ದಕ್ಕೂ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿರ್ತೀರ. ವೆರಿ 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 ವೆಲ್ ಸೆಡ್. ಓಕೆ, ವಾಟ್ ಡು ಯು ಫೀಲ್ ಅಬೌಟ್ ಮಿಡ್ವೇ ಮಾಸ್ಟರ್ಸ್? ಇದೊಂಥರ ನನಗೆ ಆಕ್ಚುಲಿ ನಿಮ್ಮ ಶೋ ಬಗ್ಗೆ ಕೇಳಿದಾಗ ನಂಗೆ ತುಂಬ ಡಿಫ್ರೆಂಟ್ ಅನ್ನಿಸ್ತು. ನಾನು ಮೀಡಿಯಾದಲ್ಲಿದ್ದು ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿದ್ದು ಸಾಕಷ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ, ಸಾಕಷ್ಟು ಆರ್ಟಿಕಲ್ಸ್ಗಳು ನನ್ನ ಬಗ್ಗೆ ಬಂದಿದೆ, ತುಂಬ ಜನದ ಹತ್ರ ನಾನು ಇಂಟ್ರ್ಯಾಕ್ಟ್ ಮಾಡಿದ್ದೀನಿ, ಮಾತಾಡ್ತಿರ್ತೀನಿ. ಬಿಕಾಸ್ ಆಫ್ ಯಾಕೆ ಮಾತಾಡ್ತೀನಿ ಅಂದರೆ ನಿಮ್ಮಿಂದ ನಾನೇನೋ ಕಲಿಯೋದಿರುತ್ತೆ ಅನ್ನೋ ಕಾರಣಕ್ಕೆ ನಾನು ತುಂಬ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ನಿಮ್ಮ ಹೆಸರು ಕೇಳ್ತಿದ್ದಂಗೆ ನನಗೆ ತುಂಬ ಡಿಫ್ರೆಂಟ್ ಅನ್ನಿಸ್ತು. ಓಕೆ, ಅಂದರೆ ಇರೋರನ್ನ ತಂದು ಬೆಳೆಸೋದು ಬೇರೆ, ಅದಕ್ಕೊಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಡೋದು ಬೇರೆ. ಯಾಕಂದ್ರೆ ಅವ್ರು ಇನ್ನೂ ಇಲ್ಲಿ ಹೋಗ್ಬಿಡ್ತಾರೆ. ಬಟ್ ಏನೂ ಇಲ್ದೇ ಅವ್ರಿಗೊಂದು ಪ್ಲಾಟ್ಫಾರ್ಮ್ನ ನೀವು ಕ್ರಿಯೇಟ್ ಮಾಡಿಕೊಟ್ಟಿರೋದಿದೆಲ್ಲ, ಅದು ನಂಗೆ ತುಂಬ ದೊಡ್ಡ ವಿಷಯ ಅಂತ ಅನ್ನಿಸ್ತು. ನಂಗೆ ಅದು ಕೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. Very nice. And different concept.
Right. Thank you. Munde, what is your plan? Long run goal. Next, you want to come back to industry, or what is that you had plans to? ಆಕ್ಚುಲಿ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋ ಪ್ಲಾನ್ ಇದೆ. ಹ್ಮ್. ಸೊ ಈಗ ರೀಸೆಂಟ್ ಆಗಿ ಒಂದು ಶೋ ಕಂಪ್ಲೀಟ್ ಆಯ್ತು, ಹ್ಮ್. ಒಂದು ಸಿನಿಮಾನು ಕಂಪ್ಲೀಟ್ ಮಾಡಿದೆ. Very ಅಂಡ್ nice. ಡಬ್ಬಿಂಗ್ಗಳು ನಡೀತಾ ಇರುತ್ತೆ. ಯಾವುದೋ ಒಂದೆರಡು ಸಾರಿ ಆಡ್ ಶೂಟ್ ಒಪ್ಕೊಂಡಿದ್ದೀನಿ. ಹ್ಮ್. ಸೊ ಅದು ಆದ ನಂತರ ಖಂಡಿತವಾಗ್ಲೂ ತಿಳಿಸ್ತೀನಿ. ಬಟ್ ಬಂದಿರೋ ಸೀರಿಯಲ್ ಸಿನಿಮಾನಂತೂ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ಮತ್ತೆ? ಯಾಕಂದ್ರೆ ಆರ್ಟಿಸ್ಟ್ ಅಲ್ವಾ, ನಮ್ಗೆ ಇನ್ನೇನು ಕೆಲಸ ಇದೆ. ಬಟ್ ಜೀವನನ ತಾಳ್ಮೆಯಿಂದ, ಏನು ಇಂಟೆನ್ಷನ್ ಇಲ್ಲದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಹ್ಮ್. ಗೋ ವಿತ್ ಫ್ಲೋ ಅಷ್ಟೇ. Very nice, very nice. And I think, ನಾನು ಹೇಳ್ದಂಗೆ ಆಗ್ಲೇನೆ, your story is just like ಒಂಥರ ರಿಯಾಲಿಟಿ ಚೆಕ್ ತರ ಇತ್ತು ನನಗೆ, ಆನೆಸ್ಟ್ಲಿ ಸ್ಪೀಕಿಂಗ್. ಯಾಕೆಂದ್ರೆ ಆ ವ್ಯಾಲ್ಯೂಸ್ ತಗೊಂಡ್ ಬರೋದು, ಅದು ಇದು ಎಲ್ಲ, ಇಟ್ ಇಸ್, ಐ ಮೀನ್, ಅಂಡ್ ಯು ವರ್ ಆಲ್ಸೋ ಸೋ ಓಪನ್ ಆನ್ ದೋಸ್. ಓಕೆ, ದೇರ್ ವಾಸ್ ನಥಿಂಗ್ ಟು ಹೈಡ್, ಯು ವರ್ ಸೋ ರಾ ಇನ್ ಯೋರ್ ಕಾನ್ವರ್ಸೇಷನ್. ಯಾಕೆಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ನಾನು ಓಕೆ ಆ ತರ ಫ್ಯಾಮಿಲಿಯಿಂದ ಬಂದು ನಾನು ಯಾಕೆ ಹೇಳ್ಬೇಕು ಮೀಡಿಯಾನಲ್ಲಿ? ಓಕೆ, ಐ ವಾಂಟ್ ಟು ಲೀಡ್ ಅ ಲೈಫ್ ವಾಟ್ ಎವ್ರಿಬಡಿ ಈಸ್ ಲೀಡಿಂಗ್ ಟುಡೇ. ವೈ ಐ ವಾಂಟ್ ಟು ಲುಕ್ ಆಸ್ ಅ ಡಿಫರೆಂಟ್ ಪರ್ಸನ್ ಅಂತ ಅನ್ಸುತ್ತೆ. Correct, but you were not like that. You were just so vulnerable on those matters. Okay, I love the way that you spoke. Okay, I pray that you have lot of strength, and please continue having these values. Okay, and I really admire those values. I don't know, maybe after this show I may adopt couple of values, or maybe a couple of learning from your side as well. Okay, it was really a great inspiration discussion that I had with you. I'm sure our audience as well will bring in they will have a lot of takeaways from this episode as well. It could be the discipline. Bringing the discipline in their lives is very, very, very important. I think that is something that most of us, or my audience also, will definitely adopt anta ansutte. And before we wrap up, I want to wish you all the very best for the future projects that you have, and thank you so much for being a part of Midway Masters. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಪೇಷನ್ಸಿಂದ ಇಷ್ಟೋ ತನಕ ನಾನು ಬಟಬಡ ಅಂತ ನಾನ್ ಸ್ಟಾಪ್ ಆಗಿ ಮಾತಾಡಿದೆ. ಕೂತ್ಕೊಂಡು ತಾಳ್ಮೆಯಿಂದ ನಾನು ಏನು ಹೇಳ್ತೀನೋ ಎಲ್ಲದನ್ನು ನೀವು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದನೂ ತುಂಬ ಹೃದಯದ ಧನ್ಯವಾದಗಳು. Thank you so much. And that's it for today. I'm sure all of you will have a great takeaways from today's show. And signing off for today. Until next time, stay grounded, stay connected, and have a great life. Keep smiling always. Signing off, Shalini.